ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. SBB ಆಫಿಷಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ರಾಜು AG, ನಾಟಕ ನಿರ್ದೇಶಕರು ಹಾಗೂ ಅದ್ಭುತ ಬರಹಗಾರರು. ಬನ್ನಿ ಅವರಿಗೆ ನಮ್ಮ SBB ಆಫಿಷಿಯಲ್ ಚಾನಲ್ನಲ್ಲಿ ಸ್ವಾಗತ ಬಯಸೋಣ. ನಮಸ್ಕಾರ ರಾಜು ಅವರೇ. ಸರ್ ನಮಸ್ತೆ ಸರ್. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಸರ್. SBB ಚಾನೆಲ್ನ ಎಲ್ಲ ಆಡಳಿತದವರಿಗೆ ನನ್ನ ಹೃದಯ ಸ್ಪರ್ಶಿ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತ ಹೇಳಿದ್ರೆ ಎಸ್, ಒಂದು ಗ್ರಾಮೀಣ ಭಾಗದಿಂದ ಒಬ್ಬರನ್ನ ಕರೆದು ನಿಮ್ಮ ಚಾನೆಲ್ ನಲ್ಲಿ ನೀವು ಪ್ರಸಾರ ಮಾಡೋದಿದೆಯಲ್ಲ, ಎಸ್, ಅದು ನಿಜವಾಗ್ಲೂ ನಿಮ್ಮ ದೊಡ್ಡತನ. ಖಂಡಿತ. ನಾವೆಲ್ಲ ಎಲೆಮರೆ ಕಾಯಿಗಳು ಸರ್. ಓಕೆ, ಮೊದಲಿಗೆ ಒಂದು ಕರೆ ಬರ್ತಾ ಇದೆ, ಮಾತಾಡೋಣ. ಮಾತಾಡಿ ಸರ್. ಎಸ್, ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ತೆ ಯಾರು ಮಾತಾಡೋದು? ಸರ್. ನಾವು ಮೈಸೂರಿಂದ ಮಾತಾಡ್ತಿದೀವಿ. ಮೈಸೂರಿಂದ. ಹೇಳಿ, ತಮ್ಮ ಹೆಸರು? ನನ್ನ ಹೆಸರು ಸಂಜನಾ ಅಂತ. ನಮಸ್ಕಾರ ಸಂಜನಾ ಅವರೇ, ಹೇಗಿದ್ದೀರಾ? ಸರ್ ನಾವು ಚೆನ್ನಾಗಿದ್ದೀವಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಸೊ SBB ಆಫಿಷಿಯಲ್ ಚಾನಲ್ಗೆ ಸ್ವಾಗತ ನಿಮಗೆ. ನಮ್ಮೊಂದಿಗೆ ಇವತ್ತು ರಾಜು ಅವರು ಇದ್ದಾರೆ, ಮಾತಾಡಿಮ್ಮ. ಹಾ ಸರ್. ರಾಜು ಸರ್ ಅವರೇ ನಮಸ್ತೆ. ಮೇಡಮ್ ನಮಸ್ತೆ. ಸರ್, ನಿಮ್ಮ ಮೂರನೇ ಕೃತಿ ನಗುವಿನ ಒಗತಿನ ನಾವು ನೋಡಿದೀವಿ. ಹಾ ಮೇಡಮ್. ಆ ಕೃತಿನ ಬಿಡುಗಡೆ ಮಾಡಕ್ಕೆ ನಿಮ್ಮ ಜೀವನದಲ್ಲಿ ಯಾರಾದ್ರೂ ಹೆಣ್ಣು ಸ್ಫೂರ್ತಿ ಇದಾರಾ? ಯಾಕೆ ಈ ಪ್ರಶ್ನೆ ಬಂತು? ಯಾಕೆ ನಗುವಿನ ಒಡತಿ ಅಂದ್ರೆ ಅದು ಒಂದು ಹೆಣ್ಣಿಗೆ ತೋರ್ಸುತ್ತೆ ಅನ್ನೋ ಅಭಿಪ್ರಾಯ ನನಗ್ ಬಂತು. ಓಕೆ 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 ಮೇಡಮ್, ನಿಮ್ಮ ಪ್ರಶ್ನೆ ತುಂಬಾ ಸ್ವಾರಸ್ಯಕರವಾಗಿದೆ. ಈ ನಗುವಿನ ಒಡತಿ ಬರೀ ನನ್ನ ಜೀವನಕ್ಕೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬರ ಜೀವನದಲ್ಲಿ ನಗುವನ್ನ ಕೊಡ್ತಕ್ಕಂತ ಒಂದು ಒಡತಿ ಇದ್ದೇ ಇರ್ತಾಳೆ. ಆಕೆ ತಾಯಿ ಆಗಿರ್ಬಹುದು, ಅಜ್ಜಿ ಆಗಿರ್ಬಹುದು, ಮಗಳಾಗಿರ್ಬಹುದು, ಅಥವಾ ಸಂಬಂಧವೇ ಪಡೆದೇ ಇದ್ದ ಒಬ್ಬ ವ್ಯಕ್ತಿ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ನಗುವನ್ನ ತಂದಿರ್ತಾರೆ. ಆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ವಿಶೇಷವಾದ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಒಂದು ಹೆಣ್ಣಿಂದ ಆಗಿರ್ತದೆ ಅನ್ನೋ ಉದ್ದೇಶಕ್ಕೆ ನಗುವಿಗೆ ಒಡತಿ ಹೆಣ್ಣು ಅಂತ ನಾನು ತಿಳ್ಕೊಂಡಿದ್ದೀನಿ ಮೇಡಮ್. ಓಕೆ ಓಕೆ, ಗ್ರೇಟ್ ಗ್ರೇಟ್. ಸರ್, ನೀವು ಇದು ಹೇಳುವಾಗ ನಿಮ್ಮ ಹೆಂಡತಿ ಹೆಸರು ಹೇಳಿಲ್ಲ, ನಿಮಗೆ ಕಷ್ಟ ಆಗ್ಬೋದು ಮನೆಗೆ ಹೋದ್ರೆ. ನೋಡಿ, ಹೆಂಡತಿ ಹೆಸರು ಹೇಳ್ಬೋದು, ಮಗಳ ಹೆಸರು ಹೇಳ್ಬೋದು, ತಾಯಿ ಹೆಸರು ಹೇಳ್ಬೋದು. ನೋಡಿ, ಇಡೀ ನಮ್ಮ ವಿಶ್ವನೇ ನಿಂತಿರೋದು ಹೆಣ್ಣು ದೇವರ ಮೇಲೆ. ಆದಿಶಕ್ತಿ ಅಂತ ಹೇಳ್ತೀವಿ, ಪರಾಶಕ್ತಿ ಅಂತ ಹೇಳ್ತೀವಿ, ದುರ್ಗಿ ಅಂತ ಹೇಳ್ತೀವಿ, ಚಂಡಿ ಅಂತ ಹೇಳ್ತೀವಿ, ಚಾಮುಂಡಿ ಅಂತ ಹೇಳ್ತೀವಿ. ಎಲ್ಲ ಕಡೆ ಇರೋದು ಹೆಣ್ಣೆ ಅಂದ್ಮೇಲೆ ಹೆಣ್ಣಿಗೆ ಎಲ್ಲರೂ ಗೌರವ ಕೊಡ್ತಕ್ಕಂಥದ್ದು. ಎಲ್ಲಿ ಎತ್ರ ಎತ್ರ ನಾರಿಯ ಪೂಜ್ಯಂತೆ ತತ್ರ ತತ್ರ ರಮಂತ ದೈವತಃ ಅಂತ ಹೇಳ್ತಾರೆ. ಖಂಡಿತ ಪೂಜಿಸುವಂತ ಒಂದು ದೇಶ, ಒಂದು ರಾಜ್ಯ ಅಂದ್ರೆ ಅದು ನಮ್ಗೆ ಇಲ್ಲಿ ಈ ಮಣ್ಣಲ್ಲಿ ಮಾತ್ರ ಸಾಧ್ಯ. ಅಲ್ವಾ ಮೇಡಮ್, ಏನ್ ಹೇಳ್ತೀರಿ ನೀವು? ಹಾ ಸರ್, ಇದು ಎಲ್ಲ ಹೇಳಿದ ನೀವು ನಿಮ್ಮ ಮನೆಯಲ್ಲಿರೋ ಹೆಂಗಸರಿಗೆ ಎಷ್ಟು ಸ್ವಾತಂತ್ರ್ಯ ಕೊಡ್ತಿದ್ದೀರಾ? ಅಂದ್ರೆ ಅವರು ಆಚೆ ಹೋಗ್ತೀರಾ ಅಂದ್ರೆ ಬಿಡ್ತೀರಾ, ಇಲ್ಲ ಈ ಸಮಯದಲ್ಲಿ ಹೋಗ್ಬೇಡಿ ಹುಷಾರು, ಈ ತರ ಮಾತುಗಳೇನಾದ್ರೂ ಹೇಳ್ತೀರಾ? ನೋಡಿ, ಮನೆಯಲ್ಲಿ ಒಬ್ಬ ಯಜಮಾನ ಸ್ಥಾನದಿಂದ ಆಲೋಚನೆ ಮಾಡಿದಾಗ ಅವರ ಸುರಕ್ಷತೆ ದೃಷ್ಟಿಯಿಂದ ಹಲವಾರು ಮಾನದಂಡಗಳನ್ನ ನಾವು ಅನುಸರಿಸೋದು ಸಹಜ ಮತ್ತೆ ಅತ್ಯಂತ ಅವಶ್ಯಕ ಕೂಡ. ಯಾಕೆಂದ್ರೆ ಸಮಾಜ ನಾವು ಅನ್ಕೊಂಡಷ್ಟು ಚೆನ್ನಾಗಿಲ್ಲ, ಎಲ್ಲ ಪ್ರಪಂಚ ಚೆನ್ನಾಗಿ ನಗು ಹೋಗ್ತಾ ಕಾಣ್ತದೆ. ಇರೋದಿಲ್ಲ. ಸಮಸ್ಯೆ ಬಂದಾಗ ಮನೆಯ ಹಿರಿಯರಿಗೆ ಆ ಸಮಸ್ಯೆಗಳು ಜಾಸ್ತಿ ಒಪ್ಪುತ್ತೆ. ಹಾಗಾಗಿ ಕುಟುಂಬದ ಸಂರಕ್ಷಣೆ ನಮ್ಮ ಜವಾಬ್ದಾರಿ ಆಗುತ್ತೆ ಮೇಡಮ್. ಆದ್ರೆ ಅದನ್ನ ಹೆಣ್ಣಿಗೆ ಕಟ್ ಹಾಕ್ದಂಗೆ ಅನ್ಸಲ್ವಾ? ನಿಮ್ಗೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಾಗ ಹೋಗಿದೆಯಲ್ಲ. ಸಮಾಜದಲ್ಲಿ ಹೆಣ್ಣಿಗೆ ಇರಷ್ಟು ಸ್ವಾತಂತ್ರ್ಯ ಎಲ್ಲಿ 50% ರಿಸರ್ವೇಶನ್ ನಿಮಗೆ ಕೊಟ್ಟಿದೆ ನಾವು. ಎಲ್ಲಾ ಕಡೆ ನೀವೇ ಪೂಜಾರರು. ಭೂಮಿ ತಾಯಿ ಅಂತ ಹೇಳ್ತೀವಿ, ಭೂಮಿ ತಂದೆ ಅಂತ ಯಾರು ಹೇಳಲ್ಲ ಅಲ್ವಾ? ಹೌದು. ಮೊದಲನೇ ಆದ್ಯತೆ ಗೌರವ ಪೂರ್ತಿ ಹೆಣ್ಣಿಗೆ. ನಾವು ಕಂಪ್ಲೀಟ್ಲಿ ನಾವು ಹೆಣ್ಣಿಗೆ ಹೋಲಿಸ್ತೀವಿ. ಆದ್ಯತೆ ಜಾಸ್ತಿ ಹೆಚ್ಚು ನೋಡಿ, ಇವಾಗ ಬಸ್ಸಲ್ಲಿ ಫ್ರೀ ಕೂಡ ಹೆಣ್ಣಿಗೆ ಕೊಟ್ಟಿರೋದಲ್ವಾ? ನಿಜ ಸರ್, ನಿಜ ನಿಜ. 2,000 ಕೂಡ ಹೆಣ್ಣಿಗೆ ಬರ್ತಿರೋದು, ಗಂಡಿಗೆ ಏನಿಲ್ಲ, ಎಂತದಿಲ್ಲ. ಅದಕ್ಕಾಗಿ ನಿಮ್ಮನ್ನ ಕಾಯೋ ಜವಾಬ್ದಾರಿ ನಮ್ದಷ್ಟೇ. ಎಸ್ ಎಸ್ ಎಸ್, ಖಂಡಿತ. ಆದ್ರೆ ತೊಂದ್ರೆ ಕೂಡ ಗಂಡಿನಿಂದನೇ ತಾನೇ ಆಗ್ತಿದೆ. ಏನು ಮಾಡಕ್ಕಾಗಲ್ಲ. ನಿಮ್ಮ ಪ್ರಶ್ನೆ ತುಂಬಾ ಸಮರ್ಪಕವಾಗಿದೆ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಸರಿ ಸರ್, ಥ್ಯಾಂಕ್ ಯು. ನಮ್ಮ ಚಾನೆಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಓಕೆ? ಹಾ ಸರ್. ಥ್ಯಾಂಕ್ ಯು. ಅವರು ಬಹುಶಃ ನಿಮ್ಮ ಕಾದಂಬರಿನ ಸಂಪೂರ್ಣವಾಗಿ ಓದಿದ್ದಾರೆ ಅಲ್ವಾ? ಹಾಗಾಗಿ ಅದು ಒಂದು ಪ್ರಶ್ನೆ ಅವರು ನಿಮಗೆ ಕೇಳಿದ್ದಾರೆ. ಎಸ್, ಬನ್ನಿ ವೀಕ್ಷಕರೇ, ನಮ್ಮ ರಾಜು ಅವರನ್ನ ಅವರ ಬಗ್ಗೆ, ಅವರ ಬಾಲ್ಯದ ಬಗ್ಗೆ, ಅವರ
ವಿದ್ಯಾಭ್ಯಾಸದ ಬಗ್ಗೆ ಮತ್ತೆ ಪ್ರತಿಯೊಂದು ಅವರು ಹೇಗೆ ಬೆಳೆದು ಬಂದಿದ್ದಾರೆ ಅನ್ನೋದು ಅವರಿಂದನೇ ನಾವು ತಿಳ್ಕೊಳ್ಳೋಣ. ಸರ್, ನಿಮ್ಮ ಹುಟ್ಟೂರು, ನಿಮ್ಮ ತಂದೆ ತಾಯಿ ಬಗ್ಗೆ ಮತ್ತೆ ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ. ನಿಮ್ಮ ಬಾಲ್ಯ ಬಗ್ಗೆ. ಸರ್, ನಾನು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ. ಅದಕ್ಕಿಂತ ಮುಂಚೆ ಒಂದು ಕಾಲ್ ಕರೆಯನ್ನ ತಗೊಳ್ಳೋಣ. ಮಾತಾಡಿ ಸರ್. ಎಸ್, ಹಲೋ. ಹಲೋ, ನಮಸ್ಕಾರ. ಸರ್ ನಮಸ್ಕಾರ. ಯಾರು ಮಾತಾಡೋದು? ಸರ್ ನಮ್ಮ ಹೆಸರು ಪುನೀತ್ ಕುಮಾರ್ ಅಂತ. ಪುನೀತ್ ಕುಮಾರ್. ಹೇಳಿ ಪುನೀತ್ ಕುಮಾರ್ ಅವರೇ, ನೋಡ್ತಿದ್ದೀರಾ ಚಾನೆಲ್ನ? ಸರ್ ನಾವು ಲೈವ್ ನೋಡ್ತಿದ್ವಿ ಸರ್. ಓಕೆ, ಹೇಳಿ ಪುನೀತ್ ಕುಮಾರ್ ಅವರೇ, ಹೇಗಿದ್ದೀರಾ? ಸರ್ ನಮ್ಗೆ ನಮ್ಮ ಗುರುಗಳು ಅವರು KG ರಾಜ್ ಸರ್ ಮಾತಾಡ್ಬೇಕಿತ್ತು. ಓಕೆ, ಖಂಡಿತ ಮಾತಾಡಿ ಸರ್, ನಮ್ಮೊಂದಿಗೆ ಇದ್ದಾರೆ. ನಮಸ್ಕಾರ ಪುನೀತ್ ಅವರೇ. ರಾಜಣ್ಣ, ಹೆಂಗಿದ್ದೀಯ ಅಣ್ಣ? ಚೆನ್ನಾಗಿದ್ದೀನಿ. ನೀವು ಕರೆ ಮಾಡಿ ನಂಗೆ ತುಂಬಾ ಸಂತೋಷ ಆಯ್ತು. ಮತ್ತೆ ಖುಷಿ ಅಲ್ವಾ, ನಮ್ ಗುರುಗಳು ನಮ್ಗೆ ಬೇಸಿಕ್ ಇಂದ ನಾಟಕ ಹೇಳ್ಕೊಟ್ಟಿದ್ ನೀವೇ. ಓಕೆ, ಸೊ ನಿಮಗೆ ನಾಟಕನ ಹೇಳ್ಕೊಟ್ಟಿರಂತ ಅಂದ್ರೆ ನಿಮಗೆ ಹೇಗೆ ನಟನೆ ಮಾಡ್ಬೇಕು ಅಥವಾ ನಮ್ ಗುರುಗಳಿಂದ ನಾನು 3 ವಿಷಯ ಕಲ್ತ್ಕೊಂಡೆ ಸರ್. ಏನೇನು ಕಲ್ತಿ? ಫಸ್ಟ್ ಸಮಯ ಪ್ರಜ್ಞೆ, ಕಾಲ ಪ್ರಜ್ಞೆ, ವ್ಯಕ್ತಿ ಪ್ರಜ್ಞೆ. ನಾವು ಯಾವ ಟೈಮಿಂಗ್ ಫಸ್ಟ್ ಏನ್ ಮಾಡ್ತೀವಿ ಪರ್ಫೆಕ್ಟ್ ಟೈಮ್ ಬರ್ಬೇಕಿತ್ತು ಸರ್ ನಾವು. ಆಮೇಲೆ ನಾವ್ ಯಾವ ವ್ಯಕ್ತಿ ಜೊತೆ ಮಾತಾಡ್ತೀನಿ ಅದು ಪರ್ಫೆಕ್ಟ್ ಆಗಿರ್ಬೇಕಿತ್ತು. ಯಾವ ವ್ಯಕ್ತಿ ಪ್ರಜ್ಞೆ ಇರಬೇಕಿತ್ತು. ಕಾಲ, ನಾವ್ ಈ ಕಾಲಕ್ಕೆ ಹೋಗಿರೋದು ಅವರು ಇಲ್ಲಿ ಮಟ್ಟಕ್ಕೆ ಇರೋದು ಆ 3 ಅವ್ರು ಚೆನ್ನಾಗಿ ಅವಲಂಬಿಸ್ಕೊಂಡಿದ್ದಾರೆ. ಬಟ್ ನಮ್ದು ಅವ್ರ ಶಿಷ್ಯರಾಗ ಅದೇ ಇನ್ಫಾರ್ಮ್ ಮಾಡ್ತಿದ್ರು, ನೀವ್ ಏನ್ ಮಾಡ್ತಿರ್ತಿಲ್ಲ ನಮ್ಮ 3 ಪ್ರಾಮುಖ್ಯತೆ ಕೊಟ್ಟರೆ ಮಾತ್ರ ನಾನು ಶಿಷ್ಯ ಚಾನ್ಸ್ ಇತ್ತು ಅಂತ ಹೇಳ್ತಿದ್ರು. ಆಮೇಲೆ ಒಂದ್ ಟೈಮ್ ನಾನು ತಾಲೂಕು ಮಾಡ್ತಾ ಇತ್ತು. ನಾನ್ ಸ್ವಲ್ಪ ಲೇಟ್ ಆಗಿ ಹೋಗಿದ್ಕೆ ನಂದು ಒಂದು ಪೋಸ್ಟ್ ಮಾಸ್ಟರ್ ಇತ್ತು. ಪೋಸ್ಟ್ ಮ್ಯಾನ್ ಇದಿತ್ತು, ಕ್ಯಾರೆಕ್ಟರ್ ಇತ್ತು. ಲೇಟ್ ಆಗಿ ಹೋದೆ. ಪನಿಷ್ಮೆಂಟ್ ಏನಂದ್ರೆ, ಬೇಡ ನೀನ್ ಪೋಸ್ಟ್ ಅಲ್ಲೇ ಅನ್ಬಿಟ್ ನೀನು ಇನ್ ಟೈಮ್ ಬಂದಿಲ್ಲ, ನೀನ್ ಆ ಪೋಸ್ಟ್ ಬೇಡ, ನೀನ್ ಬೇರೆ ಮಾಡು. ಎಷ್ಟು ಸಿಸ್ಟಮ್ ಇತ್ತು ಅಂದ್ರೆ ಅವ್ರು ನಮ್ ಗುರುಗಳು ನನ್ನ ತೀರಾ ಇಷ್ಟ ಆಗತ್ತೆ. ಅವ್ರು ಇವತ್ತು ಈ ಸ್ಟೇಜ್ ಅಲ್ಲಿ ಇರಂದ್ರೆ ಆ ಇದಕ್ಕೋಸ್ಕರ ನಾವು ತೀರಾ ಅವ್ರನ್ನ ಫಾಲೋ ಮಾಡಿದ್ರಾಗಿ ಈ ಲೆವೆಲ್. ನಿಮ್ಮ ಗುರುಗಳ ಬಗ್ಗೆ ನೀವು ವಿಚಾರ ಮಾಡಿ ನೋಡಿ. ಅವ್ರು ಹೇಳಿದ್ರು, ನಮ್ಮಂತ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತವ್ರನ್ನ ನೀವು ಕರಿತೀರಿ ಅಂದ್ರೆ ಅದರ ಅರ್ಥ ಅವರಲ್ಲಿ ಇರುವಂತ ಶ್ರದ್ಧೆ, ಅವರಲ್ಲಿ ಇರುವಂತ ಒಂದು ಶಿಸ್ತು, ಆ ಒಂದು ಕಾರಣಕ್ಕೆ ಅವ್ರು ಮಾಡಿರುವಂತ ಒಂದು ಸಾಧನೆಗೆ ಅವ್ರಿಗೆ ನಾವು ಇಲ್ಲಿ ಕೊಟ್ಟಿದ್ದೀವಿ. ನಮ್ಗೆ ನಿಜಕ್ಕೂ ಹೆಮ್ಮೆ ಅನ್ಸತ್ತೆ, ನಿಮಗೂ ಹೆಮ್ಮೆ ಅನ್ಸತ್ತೆ ಅನ್ಕೋತೀನಿ. ಎಸ್ ಸರ್. ಪುನೀತ್ ಅವರೇ, ಅವತ್ತು ಬೈದಿರೋದನ್ನ ಜ್ಞಾಪಕ ಇಟ್ಕೊಂಡು ಇವತ್ತು ಲೈವ್ ಅಲ್ಲಿ ಹೇಳ್ತಾ ಇದ್ದೀರಾ, ನನಗೆ ಬೇಜಾರಾಗಲ್ವಾ? ಇಲ್ಲ ಸರ್, ಬೇಜಾರಾಗ್ತಿಲ್ಲ. ನಾನು ಅವತ್ತಿಂದ ಚೇಂಜ್ ಮಾಡ್ಕೊಂಡೆ. ಅವತ್ತು ಬಿಡು, ಹೆಂಗೋ 5 ನಿಮಿಷ ಲೇಟ್ ಆಗ್ಲಿ ಅನ್ನೋದಿದ್ದ ಪರ್ಫೆಕ್ಟ್ ಟೈಮ್ ಬರ್ಬೇಕು, ಪರ್ಫೆಕ್ಟ್ ಟೈಮ್ ಕಲಿಲೇಬೇಕು ಅನ್ನೋದನ್ನ ಇವತ್ತು ಬಿಟ್ಟಿಲ್ಲ. ಥ್ಯಾಂಕ್ ಯು 3 ವಿಷಯನ ಸರ್ ಇವತ್ತು ನಾನು ಮರ್ತಿಲ್ಲ ಸರ್. ಅದ್ ಕಲ್ಸಿದೀನಿ ಸರ್ ಅವತ್ತು ನಿಮ್ಮ ಹತ್ರದಿಂದ. ಸ್ಟೇಜ್ ಮೇಲೆ ಹೋಗಿ ನಡುಗ್ತಾ ಇದ್ವಿ, ನೀವೇ ಧೈರ್ಯ ಮಾಡೋ, ನಿಮ್ಗೆ ಇಷ್ಟ ಮಾಡು ಅಂತ ಫ್ರೀ ಕೊಡ್ತಿದ್ರಿ. ಸ್ಟೇಜ್ ಮೇಲೆ ಆಟಾಡು, ಟೈಮಿಂಗ್ ಪರ್ಫೆಕ್ಟ್ ನಾಟಕ ಬಾ, ಸ್ಟೇಜ್ ಹೆಂಗ ಆಟಾಡು, ನಾ ಕೇಳಲ್ಲ. ಅದು ನಮ್ಗೆ ಇಲ್ಲ ಸರ್. ನಮ್ಗೆ ಒಂದು ನಾವು ಚೆನ್ನಾಗಿದೀವಿ ಅಂದ್ರೆ ಅದೇ ಸರ್, ನಮ್ಗೆ ಅದೊಂದು ತೀರಾ ಖುಷಿ ಆಗುತ್ತೆ. ನಿಮ್ಮ ಮಾತು ಕೇಳಿ ನಾವು ಪುನೀತರಾದ್ವಿ. ತುಂಬಾ ಸಂತೋಷ ಆಯ್ತಮ್ಮ. ಪ್ರೀತಿ ವಿಶ್ವಾಸ ಎಸ್. ಹಾ ಸರ್. ಆಮೇಲೆ ಮೊನ್ನೆ ಪುಸ್ತಕ ಬಿಡುಗಡೆ ಬಂದೆ ಸರ್, ಚೆನ್ನಾಗಿತ್ತು ಸರ್. ಅದು ಫಂಕ್ಷನ್ ತೀರಾ ಚೆನ್ನಾಗಿ ಬಂತು. ಹೇಳಿದ್ರು ನನಗೆ ಹೋಗಕ್ ಆಗ್ಲಿಲ್ಲ, ಬಟ್ ನೀವೆಲ್ಲ ಎಂಜಾಯ್ ಮಾಡಿದೀರಾ, ಒಳ್ಳೇದಾಗಲಿ. ಹಾ ಸರ್, ತೀರಾ ಖುಷಿ ಆಯ್ತು ನಮ್ಗೆ. ನಮ್ ಬಾಲಣ್ಣವರೆಲ್ಲ ಬಂದಿದ್ದು ಅಂತ ನಂಗೆ ನಮ್ ಪ್ರತಿ ತೀರಾ ಇಷ್ಟ ಆಯ್ತು ಸರ್. ಓಕೆ, ಧನ್ಯವಾದಗಳು. ಮತ್ತೊಂದು ಕರೆ ಬರ್ತದೆ, ಮಾತಾಡೋಣ. ಧನ್ಯವಾದಗಳು. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ಯಾರು ಮಾತಾಡೋದು? ಸರ್ ನಾವು ಶೋಭಾ ಶ್ರೀರಾಮ್ ಅಂತ. ನಮಸ್ಕಾರ ಶೋಭಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಎಸ್, ನಮ್ಮೊಂದಿಗೆ ರಾಜು ಅವ್ರ ಹತ್ರ ಮಾತಾಡ್ಬೇಕಾಯ್ತು, ಅದಕ್ಕೆ. ನಮಸ್ಕಾರ ಶೋಭಾ ಅವರೇ. ನಮಸ್ಕಾರ ರಾಜು ಸರ್ ಅವರೇ. ತುಂಬಾ ಸಂತೋಷ. ಹಲೋ, ನಿಮಿಷ ಹಲೋ. ಏನಿಲ್ಲ, ನಿಮ್ದು ಕೃತಿಗಳೆಲ್ಲ ನಾನು ಓದಿದ್ದೀನಿ. ತುಂಬಾ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ತುಂಬಾ ಸಂತೋಷ ಆಯ್ತು ಸರ್. ಏನಿಲ್ಲ, ನಿಮ್ಗೆ ಈಗ ಇಷ್ಟು ಕೃತಿಗಳೆಲ್ಲ ಬರೀತಿದ್ರಲ್ಲ, ತುಂಬಾ ಓದ್ತಿದ್ರೆ ತುಂಬಾ ರಿಯಲಿಸ್ಟಿಕ್ ಅನ್ನಂಗೆ ನಮಗ್ ಫೀಲ್ ಆಗುತ್ತೆ. ಇದಕ್ಕೆ ನಿಮ್ಗೆ ಯಾರು ಸ್ಫೂರ್ತಿ ಅಂತ ಕೇಳ್ಬೋದಾ? ಸ್ಫೂರ್ತಿ ನನಗೆ ನನ್ನ ಹೆಂಡತಿ, ನನ್ನ ಮಗಳು, ನನ್ನ ಮಗ, ನನ್ನ ಕುಟುಂಬ, ನಿಮ್ಮಂತ ಹಿತೈಷಿಗಳು, ಸ್ನೇಹಿತರು, ಈ ಸಮಾಜ ಎಲ್ಲ ನೀವುಗಳು ಕೊಟ್ಟ ಅನುಭವನೇ ಕೃತಿ ರೂಪದಲ್ಲಿ ನಾನು ಮೂಡಿಸ್ತಾ ಇದ್ದೀನಿ ಅಷ್ಟೇ. ನಂದೇನಿಲ್ಲ ಅದ್ರಲ್ಲಿ. ಸಾಮಾನ್ಯವಾಗಿ ಯಾರು ಹೆಂಡತಿನ ಸ್ಫೂರ್ತಿ ತಗೊಳ್ಳಲ್ಲ, ಬಟ್ ನಮ್ಮ ರಾಜು ಅವರು ಬಹಳ ಹೆಂಡತಿನ ಸ್ಫೂರ್ತಿ. ಇಲ್ಲ ಸರ್, ಹಳೆ ಕಾಲದಿಂದ ಹೇಳ್ಕೊಂಡ್ ಬರ್ತಾರೆ. ಯಾವ್ದೇ ಒಬ್ಬ
ಅಚೀವ್ ಮಾಡಿರೋ ಗಂಡಸ್ರು ಮುಂದೆ ಹಿಂದೆ ಒಬ್ರು ಹೆಂಗಸರು ಇದ್ದೇ ಇರ್ತಾರೆ ಅಂತ ಅದ್ ನಿಜ ಅದು. ಇಲ್ಲ ಬಿಹೈಂಡ್ ದ ವುಮನ್ ಅಂತಾರೆ ಬಟ್ ಹೆಂಡತಿ ಹೇಳಲ್ಲ. ತಮಾಷೆ ಮಾಡಿ ಅವರೇ ಓಪನ್ ಆಗಿ ಲೈವ್ ಕಾರ್ಯಕ್ರಮದಲ್ಲಿ ಹೇಳ್ತಿದಾರೆ ಅಂದ್ರೆ ನಂಬೇಕಾಗಿದೆ ಅಲ್ವಾ? ಇಲ್ಲ ಹೆಂಡತಿ ಸಪೋರ್ಟ್ ಮಾಡದೇ ಇದ್ರೆ ಯಾರು ಸಾಧನೆ ಮಾಡಕ್ ಖಂಡಿತ ಸರ್, ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ಬೇಕು. ಶೋಭಾ ಅವ್ರೆ, ಹೇಳಿ. ನನ್ನ ಜೀವನದಲ್ಲಿ ನಾನು ಇವತ್ತೇನಾದ್ರೂ ನನ್ನನ್ನ ಗುರುತಿಸ್ಕೊಂಡಿದೀನಿ ಅಂತ ಹೇಳಿದ್ರೆ ಅದಕ್ಕೆ 100% ಭಾಗ ನನ್ನ ಹೆಂಡತಿ ಸಹಕಾರನೇ. ರಿಯಲಿ ವೆರಿ ತುಂಬಾ ಖುಷಿ ಸಂತೋಷ ಆಯ್ತು ಸರ್ ಈ ಮಾತು ಕೇಳಿ. ಅದಕ್ಕೆ ಕಾರಣ ಇದೆ, ಯಾಕೆಂದ್ರೆ ರಾಣಿ ಇದ್ರೆ ಮಾತ್ರ ರಾಜನಿಗೆ ವ್ಯಾಲ್ಯೂ ಬರೋದು. ನೋಡಿ ದೇವರು ಹೇಗೆ ಒಂದು ನಿಮ್ಮಿಬ್ಬರನ್ನ ಬಂಧಿಸಿದಾನೆ, ಹೆಸರು ಮುಖಾಂತರನೂ ಆಗಿದೆ ನಿಮ್ ಸಂಬಂಧ. ಥ್ಯಾಂಕ್ ಯು ಮೇಡಮ್. ಇನ್ನೊಂದು, ಈಗ ನೀವು ಮೋಕ್ಷಗಾಮಿ ಅಂತೆಲ್ಲ ಬರ್ತಿದ್ದೀರಲ್ಲ, ಅದು ತುಂಬಾ ಚೆನ್ನಾಗಿ ಹಿಸ್ಟ್ರಿ ಎಲ್ಲ ತುಂಬಾ ಕಲೆಕ್ಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ವರ್ಣಿಸಿ ಬರ್ತಿದ್ದೀರಾ, ಸಂತೋಷ. ನಮ್ದು ಒಂದು ಅಭಿಪ್ರಾಯ ಏನಂದ್ರೆ, ನೀವು ಇನ್ನೂ ಒಂದು ಈಗಿನ ಜನರೇಷನ್ ಮಕ್ಕಳು ಈ ತರ ಓದ್ತಿರ ತುಂಬಾ ಅವರು ತುಂಬಾ ನಾಲೆಡ್ಜ್ ಸಿಗುತ್ತೆ ಅವ್ರಿಗೆ, ಎಲ್ಲಾ ಹಿಸ್ಟ್ರಿನ ತಿಳ್ಕೊಳ್ತಾರೆ. ಸೊ ನೀವು ಕೆಲವು ಅದರ್ ಒಂದು ಬೇರೆ ಬೇರೆ ಒಂದು ಸ್ಥಳಗಳ ಬಗ್ಗೆ ನೀವು ಈ ತರ ಬರೆದ್ರೆ ಬುಕ್ಸ್, ನಮಗೂ ಸಂತೋಷ ಆಯ್ತು ಓದಕ್ಕೆ. ಈಗ ಮುಂದೆ ಬರೋ ಪೀಳಿಗೆಗೂ ಅದು ಓದ್ತಿದ್ರೆ ಅವ್ರಿಗೂ ಒಂದು ನಾಲೆಡ್ಜ್ ಸಿಗುತ್ತೆ, ತಿಳ್ಕೊಳ್ತಾರೆ ನಮ್ ಹಿಸ್ಟ್ರಿ ಬಗ್ಗೆ ಈಗಿನ ಜನರೇಷನ್ ಅಂತ ಸರ್. ಹೌದು ಮೇಡಮ್, ನಿಮ್ಮ ಅಭಿಪ್ರಾಯಕ್ಕೆ ನಾನು ಮನ್ನಣೆ ಕೊಡ್ತೀನಿ. ಪ್ರವಾಸ ಕಥನ ಬರೀಬೇಕು ಅನ್ನೋ ನನ್ನ ಆಲೋಚನೆ ಇದೆ. ನನ್ನದೇ ಆದ ನಿಟ್ಟಿನಲ್ಲಿ ವಿಭಿನ್ನವಾಗಿ ಪ್ರತಿಯೊಂದು ಐತಿಹಾಸಿಕ ಪ್ರದೇಶದ ಬಗ್ಗೆ ಪ್ರವಾಸ ಕಥನ ಬರೀತೀನಿ. ನಿಮ್ಮ ಈ ಅಭಿಪ್ರಾಯಕ್ಕೆ ಧನ್ಯವಾದಗಳು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಭಾಳ ಅದ್ಭುತವಾದ ಪ್ರಶ್ನೆ ಅಂತ ಕೇಳಿದ್ರು. ಮತ್ತೆ ಸ್ಫೂರ್ತಿ ಯಾರಂತ. ಸೊ ಹೌದು, ಖಂಡಿತ. ಯಾಕಂದ್ರೆ ಸಪೋರ್ಟ್ ಅನ್ನೋದು ಮನೆಯಿಂದ ಶುರು ಆಗಬೇಕು ಅಲ್ವಾ? ಸೊ ಮನೆಯಿಂದ ಶುರು ಆದ್ರೆ ನನ್ನ ವಾಸ್ತವಿಕವಾದ ಒಂದು ವಿಚಾರ ನಿಮಗೆ ಹೇಳ್ತೀನಿ. ಹೇಳಿ ಹೇಳಿ. ಪ್ರಪಂಚದಲ್ಲಿ ಎಲ್ಲರಿಗಿಂತ ಜಾಸ್ತಿ ನಾವು ಯಾರು ಇಷ್ಟಪಡಬೇಕು ಅಂದ್ರೆ ನಾವು ನಮ್ಮನ್ನ ಇಷ್ಟಪಡ್ಬೇಕು ಸರ್. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನನ್ನನ್ನ ನಾನು ತುಂಬಾ ಪ್ರೀತಿಸ್ತೀನಿ ಸರ್, ನನ್ನನ್ನ ನಾನು ತುಂಬಾ ಗೌರವಿಸ್ತೀನಿ, ನನ್ನನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೊತೀನಿ. ಯಾಕೆ ಅಂದ್ರೆ ನಾನು ಚೆನ್ನಾಗಿದ್ರೆ ನನ್ನ ಹೆಂಡತಿ ಮಕ್ಕಳು ನಾನು ಚೆನ್ನಾಗಿ ನೋಡ್ತೀನಿ, ಪ್ರಪಂಚ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ನಗ್ನಗ್ತಾ ಇರ್ಬೇಕು, ನಮ್ಮ ಹೆಂಡತಿ ಮಕ್ಕಳು ನಗ್ನಗ್ತಾ ಇರ್ಬೇಕು. ಏನಾಗುತ್ತೆ ಅಂದ್ರೆ ಹೆಂಡತಿಯಿಂದ ನಾವು ಅಂತ ಹೇಳ್ಕೊಳ್ಳೋಕೆ ತುಂಬಾ ಜನ ಯೋಚನೆ ಮಾಡ್ತಾರೆ. ಸರ್ ಸಂಸಾರ ಇದೆಯಲ್ಲ ಸರ್, ಸಂಸಾರ ಬರೀ ಸಂಸಾರ ಉಳ್ಕೊಳ್ಳುತ್ತೆ, ಹೆಂಡತಿ ಒಂದ್ ಕಡೆ ಗಂಡ ಒಂದ್ ಕಡೆ ಆದ್ರೆ. ಅದೇ ಸಂಸ್ಕಾರದಿಂದ ಕೂಡಿದ್ರೆ ಅಂದ್ರೆ ಕಣ್ಣೆಂಬ ಚನ್ನೋಟದ ರುದ್ರಾಕ್ಷಿಯನ್ನೊತ್ತಿದೊಡೆ ಸಂಸಾರದಲ್ಲಿ ಸಂಸ್ಕಾರ ಕಾಣೋ ಸರ್ವಜ್ಞ ಅಂತ ಹೇಳ್ತಾರೆ. ಈಗ ನೋಡಿ, ದೇವ್ರ ಮನೆಯಲ್ಲಿ 2 ದೀಪ ಹಚ್ತೀವಿ ನಾವು, ಎರಡು ಒಂದೇ ತರದ ಹಚ್ತೀವಿ, ಒಂದೇ ಹೈಟ್ ಹಚ್ತೀವಿ, ಒಂದೇ ಪ್ರಮಾಣದ ಬತ್ತಿ, ಒಂದೇ ಪ್ರಮಾಣದ ಎಣ್ಣೆ ಹಾಕ್ತೀವಿ, ಎರಡನ್ನು ಒಟ್ಟಿಗೆ ಹಚ್ತೀವಿ. ಅದರ ಬೆಳಕಲ್ಲಿ ದೇವರನ್ನ ಕಂಡು ದೇವರ ಸಾಕ್ಷಾತ್ಕಾರ ನಾವು ಪಡಿತೀವಿ ಅಂತ ಹೇಳಿದ್ರೆ ಹೆಣ್ಣು ಹೆಚ್ಚಲ್ಲ ಸರ್, ಗಂಡು ಹೆಚ್ಚಲ್ಲ. ಎಂತ ದೊಡ್ಡ ಮಾತು ಸರ್. ಅದಕ್ಕೆ ಒಂದ್ ಮಾತು ಹೇಳ್ತಾರೆ ಸರ್, ಸತಿಪತಿ ಒಂದಾದ ಭಕ್ತಿ ಪರಶಿವನಿಗೆ ಪ್ರಿಯವಂತೆ. ಸತಿ ಪ್ರತಿಯೊಳು ಒಂದಾದ ಭಕ್ತಿ ಪರಶಿವನಿಗೆ ಪ್ರಿಯವಂತೆ, ಸತಿಪತಿ ಒಂದಾಗದ ಭಕ್ತಿ ಅಮೃತದೋಳು ಕಾರ್ಕೋಟ ವಿಷವದ್ದಂತೆ ಕಾಣೋ ರಾಮನಾಥ ಅಂತ ಹೇಳಿದ್ರು. ಗಂಡ ಹೆಂಡತಿ ಒಟ್ಟಿಗೆ ಪೂಜೆ ಮಾಡಿದ್ರೆ ಅವ್ರಿಗೆ ಸಾಕ್ಷಾತ್ಕಾರ ಆಗುತ್ತಂತೆ. ಇಬ್ರು ಒಬ್ರಿಗೊಬ್ರು ಬೈಕೊಂಡ್ ಮಾಡಿದ್ರೆ ಇರೋ ಪುಣ್ಯನು ಹೋಗಿ ಲಾಭ ಆಗುತ್ತೆ, ಅದು ಹೊರಟೋಗ್ಬಿಡುತ್ತೆ. ಓಕೆ. ಸೊ ನಿಮ್ಮ ತಂದೆ ತಾಯಿ ಬಗ್ಗೆ ಮತ್ತೆ ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ನಮ್ಮ ವಿಷಯ ತಿಳಿಸಿ. ನಾನು ಒಂದು ತುಂಬಾ ಬಡ ಕುಟುಂಬದಿಂದ ಬಂದವನು. ಓಕೆ. ನಾವು ಭಾವಸಾರ ಕ್ಷತ್ರಿಯ ಅಂದ್ರೆ ಬಟ್ಟೆ ಹೊಲಿಯೋದೇ ನಮ್ಮ ಕುಲಕಸವಾಗಿತ್ತು. ಓಕೆ. ತಂದೆ ತಾಯಿಗೆ 5 ಜನ ಮಕ್ಕಳು. ಅಂದ್ರೆ ನೇಕಾರ ಇಲ್ಲ, ಬಟ್ಟೆ ಹೊಲಿಯೋದು. ಟೈಲರ್, ಶಿಂಪಿ ವೃತ್ತಿಯವರು ನಾವು. ತುಂಬಾ ಬಡತನದ ರೇಖೆಯಿಂದ ಕೆಳಗಿದ್ದ ಕುಟುಂಬ ನಮ್ದು. ನಾನು ನನ್ನ ಓದು ಬರಹ ಎಲ್ಲ ನಾನು ಸರ್ಕಾರಿ ಶಾಲೆನಲ್ಲೇ ಮಾಡಿದ್ದೀನಿ ಸರ್, ಸರ್ಕಾರಿ ಶಾಲೆನಲ್ಲೇ ಮಾಡಿದ್ದೀನಿ. ನಂತರ PUC ಆದ ನಂತರ ಹಾಸನದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಲ್ನಾಡ್ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ ಎಲೆಕ್ಟ್ರಿಕಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನನಗೆ ಇಂಜಿನಿಯರಿಂಗ್ ಪದವಿ ಸಿಕ್ಕಿದೆ. ಅದಾದ ನಂತರ PG ಡಿಪ್ಲೊಮಾ ಮಾಡಿದ್ದೀನಿ. ಮಾತಾಡಿ ಸರ್, ಮಾತಾಡಿ ಸರ್. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ಯಾರು ಮಾತಾಡೋದು? ನಾನ್ ಸರ್ ಭಾರತಿ ಮಾತಾಡೋದು. ನಮಸ್ಕಾರ ಭಾರತಿ ಅವ್ರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಎಸ್, ನಮ್ಮೊಂದಿಗೆ ರಾಜು ಅವರು ಬಂದಿದ್ದಾರೆ, ಮಾತಾಡಿ ಅಮ್ಮ. ಸರ್ ರಾಜು ಸರ್ ಹೇಗಿದ್ದೀರಾ? ಡಾಕ್ಟರ್ ಭಾರತಿ ಬಾಯ್ ಕೋಕ್ಲೆ ಅವರಿಗೆ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೀನಿ ಸರ್. ತುಂಬಾ ಖುಷಿ ಆಯ್ತು, ನಿಮ್ಮ ಯೋಗ್ಯವಾದ ಸೀಟಲ್ಲಿ ಕೂತ್ಕೊಂಡಿದ್ದೀರಾ. ಥ್ಯಾಂಕ್ ಯು ಮೇಡಮ್. ನಿಮ್ಮಂತರ ಹಾರೈಕೆ ಮೇಡಮ್ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡ್ ಬರುತ್ತೆ ಮೇಡಮ್. ಅಯ್ಯೋ ಸರ್, ನಿಮ್ದು ಕಲೆಯನ್ನ ನಿಮ್ಮನ್ನ ಅಲ್ಲಿ ತನಕ ಹೇಳ್ಕೊಂಡ್ ಬಂದಿದೆ ಸರ್. ಇನ್ನ ಸುಮ್ನೆ ಯಾರಾದ್ರೂ ಕರೀತಾರ ನಿಮ್ಮನ್ನ? ಇಲ್ಲ ಮೇಡಮ್, ನಿಮ್ಮಂತವ್ರ ವಿಶ್ವಾಸನು ಕರ್ಕೊಂಡ್ ಬರುತ್ತೆ ಮೇಡಮ್. ಇಲ್ಲ, ಕಲೆ ಇದೆ ಸರ್ ನಿಮ್ಮ ಹತ್ರ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದೀರಾ. ಮೊದ್ಲ ಕೇಳ್ಬೇಕಾ? ಕತೆ ಬರೀತೀರಾ ಒಳ್ಳೊಳ್ಳೆ.
ಮೇಡಮ್ ನಮ್ಗೆಲ್ಲ ನಿಮ್ಮಂತವ್ರ ದಾರಿದೀಪ ಮೇಡಮ್. ಅಯ್ಯೋ ದೊಡ್ಡ ಮಾತು ಸರ್. ಇಲ್ಲ ಮೇಡಮ್, ಎಲ್ಲರಿಂದ ನಾವು ಕಲಿಯೋದು ಬೇಕಾದಷ್ಟು ಇರ್ತದೆ ಮೇಡಮ್, ಯಾರು ಕಲ್ತು ಹುಟ್ಟೋದಿಲ್ಲ ಮೇಡಮ್. ಆದ್ರೂ ಏನ್ ಸರ್ ಈ ತರ ಚೆನ್ನಾಗ್ ಮಾತಾಡ್ತೀರ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ನಿಮ್ ಜೊತೆ ಮೀಟ್ ಮಾಡಿದ್ದೇನೆ, ಆದ್ರೂ ಲೈವ್ ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ ಎಲ್ಲರ ಜೊತೆ. ನಿಜವಾಗ್ಲೂ ಇವತ್ತು ಬಹಳ ಅದ್ಭುತವಾಗಿ ಮಾತಾಡ್ತಿದ್ದಾರೆ. ಹೌದು ಸರ್. ಎಲ್ಲ ನಿಮ್ಮಂತರ ಹಾರೈಕೆ ಸರ್. ಆಮೇಲೆ ಈ ನಿಮ್ ಸೀಟ್ ಇದೆಯಲ್ಲ ಸರ್, ಗೆಲುವಿನ ಪಯಣ ಅಂದ್ರೆ ಗೆಲುವಾಗಿ ಕುತ್ಕೋಬೇಕು ಸರ್. ಇಲ್ಲಿ ಸ್ವರ್ಗ ಪಯಣ ಎಲ್ಲಿ ಗೆಲುವಾಗುತ್ತೆ? ಅರ್ಥ ಇಲ್ಲ ಅದಕ್ಕೆ ಅಲ್ವಾ? ಅಲ್ಲ, ಸ್ವರ್ಗ ಕುತ್ಕೊಂಡ್ರೆ ಗೆಲುವೆಲ್ಲ ಆಗುತ್ತೆ. ನಿಜ 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 ನಿಜ. ನಿಮ್ಮ ಕಾದಂಬರಿ ತುಂಬಾ ಚೆನ್ನಾಗಿದೆ ಸರ್, ಗೊಬ್ಬಚ್ಚಿ ಗೂಡು ಓದಿದೆ. ಹಾ ಮೇಡಮ್, ತುಂಬಾ ಇಷ್ಟ ಆಯ್ತು. ಒಂದು ಪರಿಸರ ಬಗ್ಗೆ ತುಂಬಾ 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 ಚೆನ್ನಾಗಿ ಬರ್ದಿದ್ದೀರಾ. ಭಾರತಿ ಆ ಅವರೇ, ಪರಿಸರನೇ ಒಂದು ಭೂತಾಯಿ ತರ ನಮ್ ಕಣ್ಣು ಮುಂದೆ ಕಾಣಿಸ್ತಾ ಇತ್ತು. ನಗುವಿನ ಹೊಡಿತಿ ಓದಿದ್ರಾ? ಇಲ್ಲ ಮೇಡಮ್, ಕೊಟ್ಟಿಲ್ಲ ಸರ್, ಈಗ ಬಿಡುಗಡೆ ಆಗಿದೆ, ಕೊಡ್ತೀನಿ. ಓಕೆ. ಅಲ್ವಾ ಸರ್? ಮೇಡಮ್, ಆ ನಗುವಿನ ಹೊಡೆತಿ ಹೊಸ್ತು ಮತ್ತೊಂದು ರಿಲೀಸ್ ಮಾಡಿದೀನಿ, ನಿಮ್ಗಿನ್ನೂ ತಲುಪಿಸಿಲ್ಲ. ಅದ್ರ ಬಗ್ಗೆ ಕೇಳಿದ್ರು ಸರ್, ನಿಮ್ಗೆ ತಲುಪಿಸ್ತೇನೆ. ದಯಮಾಡಿ ನೀವು ಓದಿ ನಿಮ್ಮ ಅಭಿಪ್ರಾಯ ಹೇಳಿ ಮೇಡಮ್. ಖಂಡಿತ ಸರ್, ನನಗಂತೂ ಇದ್ರ ಓದಿದ್ಮೇಲೆ ಅದು ನೀವೇನು ಬರ್ದಿದ್ದೀರಲ್ವಾ, ಹಾ ಮೇಡಮ್, ಅದನ್ನ ಪರಿಸರ ನಮಗೆ ಪರಿಸರ ಮಧ್ಯೆ ಒಬ್ಬ ಭೂತಾಯಿ ತರ ಕಾಣಿಸ್ಕೊಂಡು ಕತೆ ಹೇಳ್ತಾ ಇದ್ದಾಳೇನೋ ಅನ್ನೋ ಮಟ್ಟಿಗೆ ಚೆನ್ನಾಗಿ ಬರ್ದಿದ್ರ, ಖುಷಿ ಆಯ್ತು. ಮೇಡಮ್, ನನ್ನ ಒಂದ್ ಸಣ್ಣ ರಿಕ್ವೆಸ್ಟ್ ನಿಮ್ಗೆ, ಹಾ ಸರ್. ಆ ಪುಸ್ತಕದ ನೀವು ಪ್ರೇರಣೆ ಆಗಿರೋ ದಯಮಾಡಿ ಎರಡು ಗಿಡ ಹಾಕಿ ಮೇಡಮ್, ಪ್ಲೀಸ್. ಎರಡು ಗಿಡ ಏನು 2 ಗಿಡ ನೆಡಿ ಮೇಡಮ್, ನಿಮ್ ಮನೆ ಹತ್ರ ಪಾಟ್ ಎಲ್ಲಾರು ಇಟ್ಬಿಡಿ ಮೇಡಮ್, ಜಾಗ ಇಲ್ದಿದ್ರೆ. ಖಂಡಿತ ಸರ್, ಖಂಡಿತ. ಅದು ನನಗೆ ಸ್ಫೂರ್ತಿ ಆಗಿದೆ, ನಿಜ ಹೇಳ್ತೀನಿ. ತುಂಬಾ ಇಷ್ಟ ಆಯ್ತು. ಆಮೇಲೆ ನಮ್ಮ ಇವರು ಬಾಲ ಸರ್ ಇದಾರಲ್ಲ, ಹಾ ಮೇಡಮ್, ಅವ್ರ ಮಾತು ಕೇಳ್ತಾ ಇದ್ರೇನೆ ನಾವು ಸ್ಫೂರ್ತಿ ಮಾತಾಡಕ್ಕೆ. ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಿಜ ಮೇಡಮ್, ನಿಜ. ನಾನು ನಿಮ್ಗಿನ್ನೂ ತುಂಬಾ ಕರೆಗಳಿದೆ, ಮಾತಾಡಿ ಸರ್, ಒಳ್ಳೇದಾಗ್ಲಿ. ತುಂಬಾ ಇಷ್ಟ ಆಯ್ತು ನಿಮ್ ಜೊತೆ ಮಾತಾಡಿ. ಧನ್ಯವಾದಗಳು Thank you, thank you, ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್, ಓಕೆ. ಸಾಕಷ್ಟು ಲೈನ್ ಇದ್ದಾರೆ. ಮಾತಾಡಿ ಸರ್, ನಮ್ ಪರಿಚಯ ನಿಧಾನ ಮಾಡ್ಕೊಳ್ಳಿ. ಅವ್ರು ಕೇಳೋದ್ರಲ್ಲೇ ಪೂರ್ತಿ ನಿಮ್ಗೆ ಗೊತ್ತಾಗೋಗುತ್ತೆ. ಖಂಡಿತ ಹೌದು, ಹಾಗೆ ಅನಿಸುತ್ತೆ. ವಿಶೇಷತೆ ನಾನ್ ಹೇಳೋದ್ಕಿಂತ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ಸರ್ ನಮಸ್ತೆ. ಯಾರು ಮಾತಾಡೋದು? ಸುಮಾ ಪ್ರವೀಣ್ ಅಂತ, ಮೈಸೂರಿಂದ. ನಮಸ್ಕಾರ ಸುಮಾ ಅವರೇ. ಸರ್, ಇವತ್ತು ರಾಜು ಅವ್ರದ್ದು ಲೈವ್ ಪ್ರೋಗ್ರಾಮ್ ಇದೆ ಅಂತ ನೋಡ್ದು. ಎಸ್, ನಡೀತಾ ಇದೆ. ಎಸ್, ಕೂತಿದ್ದಾರೆ, ಮಾತಾಡಿಮ್ಮ. ಸುಮಾ ಅವರೇ ನಮಸ್ತೆ. ನಮಸ್ತೆ. ನಮಸ್ತೆ ಸುಮಾ ಅವರೇ. ರಾಜು ಸರ್ ಮರ್ತ್ ಬಿಟ್ಟಿದ್ದೀರಾ ನಮ್ಗೆ? ಇಲ್ಲ ಮೇಡಮ್, ನಿಮ್ಮನ್ನೆಲ್ಲ ಮರೆಯಕ್ಕೆ ಆಗತ್ತಾ ಮೇಡಮ್? ಸರ್, ಅದೇ ನೋಡ್ರಿ, ನಿಮ್ದು ಲೈವ್ ಪ್ರೋಗ್ರಾಮ್ ಇದೆ ಅಂತ. ನಾವೆಲ್ಲ ಎಷ್ಟು ನೀವು ಸ್ಕಿಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಒಂದು ಸ್ಟೇಜ್ ಫಿಯರ್ ಎಲ್ಲ ಹೋಗ್ಸಿದೀರಾ. ತುಂಬಾ ಖುಷಿ ಆಗುತ್ತೆ ಸರ್. ಇವತ್ತು ನಾವ್ ಏನೇ ಅಚೀವ್ ಮಾಡ್ತಿದೀವಿ ಅಂದ್ರು ಅದರಿಂದ ನೀವ್ ಇದ್ದೀರಾ. ನಿಮ್ಮ ಈ ವಿಶ್ವಾಸಕ್ಕೆ ಧನ್ಯವಾದಗಳು. ಆದ್ರೆ ನಿಮ್ಮ ಅಚೀವ್ ಹಿಂದೆ ನಿಮ್ಮ ಪ್ರಾಮಾಣಿಕವಾದ ಪ್ರಯತ್ನ ನಿಮ್ಮನ್ನ ಅಲ್ಲಿ ತನಕ ತಂದಿದೆ ಮೇಡಮ್. ಸರ್, ಬರ್ಬೇಕು ಅಂದ್ರೆ ಆ ಧೈರ್ಯ ಎಲ್ಲ ಹೇಳ್ಕೊಡಕ್ಕೆ ಕಾರಣ ನೀವು, ನಿಮ್ಮ ಮಾತುಗಳು. ಇವತ್ತು ನೀವ್ ಎಷ್ಟು ಕಾದಂಬರಿಗಳು ಬರೀತಿದ್ದೀರಾ, ಆ ಟೈಮಲ್ಲಿ ನೀವು ಸ್ಕಿಟ್ಗಳು ಮಾಡಿಸ್ಬೇಕಾದ್ರೆ ಎಷ್ಟೋ ಮಕ್ಳಿಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಅವ್ರೊಂದು ಸ್ಟೇಜ್ ಇದರಿಂದ ಎಷ್ಟೋ ಜನ ಸೀರಿಯಲ್ ಗಳಲ್ಲಿ ಬಂದಿದ್ದಾರೆ, ಇನ್ನ ಎಷ್ಟೋ ಜನ ಫಿಲ್ಮ್ ಲ್ಯಾಂಡ್ ಹೋಗಿದ್ದಾರೆ. ಅವರೆಲ್ಲ ಯಾವತ್ತೂ ನಿಮ್ಮನ್ನ ಮರೆಯಕ್ ಆಗಲ್ಲ ಸರ್. ಮೇಡಮ್, ನಮ್ ಕರ್ತವ್ಯ ಏನಂದ್ರೆ ಬೀಜ ಹಾಕಿ ಮೊಳಕೆ ಹೊಡಿಸೋದನ್ನ ಚಿಕ್ಕದಾಗಿ ಸಸಿ ಬೆಳೆಸೋದಷ್ಟೇ. ಮುಂದೆ ಎಷ್ಟು ದೊಡ್ಡ ಎಮ್ಮರ ಆದ್ರೂನು ಅದನ್ನ ನೋಡಿ ತೃಪ್ತಿ ಪಡ್ತೀವಿ ಮೇಡಮ್. ನಿಮ್ಮ ಅಭಿಪ್ರಾಯ ಮರಿಬಾರ್ದು, ನಿಮ್ಮನ್ನ ಮರಿಬಾರ್ದು. ನನ್ಗೆ ನೋಡಿ ಖುಷಿ ಆಯ್ತು. ಈಗ ನನ್ನ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಮತ್ತೆ ನೀವು ನೆಕ್ಸ್ಟ್ ಒಂದಷ್ಟು ಸ್ಕಿಟ್ಗಳು ಮಾಡಿದ್ರೆ ಈಗ ಮುಂದಿನ ಪೀಳಿಗೆ ಅವ್ರಿಗೆ ಹೆಲ್ಪ್ ಆಗತ್ತೆ ಅನ್ಕೊಳ್ತೀನಿ. ಖಂಡಿತ ಮೇಡಮ್. ರಂಗಭೂಮಿ ಬಗ್ಗೆ ಇವತ್ತಿನ ಪೀಳಿಗೆನಲ್ಲಿ ನೀವು ಹೆಲ್ಪ್ ಮಾಡ್ತೀವಿ, ನಮ್ಮ ಮಕ್ಳು ಕಲಿಸ್ತೀವಿ ಅನ್ನೋ ನಿಮ್ಮ ಆಕಾಂಕ್ಷೆ ಮತ್ತೆ ಆಸೆ ಇದೆಯಲ್ಲ, ಅದಕ್ಕೆ ನಾನು ತುಂಬಾ ಗೌರವ ಕೊಡ್ತೀನಿ. ಯಾಕೆಂದ್ರೆ ರಂಗಭೂಮಿಗೆ ಯಾರು ಇವತ್ತು ವ್ಯಾಲ್ಯೂನೇ ಕೊಡ್ತಾ ಇಲ್ಲ. ಒಂದ್ ಸ್ಕೂಲಲ್ಲಿ 2 ಗಂಟೆ ಯೂನಿಯನ್ ಡೇ ಆದ್ರೆ 5 ನಿಮಿಷದ ಒಂದ್ ಸ್ಕಿಟ್ ಯಾರು ಮಾಡಿಸೋದಿಲ್ಲ, ಬರೀ ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್. ಮತ್ತೆ ನಮ್ಮ ಸಂಸ್ಕೃತಿನ ನಾವು ಉಳಿಸೋದು ಯಾವಾಗ, ನಾವು ಬೆಳೆಸೋದು ಯಾವಾಗ? ನಿಮ್ಮಂತವ್ರು ಕೈ ಜೋಡಿಸಿದ್ರೆ ಮಾತ್ರ ಈಗಿನ ಮಕ್ಕಳು, ಈಗಿನ ಪೀಳಿಗೆ ಮುಂದೆ ಅದನ್ನ ಕಲಿಸಿ ಆ ಕಲೆನ ಮುಂದೆ ತಗೊಂಡ್ ಹೋಗಕ್ ಸಾಧ್ಯ. ಖಂಡಿತ ಮೇಡಮ್, ನನ್ನ ಕೈಲಾದಷ್ಟು ಖಂಡಿತ ರಂಗಭೂಮಿನಲ್ಲಿ ನಮ್ಮ ಉಸಿರಿರೋ ತನಕ ರಂಗಭೂಮಿ ಸೇವೆ ಯಾವತ್ತು ನಾವು ಮಾಡ್ತಾನೆ ಇರ್ತೀವಿ. ಅಂದ್ರೆ ಹಿಂಗ ಆಗ್ಬಿಟ್ಟಿದೆ ಅಂದ್ರೆ ಸ್ಕಿಟ್ಗಳು, ಈ ರಂಗಭೂಮಿ ಅಂದ್ರೆ ರಾಜು ಸರ್ ಅಂದ್ರೆ ಮೊದಲನೇ ಹೆಸರು ಅನ್ನಂಗ ಆಗ್ಬಿಟ್ಟಿದೆ. ಅಷ್ಟು ಅದ್ರಲ್ಲಿ ಇದ್ ಮಾಡಿದೀರಾ. ಸೊ ನೆಕ್ಸ್ಟ್ ಅಟ್ ಲೀಸ್ಟ್ ನಮ್ ಮಕ್ಳಿಗೂ ಆ ಒಂದು ಟ್ಯಾಲೆಂಟ್ ಬರ್ಬೇಕು ಅಂದ್ರೆ ನಿಮ್ಮಂತವ್ರು ನಿಮ್ಮ ಒಂದು ಕಾದಂಬರಿಗಳು ಕೃತಿಗಳಿಂದ ನೋಡಿ ನಾವು ಡೆವಲಪ್ ಮಾಡ್ಕೊಳ್ಬೇಕು ಅನ್ಕೊಳ್ತೀನಿ ಅದ್ರಿಂದ. ಖಂಡಿತ ಮೇಡಮ್, ಖಂಡಿತ ಮಾಡ್ತೀನಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಲೋ ಹಲೋ ಸರ್, ನಮ್ಗೆ ಗೊತ್ತುಬಿಟ್ಟೆ. ಓಕೆ. ಅದು ನಾವು ಇನ್ನೊಂದು ವಿಶೇಷವಾದ ಏನ್ ರಾಜು ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ, ಮತ್ತೆ ಕರೆ ಮಾಡಿದಾರೆ ನೋಡಿ ಭಾರತೀಯರು. ಹೇಳಿ ಮೇಡಮ್. ಹೇಳಿ ರಾಜು ಸರ್
ಇನ್ನೊಂದು ವಿಶೇಷವಾದ ಸುದ್ದಿ ನೀವ್ ಹೇಳಬೇಕಲ್ವಾ ಸರ್ಗೆ ಮಧು ಸರ್ಗೆ. ಹೇಳಿ ಬರ್ತೀವಿ. ನಾವ್ ಇಬ್ರು ಸೇರಿ ಒಂದೇ ವೇದಿಕೆಯಲ್ಲಿ ಒಂದೇ ಟೈಮ್ ಡಾಕ್ಟರೇಟ್ ಪಡೆದಿದೀವಿ ಅಲ್ವಾ, ನನಗೆ ಅದ್ರ ಹೆಮ್ಮೆ ಇದೆ ಸರ್. ಖಂಡಿತ ಮೇಡಮ್, ನನಗೂ ತುಂಬಾ ಹೆಮ್ಮೆ ಇದೆ. ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ಅಪೂರ್ವವಾದ ಕ್ಷಣ. ನಾವಿಬ್ರು ಒಂದೇ ವೇದಿಕೆಯಲ್ಲಿ ಡಾಕ್ಟರೇಟ್ ತಗೊಂಡಿದ್ದೀವಿ. ಅದೇ ಖುಷಿ ಆಯ್ತು ನನಗೆ, ಅದೊಂದು ಹೇಳಕ್ ಬಂದ್ಬಿಟ್ಟೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ಅದು ಹಂಚ್ಕೋಬೇಕು, ಖುಷಿನ ಅನ್ನಿಸ್ತು. ನಿಮ್ಗೆ ಹೇಗಂದ್ರೆ ಸೂಪರ್ ಆಯ್ತು, ತುಂಬಾ ಸಂತೋಷ ಆಯ್ತು ಮೇಡಮ್. ಅದೇ ನಮ್ಮ ಮಧು ಸರ್ಗೆ ಹೇಳಿ ಸರ್, ನಾವ್ ಇಬ್ರು ಒಂದೇ ಟೈಮ್ ತಗೊಂಡಿದೀವಿ ಅಂತ. ಸರ್ ಒಂದೇ ವೇದಿಕೆನಲ್ಲಿ ಇಬ್ರು ಒಂದೇ ದಿನ ತಗೊಂಡಿದ್ದೀವಿ. ಹೌದಾ, ಇಬ್ರಿಗೂ ಅಭಿನಂದನೆಗಳು ನಮ್ಮ ಚಾನಲ್ ಇಂದ. ಅದ್ರಲ್ಲಿ ಇಬ್ರು ನಾವು ಒಂದೇ ಇದ್ವು, ಖುಷಿ ಆಯ್ತು ಸರ್. ಸೂಪರ್. ಓಕೆ ಸರ್, ಥ್ಯಾಂಕ್ ಯು. ವೆಲ್ಕಮ್ ಸರ್. ಎಸ್. ಸೊ ತಮ್ಮ ವಿದ್ಯಾಭ್ಯಾಸ ಬಗ್ಗೆ ಹೇಳ್ತಿದ್ರೆ ನಾವು ENT ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಾನು ಅದ್ರ ಬೇಸಿಸ್ ಅಲ್ಲಿ ITI ನಲ್ಲಿ ಟ್ರೈನಿಂಗ್ ಆಫೀಸರ್ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ತರಬೇತಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತೆ ಎಲೆಕ್ಟ್ರಾನಿಕ್ಸ್ ನ ತರಬೇತಿ ಕೊಡ್ತಾ ಇದ್ದೀನಿ ಸರ್ ಮಕ್ಕಳಿಗೆ. ಓಕೆ. ಮತ್ತೆ ಮುಂದೆ ನಿಮ್ಮ ವಿದ್ಯಾಭ್ಯಾಸ ಆಯ್ತು? ನಿಮ್ಮ ವಿದ್ಯಾಭ್ಯಾಸ ಅಲ್ಲಿಗೆ ಮುಗಿತು. 28 ವರ್ಷದಿಂದ ITI ನಲ್ಲಿ ಟ್ರೈನಿಂಗ್ ಆಫೀಸರ್ ಕೆಲಸ ಮಾಡ್ತಾ ಇದ್ದೀನಿ. ಅದು ಕೂಡ ಚನ್ನಪಟ್ಟಣದಲ್ಲೇ ಮಾಡ್ತಾ ಇದ್ದೀನಿ. ಅಲ್ಲೇ ಮಾಡ್ತೀರಾ? ಹಾ ಸರ್. ಹಾಸನ ಜಿಲ್ಲೆ ಸರ್. ಎಸ್. ಮತ್ತೊಂದು ಕರೆ ಬರ್ತದೆ, ಮಾತಾಡೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು? ಇದು ಶ್ರೇಯಸ್ ಹಾಸನಿಂದ. ನಮಸ್ಕಾರ ಶ್ರೇಯಸ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಸ್, ನಮ್ಮೊಂದಿಗೆ ಇವತ್ತು ರಾಜು ಅವರು ಇದ್ದಾರೆ, ಮಾತಾಡಿ ಸರ್. ಹಲೋ ಶ್ರೇಯಸ್ ಅವರೇ, ನಮಸ್ತೆ. ನಮಸ್ತೆ ಅಣ್ಣ. ಹೇಳಿ ಶ್ರೇಯಸ್. ಇದು ನಿಮ್ ಪ್ರೋಗ್ರಾಮ್ ನೋಡ್ತಿದ್ದೆ, ಚೆನ್ನಾಗಿ ಬಂದಿತ್ತು. ಧನ್ಯವಾದಗಳು. ಇದು ನೀವು ರಿಲೀಸ್ ಮಾಡ್ತಿರೋ ಬುಕ್ ಅಲ್ಲಿ ಏನಾದ್ರು ವಿಡಿಯೋ ಮಾಡಿದ್ರೆ, ಅಂದ್ರೆ ಶೂಟಿಂಗ್ ತರ ಮಾಡಿದ್ರೆ ನೀವು ಚಾನ್ಸ್ ಸಿಗುತ್ತಾ? ಖಂಡಿತ ಗ್ರಾಮೀಣ ಪ್ರತಿಭೆಗಳಿಗೆ ಮತ್ತೆ ಇನ್ನೂ ಎಲೆಮರೆಕಾಯಿ ಇರ್ತಕ್ಕಂಥ ಪ್ರತಿಭೆಗಳನ್ನೇ ನಾನು ನನ್ನ ಇದಕ್ಕೆ ಬಳಸ್ಕೋಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ನಿಮ್ಗಳಿಗೆ ಖಂಡಿತ ನಾನು ಅವಕಾಶ ಮಾಡ್ಕೊಡ್ತೀನಿ. ಥ್ಯಾಂಕ್ಸ್. ಥ್ಯಾಂಕ್ ಯು. ಅದೇ ಗುರಿಯಾಗಿತ್ತು ಒಂದು, ನೀವೊಂದ್ ಚಾನ್ಸ್ ಕೊಟ್ರೆ. ಖಂಡಿತ ಅವಕಾಶಕ್ಕೆ ಯಾವತ್ತೂ ಅವರು ಕೊರತೆ ಮಾಡ್ಕೊಡಲ್ಲ, ಅದು ಖಂಡಿತ ಕೊಡ್ತಾರೆ. ನೀವೆಲ್ಲ ಆಸಕ್ತಿಯಿಂದ ಬೆಳೆದ್ರೆ ನಮ್ಗೆ ಅದೇ ಸಂತೋಷ. ಎಸ್. ಮತ್ತೆ ರಾಜು ಅಂತ ಗುರು ಸಿಗ್ಬೇಕು ಅಂದ್ರೆ ನೀವು ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ತೀನಿ. ಇದು ಕಲ್ಯಕ್ಕೆ ಏನಾದ್ರು ಬರ್ಬೋದಾ? ಖಂಡಿತ. ಬೇಸಿಗೆ ಕಾಲದಲ್ಲಿ ನೀವು ಯಾವಾಗ ಬಿಡುವಿರ್ತೀರಾ, ನೀವು ಬರೋದಕ್ಕೆ ತೊಂದರೆ ಆದ್ರೆ ಆನ್ಲೈನ್ ಅಲ್ಲಿ ಕೂಡ ನಾನು ನಿಮ್ಗೆ ತರಬೇತಿ ಕೊಡ್ತೀನಿ, ನನಗೆ ಬಳಸ್ಕೋಬಹುದು. ಆಮೇಲೆ ಎಲ್ಲ ಪ್ರತಿಯೊಂದು ಫ್ರೀ ಆಫ್ ಕಾಸ್ಟ್. ನಾನು ಕಲೆಯನ್ನ ವ್ಯಾಪಾರೀಕರಣ ಮಾಡೋದಿಲ್ಲ. ತುಂಬಾ ಥ್ಯಾಂಕ್ಸ್ ನಿಮ್ಮಿಂದ ಉಪಕಾರ. ಎಸ್. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನಮಸ್ತೆ. ಯಾರು ಮಾತಾಡುದು? ನಾವು ಸಂತೋಷ್ ಅಂತ ಕೊಳ್ಳೇಗಾಲದಿಂದ. ನಮಸ್ಕಾರ ಸಂತೋಷ್ ಅವರೇ, ಹೇಗಿದ್ದೀರಾ? ಫೈನ್ ಸರ್, ಚೆನ್ನಾಗಿದ್ದೀವಿ. ಕೊಳ್ಳೇಗಾಲ ಅಂದ ತಕ್ಷಣ ಭಯ ಆಗ್ತದೆ ಸರ್ ನಮ್ಗೆ. ಯಾಕೆ ಸರ್? ತಮಾಷೆ ಮಾಡಿದೆ. ಆತರ ಭಯ ಏನಿಲ್ಲ ಸರ್ ನಿಮ್ಗೆ. ಆ ಕೊಳ್ಳೇಗಾಲದಲ್ಲೇ ಸಂತೋಷ್ ಇದ್ದಾರೆ ಸರ್ ಅಲ್ವಾ? ಸಂತೋಷ ಸಿಗ್ತಾ ಇದೆ. ಕೊಳ್ಳೇಗಾಲದಲ್ಲಿ ಸಂತೋಷ್ ಇರೋದ್ರಿಂದ ಸಂತೋಷವಾಗಿದೆ ಸರ್. ಓಕೆ. ಸಂತೋಷ್ ಅವರೇ ನಮಸ್ತೆ. ನಮಸ್ತೆ ಸರ್. ರಾಜು ಸರ್ ನಮಸ್ತೆ. ಹೇಳಿ ಸಂತೋಷ್ ಅವರೇ, ನೀವು ಮಾಡೋದಕ್ಕೆ ತುಂಬಾ ಸಂತೋಷ ಆಯ್ತು. ನಿಮ್ಮ ಅಭಿಮಾನಿ ನಾವು. ಅದೇ ಅಭಿಮಾನಕ್ಕೆ ಯಾವತ್ತು ನಾವು ನಾವು ರಾಜು ಸರ್ ಅವರ ಅಭಿಮಾನಿ ಸರ್. ಅವರ ಕೃತಿಗಳನ್ನ ಓದಿದಿರಾ? ಓದಿದೀವಿ ಸರ್, ಅವರ ಕೃತಿಗಳನ್ನ ಓದ್ತಾ ಇದೀವಿ. ಓದೋ ಅಭ್ಯಾಸ ಇದೆ ಸರ್, ಓದ್ತೀವಿ. ಅವ್ರ ಕೃತಿಗಳನ್ನ ನಿರೀಕ್ಷೆಯಲ್ಲೂ ಇರ್ತೀವಿ. ಸೂಪರ್. ಅವರ ನೇಚರ್ ಬಗ್ಗೆ ಇರ್ತಕ್ಕಂತ ಪ್ರೀತಿ, ಅವರ ಪರಿಸರದ ಬಗ್ಗೆ ಇರ್ತಕ್ಕಂತ ಪ್ರೇಮ ನಮ್ಗೆ ಬಹಳ ಸ್ಫೂರ್ತಿದಾಯಕವಾಗಿರುತ್ತೆ ಸರ್. ಅದು ಬಹಳ ಮುಖ್ಯ ಅಲ್ವಾ ಸರ್? ಹೌದೌದು. ಅದ್ರ ಬಗ್ಗೆ ನಮ್ಗೆ ರಾಜು ಸರ್ ಅವರು ಬಹಳ ಒತ್ತು ಕೊಟ್ಟು ಇದ್ ಮಾಡ್ತಾರೆ. ಅದು ಬಹಳ ನಮ್ಗೆ ಇಷ್ಟ ಆಗುತ್ತೆ. ಪರಿಸರ ಉಳಿಸೋದು ಬೇಡ, ಬೆಳೆಸಿದ್ರೆ ಸಾಕು, ಅದು ತಂತರ ಉಳಿಯುತ್ತೆ ಅಲ್ವಾ ಸರ್? ಸರ್ ಹೇಳಿ ಸರ್. ನನ್ನ ಅಭಿಪ್ರಾಯ, ಮನುಷ್ಯ ಕೂಡ ಪರಿಸರದ ಒಂದು ಅಂಗ ಅಂತ ಸರ್. ಹೌದು ಸರ್, ಹೌದು. ಖಂಡಿತ ಸರ್. ನಾವು ಬೆಳ್ಕೊಳ್ಳೋದಕ್ಕೆ ಪರಿಸರನ ಹಾಳು ಮಾಡಿದ್ರೆ ಬೆಳ್ಕೊಳ್ಳೋಕೆ ಎಲ್ಲ ಆಗುತ್ತೆ ಸರ್. ಖಂಡಿತ ಸರ್. ನಿಮ್ಮ ಕೃತಿಲಿ ಅದಕ್ಕೆ ಒತ್ತು ಕೊಡ್ತೀರಾ ನೀವು? ಇಲ್ಲ, ನನ್ನ ಕಳಕಳಿಯ ಮನವಿ ನೋಡಿ, ಇವತ್ತು ಯಾವ್ದೋ ಒಂದು ಮನೆಗೆ ಲೈಸೆನ್ಸ್ ಕೊಡ್ಬೇಕಾದ್ರೆ ಕಾರ್ಪೊರೇಷನ್ ಪ್ರತಿಯೊಂದಕ್ಕೂ ಪ್ರಾವಿಷನ್ ಕೇಳ್ತಾರೆ, ಪಾರ್ಕಿಂಗ್ ಪ್ರಾವಿಷನ್ ಕೇಳ್ತಾರೆ, ಆದ್ರೆ 2 ಗಿಡ ಹಾಕೋದಿಕ್ ಪ್ರಾವಿಷನ್ ಇದೆಯಾ ಅಂತ ಕೇಳೋದಿಲ್ಲ ಅಲ್ವಾ ಸರ್? ಹೌದು ಸರ್, ಹೌದು. ಅದನ್ನ ನಾವು ಅನುಸರಿಸಿದ್ರೆ ಪ್ರತಿಯೊಂದು ಮನೆಗೂ ಕಂಪಲ್ಸರಿ 4 ಗಿಡ ಹಾಕೋದಕ್ಕೆ ಅವಕಾಶ ಮಾಡ್ಕೊಟ್ರೆ, ಕಂಪಲ್ಸರಿ ಮಾಡಿದ್ರೆ ನಮಗೋಸ್ಕರ ಅಲ್ಲ, ಮುಂದಿನ ಜನಾಂಗಕ್ಕೆ
ಒಂದು ಹೌದು ಪರಿಸರ ಸರ್. ಕಟ್ಕೊಂಡಾಗುತ್ತೆ ಅಂತ ನನ್ನ ಅಭಿಪ್ರಾಯ ಗೆಳೆಯರೆ. ಹೌದು ಸರ್, ಹೌದು ಹೌದು, ತುಂಬಾ ಒಳ್ಳೆ ವಿಷಯ ಇದು. ಸರ್ ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ Okay, ಕರೆ sir. ಬರ್ತಾ ಇದೆ, ಕರೆ ಮೇಲೆ ಕರೆ ಓಕೆ ಬರ್ತಾ ಸರ್, ಇದೆ. Yes. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಎಲ್ರಿಗೂ ಅವಕಾಶ ಥ್ಯಾಂಕ್ ಯು ರಾಜು ಸರ್, Thank you. ಓಕೆ ಸರ್, ಓಕೆ. ಹಲೋ ಹಲೋ ಹೇಳಿ ಸರ್. ಎಸ್ ಸರ್, ಮತ್ತೆ ಕರೆ ಬರ್ಬೋದು ಅನ್ಕೋತೀನಿ. ಮಾತಾಡಿ ಸರ್. ಅವ್ರಿಗೆ ಅವಕಾಶ ಕೊಡಿ ಸರ್. ಈಗ ಅವರಿಂದ ನಾವು ಬೆಳಿಬಹುದು ಬಿಟ್ರೆ ನಮ್ಮಿಂದ ಅವ್ರು ಯಾಕಂದ್ರೆ ಬೆಳೆಯಲ್ಲ. ಅಭಿಮಾನಿಗಳಿದ್ರೆ ಮಾತ್ರ, ಅವ್ರಿದ್ರೆ ಮಾತ್ರ ನಾವು ಸಾಧ್ಯ ಅಂತ. ಯಾಕಂದ್ರೆ ನಮ್ಮ ಅಣ್ಣವ್ರು ಹೇಳ್ತಿದ್ರು, ರಾಜಣ್ಣ ರಾಣೆ ಹೇಳ್ತಿದ್ರು, ನಿಜ ಸರ್. ಪ್ರೇಕ್ಷಕರ ದೇವರಿದ್ರೆ ಮಾತ್ರ ನಾವು ಸಾಧ್ಯ ಅಂತ. ಹಲೋ ನಮಸ್ಕಾರ, ಯಾರು ಮಾತಾಡೋದು? ಹಲೋ, ಯಾರು ಮಾತಾಡೋದು? ನಾನು ಶಬಾನಾ ಅಂತ, ಶಬಾನಾ ಬನು ಚಂದ್ರಪುರ್ನ. ಸಲಾಮ್ अलैकुम। वालेकुम अस्सलाम। कैसे हैं? खैरियत है? हाँ सब दुआ, आप खैरियत में हैं? बिल्कुल बिल्कुल। ನಮ್ಮೊಂದಿಗೆ ಇವತ್ತು ರಾಜು ಅವರು ಇದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ 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 ಸರ್. ಹೇಗಿದ್ದೀರಿ ಮೇಡಮ್? ಹಾ ಆರಾಮ್, ನೀವ್ ಹೇಗಿದ್ದೀರಾ ಸರ್? ಮೇಡಮ್ ಜ್ಞಾಪಕ ಇಟ್ಕೊಂಡು ಕರೆ ಮಾಡಿದೀರಾ, ತುಂಬಾ ಸಂತೋಷ ಆಯ್ತು. ಹೇಳಿ ಮೇಡಮ್, ನಿಮ್ಗೆ ನಮ್ಮಿಂದ ಏನ್ ಮಾಹಿತಿ ಕೇಳ್ತೀರಿ? ನಮ್ಮಲ್ಲಿ ಏನ್ ಮಾತಾಡ್ಬೇಕು ಅಂತ ನೀವು ಫೋನ್ ಮಾಡಿದ್ವಿ ಸರ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಕಾದಂಬರಿಗಳು ಬಿಡುಗಡೆ ಆಯ್ತಲ್ಲ ಸರ್? ಹಾ ಮೇಡಮ್. ತುಂಬಾ ಖುಷಿ ಆಯ್ತು. ಕಾದಂಬರಿಗಳು ಸಖತ್ತಾಗಿದ್ದಾವೆ, ಚೆನ್ನಾಗಿದ್ದಾವೆ, ಸೂಪರ್ ಆಗಿದ್ದಾವೆ ಮೇಡಮ್. ನಿಮ್ಮ ಅಭಿಮಾನಕ್ಕೆ ಚಿರುಋಣಿ. ನಿಮ್ಮಂತ ಇನ್ನು ಕಾದಂಬರಿಗಳು ಬರೀರಿ ಸರ್. ಮೇಡಮ್, ನೀವು ಓದೋರು ಎಷ್ಟು ಜನ ಇರ್ತೀರೋ ನಾನು ಅಷ್ಟೇ ಬರೆಯೋದಕ್ಕೆ ರೆಡಿ ಇದ್ದೀನಿ ಮೇಡಮ್. ಸರಿ ಸರ್. ಎಷ್ಟು ನೀವು ಓದ್ತಿರೋ ನನ್ನ ಶಕ್ತಿ ಮೀರಿ ಬರೀತೀನಿ ಮೇಡಮ್. ಓಕೆ ಸರ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ರಾಜು ಅವರಾ? ಡಾಕ್ಟರ್ ರಾಜು ಅವರು ಇದ್ದಾರೆ. ತಾವು ಯಾರು ಮಾತಾಡೋದು? ಸರ್ ನಾನು ವಸಂತ ಅಂತ ಹೇಳಿ ಚಂದ್ರಾಪಣ್ಣದಿಂದ ಸರ್. ಯಾರು? ಚಂದ್ರಾಪಣ್ಣದಿಂದ ವಸಂತ ಅಂತ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ವಸಂತ ಅವರೇ, ಹೇಗಿದ್ದೀರಾ? ಸರ್ ಚೆನ್ನಾಗಿದೆ ಸರ್, ನೀವ್ ಹೇಗಿದ್ದೀರಿ ಸರ್? ನಾನು ಸೂಪರ್ ಆಗಿದ್ದೇನೆ. ನಮ್ಮ SVB ಆಫೀಸಿಯಲ್ ಚಾನಲ್ಗೆ ಸ್ವಾಗತ ಬಯಸ್ತೇನೆ ನಿಮಗೆ. ಥ್ಯಾಂಕ್ ಯು ಸರ್. ಮಾತಾಡಿ ಸರ್. ನಮ್ಮೊಂದಿಗೆ ಡಾಕ್ಟರ್ ರಾಜು ಅವರು ಇದ್ದಾರೆ. ವಸಂತ ಅವರೇ ನಮಸ್ತೆ. ನಮಸ್ಕಾರ ಸರ್. ಹೇಳಿ ವಸಂತ ಅವರೇ, ನೀವು ಕರೆ ಮಾಡಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ನಿಮ್ಗೂ ಅಷ್ಟೇನೆ. ನಾವು ತುಂಬಾ ಹೊತ್ತಿಂದ ವೆಯ್ಟ್ ಮಾಡಿದೆ, ಸಿಗ್ಲಿಲ್ಲ, ಕಾಲ್ ಸಿಗ್ಲಿಲ್ಲ. ಅಷ್ಟು ಬೇಗ ಸಿಗಲ್ಲ ಸರ್ ಅವರು. ಅಲ್ಲ ನಮ್ಮಲ್ಲಿ ಸಿಗ್ತಾರೆ, ಬಟ್ ಅಲ್ಲಿ ಸಿಗೋದ್ ಕಷ್ಟ ಅಲ್ಲ. ಸಿಗೋದ್ ಕಷ್ಟ. ಹೌದು. ವಸಂತ ಅವರೇ, ನಿಮ್ ಕೈನಲ್ಲಿ ಸಿಕ್ಕಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸದಲ್ಲಿ ಬೆಳೆದಿರೋದಕ್ಕೆ ಈ ಮಟ್ಟಿಗೆ ಬಂದಿದ್ದೀನಿ ವಸಂತ ಅವರೇ. ಅದಕ್ಕೆಲ್ಲ ನೀವೇ ಮೂಲ ಕಾರಣ ಗೆಳೆಯರು. ಥ್ಯಾಂಕ್ ಯು. ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ನಿಲ್ಲ ಒಂದು ಪ್ರತಿಭೆ ಇದೆಯಲ್ಲ, ಆ ಪ್ರತಿಭೆನ ಗುರುತಿಸ್ಕೊಂಡಿದ್ದಕ್ಕೆ ನಾವೆಲ್ಲರೂ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇಷ್ಟಪಡ್ತೀನಿ. ಹಾಗೇನೆ ನಿಮ್ಮ ಗುಬ್ಬಚ್ಚಿ ಗೂಡು ಒಂದು ಬುಕ್ ನಾನು ಓದಿ 2-3 ಸಲ ನಾನು ಓದಿದ್ದೀನಿ ನಾನು. ಬಟ್ ಆ ಬುಕ್ ನಲ್ಲಿ ಓದಿದ್ಮೇಲೆ ನಮಗೆ ಪ್ರಕೃತಿಯಲ್ಲಿ ಬಗ್ಗೆ ನನಗೆ ತುಂಬಾ ಪ್ರೇರಣೆ ಉಂಟಾಗಿದೆ. ನಾನು ಆಕ್ಚುಲಿ ರಿಟೈರ್ಡ್ ಇವಾಗ ಮೆಡಿಕಲ್ ಸ್ಟೋರ್ ಇಂದ ಹೊರಗಡೆ ಇದ್ದೀನಿ ಇವಾಗ. ಈಗ ನಾನು ಓದಿದ್ಮೇಲೆ ಅದ್ ಏನಾಯ್ತು ಅಂದ್ರೆ, ಪ್ರಕೃತಿನಲ್ಲಿ ನಾವು ಗಿಡದ ಜೊತೆ ಮರದು ಬೀಳ್ತಾ ನಾವು ಮಾತಾಡ್ಬೋದು, ಅವ್ರ ಜೊತೆ ಇದ್ಕೊಂಡ್ರೆ ಯಾವ ಸ್ನೇಹಿತರು ಬೇಕಲ್ಲ ಅದು ಅದ್ರ ಮುಂದೆ ಅಂತ ನನ್ನ ಒಂದು ದೊಡ್ಡದೊಂದು ನನಗೆ ಬುಕ್ ನ ಓದಿದ್ಮೇಲೆ ನಂಗೆ ತುಂಬಾ ಒಂದು ಖುಷಿಯಾಗಿದೆ. ಬಟ್ ಅದ್ ಮೆಲುಕಾಗ್ತಾ ಇರ್ತೇನೆ ಯಾವಾಗ್ಲೂ ಅಷ್ಟೇ, ಬೆಳಿಗ್ಗೆ ಸಾಯಂಕಾಲ 2 ಟೈಮ್ ಮೆಲುಕಾಗ್ತಾ ಇರ್ತೇನೆ. ಅದೊಂದು ವಿಷಯ ನಾನು ಒಂದು ಕಲ್ಪನೆನಲ್ಲಿ ಬರ್ದೆ, ಗಿಡದ ಜೊತೆ ಮಾತಾಡ್ಬೋದು, ಗಿಡದ ಜೊತೆ ನಾವು ಪ್ರೀತಿ ವಿಶ್ವಾಸ ಹಂಚ್ಕೋಬಹುದು ಅಂತ. ಅದನ್ನ ನೀವು ಪ್ರಾಕ್ಟಿಕಲ್ ಆಗಿ ಮಾಡಿದಿರಿ. ನಾನು ನಿಮಗೆ ಧನ್ಯವಾದ ಹೇಳ್ಬೇಕು. ಯಾಕೆಂದ್ರೆ ಅದು ಬರ್ದು ನಮಗೆ ಕೊಟ್ಟಂತ ಬುಕ್ಕಿ ಮಾಡ್ಕೊಟ್ಟಿದ್ದೀನಿ, ನಿಮಗ್ ಧನ್ಯವಾದಗಳು ನಾವು ಹೇಳ್ಬೇಕು ಇವಾಗ. ತುಂಬಾ ಸಂತೋಷ ವಸಂತ ಅವರೇ. ಇದೇ ರೀತಿ ಗಿಡ ಮರಗಳನ್ನ ಪ್ರೀತಿಸಿ. ಖಂಡಿತ ಮನುಷ್ಯನ ಜೀವನ ಮರದ ಜೀವನದಂತೆ ಇರ್ಬೇಕಂತೆ. ಯಾತಕ್ಕೆ ಅಂತ ಹೇಳಿದ್ರೆ, ಮರ ನೋಡಿ ಕೆಟ್ಟದನ್ನ ತಗೊಂಡು ಒಳ್ಳೆದನ್ನ ಕೊಡುತ್ತೆ. ಮನುಷ್ಯ ಒಳ್ಳೆದನ್ನ ತಗೊಂಡು ಕೆಟ್ಟದನ್ನ ಕೊಡ್ತಾನೆ. ಹಾಗಾಗಿ ಮನುಷ್ಯನ ಜೀವನ ಮರದಂತಿದ್ರೆ ಆ ಜೀವನಕ್ಕೊಂದು ಸಾರ್ಥಕತೆ ಇರುತ್ತೆ ಅಂತ. ಖಂಡಿತವಾಗ್ಲು. ಕರೆ ಮಾಡಿದ್ಕೆ ವಸಂತ ಅವರೇ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಾಲಿಂಗ್. ಹಲೋ ಹಲೋ ಸರ್, ನಮಸ್ಕಾರ. ಯಾರು ಮಾತಾಡೋದು? ನಮಸ್ತೆ, ನಾವು ಕೊಣನೂರಿಂದ. ಎಲ್ಲಿಂದ? ಕೊಣನೂರು. ಓಕೆ. ನಾವು ರಾಜು ಅವ್ರ ಫ್ಯಾನು. ಓಕೆ. ಯಾರು ರಾಜು ಅವ್ರ ಫ್ಯಾನ್ ಯಾರಿಲ್ಲ ಹೇಳಿ? ಇಲ್ವೇ? ಅದು ಯಾರಿಲ್ಲ ಹೇಳಿ, ಪ್ರತಿಯೊಬ್ರು ಇದಾರಂದೆ. ಹೌದಾ? ಸುರೇಶ್ ಅವರೇ ನಮಸ್ತೆ. ನಮಸ್ತೆ ಸರ್. ನಾವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಕರೆ ಮಾಡಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ಹೌದಾ? ಕರೆ ಮಾಡಿದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ನಿಮ್ಮ ಡ್ರಾಮಾಗಳೆಲ್ಲ ಚೆನ್ನಾಗಿ ಓಡ್ತಾ ಇದೆ ಅಂತ ಗೊತ್ತಾಯ್ತು. ಬುಕ್ಸ್ ಎಲ್ಲ ಬರೆದ್ರಂತೆ. ಹೌದು ಸರ್. ಅದೆಲ್ಲ ನೋಡ್ತಾ ಇದೀವಿ, ಓದ್ತಾ ಇದೀವಿ. ಅಲ್ಲ, ನಿಮ್ಮಂತವ್ರ ಒಂದು ಆರೈಕೆಯಿಂದ ನಾವು ಮುಂದುವರ್ಕೊಂಡು ಹೋಗ್ತಾ ಇದೀವಿ ಸರ್. ಹಾಗೆ
ದೊಡ್ಡವರ ಆಶೀರ್ವಾದ ಮತ್ತೆ ಹಾರೈಕೆ ಸಾಕು, ಎಂತ ಬೆಟ್ಟನಾದ್ರೂ ಹತ್ತಿ ಬಿಡ್ಬಹುದು. ಆಯ್ತು ಸರ್, ಹೆಂಗ ದೇವ್ರ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ರೆ ಧನ್ಯವಾದಗಳು ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ಈಗ ನನ್ನ ಪ್ರಕಾರ ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ಮನುಷ್ಯ ಏನನ್ನು ಹೊಸದಾಗಿ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ ಸರ್, ಎಲ್ಲ ಇದೆ ಸರ್, ಪ್ರತಿಯೊಂದು ಇದೆ. ನಾವು ಹಾಳು ಮಾಡಿದೀವಲ್ಲ, ಅದನ್ನ ಹಾಳು ಮಾಡ್ದಂಗ್ ಉಳಿಸ್ಬಿಟ್ರೆ ಸಾಕು, ಅದನ್ನ ಸ್ವಲ್ಪ ಸರಿಪಡಿಸಿ ಸರ್. ಅಷ್ಟೇ ಸರ್, ಏನು ಮಾಡೋದ್ ಬೇಡ, ಹಾಳು ಮಾಡ್ದಂಗ್ ನೋಡ್ಕೊಂಡ್ಬಿಟ್ರೆ ಸಾಕು ಸರ್. ಖಂಡಿತ ಹೌದು. ಬೇಕಾದಷ್ಟಿದೆ, ಪ್ರಕೃತಿ ನಮ್ಗೆ ಏನ್ ಕೊಟ್ಟಿದೆ, ಹೌದು, ಅದಕ್ಕೆ ನಾವು ಮೌಲ್ಯನೇ ಕಟ್ಟಕ್ಕಾಗಲ್ಲ. ಮತ್ತೆ ಅದಕ್ಕೆ ನಾವು ತಿರ್ಗಾ ರಿಟರ್ನ್ ಕೊಡಕ್ಕಾಗಲ್ಲ, ಏನು ಕೊಡಕ್ಕಾಗಲ್ಲ. ಮತ್ತೊಂದು ಕರೆ ಬರ್ತದೆ. ನಮಸ್ಕಾರ. ಹಲೋ ಹಲೋ, ನಮಸ್ಕಾರ. ಹಲೋ 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 ನಮಸ್ಕಾರ ಸರ್. ನಮಸ್ಕಾರ. ಯಾರು ಮಾತಾಡೋದು? ನನ್ನ ಹೆಸರು ರಾಧಾಕೃಷ್ಣ ಅಂತ. ನಮಸ್ಕಾರ ರಾಧಾಕೃಷ್ಣ ಅವರೇ, ಹೇಗಿದ್ದೀರಾ? ಸರ್, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೇನೆ. ನಮ್ಮಲ್ಲಿ ಇವತ್ತು ರಾಜು ಅವರು ಬಂದಿದ್ದಾರೆ, ಇನ್ನೂ ಸೂಪರ್ ಆಗಿದೆ ನಾನು. ಸೂಪರ್ ಸರ್, ಅವರು ನನ್ನ ಬಾಲ್ಯ ಗೆಳೆಯ ಅವರು. ಕ್ಯಾ ಬಾತ್ ಹೈ. ಓಕೆ. ಹಾಗಾಗಿ ನಾನು ಅವ್ರ ಹತ್ರ ಅವ್ರಿಗೆ ಒಂದು ವಿಶ್ ಮಾಡೋಣ ಅಂತ ಮಾಡಿದ್ರೆ, ಅವ್ರ ಜೊತೆ ಮಾತಾಡ್ಬೋದ ನಾನು? ಬಾಲ್ಯ ಗೆಳೆಯ ಅಂದ್ರೆ ಸ್ವಲ್ಪ ಎಲ್ಲಾ ರಹಸ್ಯಗಳು ಗೊತ್ತಿರುತ್ತೆ. ಚಟ್ಟಿ ದೋಸ್ತ ಹಂಗೆ. ಖಂಡಿತ ಸರ್, ಖಂಡಿತ. ಓಕೆ. ಬಾಲ್ಯ ರಾಧಾಕೃಷ್ಣ ಅವರೇ, ನಮಸ್ಕಾರ. ಎಜಿ ರಾಜು, ಡಾಕ್ಟರ್ ಎಜಿ ರಾಜು ಅವ್ರಿಗೆ. ಗೆಳೆಯ, ನಿನ್ನ ಧ್ವನಿನ ನನಗೆ ಪೂರ್ತಿ ಚೈತನ್ಯ ತುಂಬಿದಂಗಾಯ್ತು ಗೆಳೆಯ. ಅಲ್ಲ ನನಗೆ ಈಗ ಎಲ್ಲ ಇದ್ದಾಗ ಇರೋ ಗೆಳೆಯರಿಗೂ ಏನು ಇಲ್ಲದೆ ಇದ್ದಾಗಿದ್ದ ಗೆಳೆಯನಿಗೂ ಬಹಳ ವ್ಯತ್ಯಾಸ ಇದೆ. ಅದಕ್ಕೆ ಬಾಲ್ಯದ ಗೆಳೆಯ ಅಂತ ಹೇಳಿದ್ರೆ ಜೀವನ ಪೂರ್ತಿ ಜೊತೆ ಇರೋ ಗೆಳೆಯ. ಸೂಪರ್. ಹೌದು, ಖಂಡಿತ ಖಂಡಿತ ಖಂಡಿತ. ಆ ಸ್ಥಾನದಲ್ಲಿ ಇವತ್ತು ಆ ಸಂವಾದ ಒಂದು ಮಾಡ್ತಾ ಇರೋದು ನನಗೆ ತುಂಬಾ ಹೆಮ್ಮೆ ವಿಷಯ. ಅದಕ್ಕಿಂತ 3 ಕೃತಿ ಒಂದೇ ದಿನ ಬಿಡುಗಡೆ ಮಾಡಿರೋದು ತುಂಬಾ ಸಂತೋಷ. ಅನಿವಾರ್ಯ ಕಾರಣಗಳಿಂದ ನಾನು ಆ ಒಂದು ಕಾರ್ಯಕ್ರಮನ ನಾನು ಮಿಸ್ ಮಾಡ್ಕೊಂಡೆ. ಅದಕ್ಕೆ ನಾನು ಇದರಲ್ಲಿ ನಾನು ನಿಮ್ಗೆ ಸಾರಿನೂ ಕೇಳ್ತೀನಿ, ಯಾಕೆಂತಂದ್ರೆ ಇಲ್ಲೇ ಹೋಗಿದ್ರೆ ನನ್ನ ಹಾಜರಿ ಖಂಡಿತ ಇತ್ತು. ರಾಧವ್ರೆ, ಈಗ ಏನಾಗುತ್ತೆ ಅಂದ್ರೆ ಲೈವ್ ಅಲ್ಲಿ ನಾನು ಬೈಯಕ್ಕಾಗಲ್ಲ, ನನಗೆ ಹಾಗಾಗಿ ನೀವು ಬಚಾವಾದ್ರಿ. ಓಕೆ ಓಕೆ ಗೆಳೆಯ, ಇದೇ ರೀತಿ ನಿಮ್ಮ ಪಯಣ ಮುಂದುವರಿತಾ ಇರ್ಲಿ. ಇನ್ನು ಹೆಚ್ಚು ಹೆಚ್ಚು ಕೃತಿಗಳು, ಜನಸೇವೆ ಮತ್ತೆ ನಿಮ್ಮ ಸಾಹಿತ್ಯ, ನಿಮ್ಮ ಕಲೆ ಏನಿದೆ ಅದು ಹೀಗೆ ಮುಂದುವರಿಲಿ. ಭಗವಂತ ನಿಮ್ಗೆ ಹೆಚ್ಚಿನ ಆಯಸ್ಸು, ಐಶ್ವರ್ಯ, ಅಭಿವೃದ್ಧಿ ಎಲ್ಲಾನು ಕೊಡ್ಲಿ ಅಂತ ನಾನು ಭಗವಂತನ ಕೇಳ್ಕೊತೀನಿ. 100 ಗೆಳೆಯರನ್ನು ಕೊಡ್ಲಿ, ಹಿಮಾಲಯ ಬೆಟ್ಟ ಬೇಕಾದ್ರೂ ಹತ್ತೀನಿ ನಾನು. ಅದು ದಟ್ ಈಸ್ ದ ಸ್ಪಿರಿಟ್. ಅದು ಒಂದು ಬಹಳ ಸಂತೋಷದ ಒಂದು ವಿಚಾರ. ಬಹಳ ಸಂತೋಷ ಆಗ್ತಾ ಇದೆ ನಿನ್ನ ಆ ಸ್ಥಾನದಲ್ಲಿ. ನಾನಿಲ್ಲಿ ಏಕವಚನ ಮಾತಾಡಿದ್ರೆ ಅನ್ಯತಾ ಭಾವಿಸಬಾರ್ದು. ಅದೇನಿರ್ತಂದ್ರೆ ಜನರಲ್ ಆಗಿ ನಾವು ಮಾತಾಡ್ತಾ ಸಹಜ ಅದು ಬಂದ್ಬಿಡುತ್ತೆ. ಯಾಕೆಂದ್ರೆ ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ಆ ಸ್ಥಾನಕ್ಕೆ ನಾವು ಗೌರವ ಕೊಡ್ಬೇಕು. ಗೆಳೆಯ ಅನ್ನೋದು ಒಂದು ಒಂದು ಅಚೀವ್ ಮಾಡಿ ಆ ಸ್ಥಾನದಲ್ಲಿ ಕೂತ್ಕೊಂಡು ಒಂದು ಮಾತಾಡ್ತಾ ಇದ್ದಾಗ ಆ ಸ್ಥಾನಕ್ಕೆ ನಾನು ಗೌರವ ಕೊಡ್ಬೇಕು. ಹಾಗಾಗಿ ಎಜಿ ರಾಜ್ ಅವರೇ, ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು. ನಿಮ್ಮ ಪ್ರಯಾಣ ಹೀಗೆ ಮುಂದುವರಿಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊತೀನಿ. ರಾಧಾಕೃಷ್ಣ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ರಾಜು ಅವರೇ, ನಿಮಗೆ 100 ಗೆಳೆಯರು ಸಿಗ್ಬೋದು, ಬಟ್ ರಾಧಾಕೃಷ್ಣ ಸಿಗಲ್ಲ ನಿಮಗೆ. ಖಂಡಿತ ಸರ್, ರಾಧಾಕೃಷ್ಣ ತರ ಸಿಗ್ಬೋದು ನಿಮ್ಗೆ, ರಾಧಾಕೃಷ್ಣ ಸಿಗಲ್ಲ ಸರ್. ಜೆರಾಕ್ಸ್ ಕಾಪಿ ಯಾವ ಕಾರಣಕ್ಕೂ ಆಗಲ್ಲ ಸರ್. ಒರಿಜಿನಲ್ ಸರ್. ಖಂಡಿತ ಸರ್, ಖಂಡಿತ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಹಳ ಬೆಲೆ ಇದೆ. ಸಂತೋಷ ನೋಡಿ ಸರ್, ಅದರಲ್ಲಿ ಗೊತ್ತಾಗಲ್ಲ. ಬಹುಶಃ ನೀವ್ ಇಂಟರ್ವ್ಯೂ ಮಾಡ್ತಾ ಇದ್ದೀರಲ್ಲ, ನಿಮ್ಗೂ ಹಾಗೆ ಅನ್ಸಿರ್ಬೋದು. ನನ್ನ ಕರೆ ಬಂದಾಗಿನ ಒಂದು ಪ್ರತಿಕ್ರಿಯೆಗೂ ಬೇರೆ ಕಾಲ್ಗಳ ಪ್ರತಿಕ್ರಿಯೆಗೂ ವ್ಯತ್ಯಾಸ ನೀವು ಕಂಡಿರ್ಬೋದು ಅಂತ ನಾನು ಅನ್ಕೊಂಡಿದೀನಿ. ಅವ್ರ ಮುಖದಲ್ಲಿ ಆ ಒಂದು ಕಮಲ ಅರಳಿದೆ ಅಲ್ವಾ? ಖಂಡಿತ ಸರ್. ಅಲ್ಲಲ್ಲ, ನಾಳೆ ಅರಳೋ ಕಮಲ ಬೇರೆ, ಇವತ್ತೇ ಅರಳಿಬಿಡಿದೆ. ಖಂಡಿತ ಸರ್, ನಾಳೆ ಅದೇ ಅರಳುತ್ತೆ ಬಿಡಿ. ಈ ಸಂದರ್ಭದಲ್ಲಿ ಆ ಮಾತು ಬೇಡವೇನು ಅಂತ ನನಗೆ ಅನಿಸ್ತಾ. ಕಮಲ ಅರಳುತ್ತೆ ಸರ್. ಈ ಸಂದರ್ಭ ಬಹಳ ಒಂದು ಸರ್ ತುಂಬಾ ಅಂತಂದ್ರೆ ತುಂಬಾನೇ ಸಂತೋಷ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ, ಹೆಮ್ಮೆ ಅನ್ನಿಸ್ತಾ ಇದೆ ಸರ್. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಒಬ್ಬ ಬಾಲ್ಯ ಗೆಳೆಯ ಆ ಒಂದು ಮಟ್ಟಕ್ಕೆ ಏರಿ
ಆ ಒಂದು ಆ ಸ್ಥಾನದಲ್ಲಿ ಇದನ್ನ ಗೌರವ ಡಾಕ್ಟರೇಟ್ ಪದವಿ ಪಡೆದಿರೋದು ಮತ್ತೊಂದು ಏನೇ ಇರ್ಬೋದು, ಅವನ ಹಾರ್ಡ್ ವರ್ಕ್ ಸರ್ ಅವ್ರದ್ದು. ಅವ್ರು ಇವತ್ ಏನ್ ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಅದರದ್ದು ಹಿನ್ನೆಲೆ ಏನಿದೆ, ಅವ್ರದ ಒಂದು ಬ್ಯಾಕ್ ಸ್ಟೇಜ್ ನಲ್ಲಿ ನಡೆದಿರ್ತಕ್ಕಂತ ಅವ್ರ ಒಂದು ಪೈನ್ ಇರ್ಬೋದು, ಒಂದು ಹಾರ್ಡ್ ವರ್ಕ್ ಇರ್ಬೋದು, ದಟ್ ಈಸ್ ಪ್ರೈಸ್ಲೆಸ್ ಸರ್. ಅದಕ್ಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಸೊ ಅದಕ್ಕೆ ಹ್ಯಾಟ್ಸ್ ಆಫ್ ಟು ಹಿಮ್. ನನ್ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ಟು ಹಿಮ್. ಗೆಳೆಯ ಒಂದ್ ಸೆಕೆಂಡ್ ನಮ್ಮ ಪೇಜ್ ನ ಫಾಲೋ ಮಾಡಿ. ಖಂಡಿತ ಸರ್, ಖಂಡಿತ ಸೇವ್ ಮೈ ನಂಬರ್ ಆಲ್ಸೋ. ಯಾ ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಖಂಡಿತ ಮಾಡ್ಕೋತೀನಿ, ಸೇವ್ ಮಾಡ್ಕೋತೀನಿ. ಎನಿವೆ ಚೆನ್ನಾಗಿ ನಡೀತಾ ಇರ್ಲಿ, ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮ ನಿಮ್ಮ ಇದ್ರಲ್ಲೂ ಬರ್ತಾ ಇರ್ಲಿ. ಇದರ ಸಂವಾದಗಳು ಹೆಚ್ಚೆಚ್ಚು ಸಂವಾದ ಮತ್ತೊಂದು ನೇರ ಸಂದರ್ಶನ ನನ್ ಗೆಳೆಯಿಂದನೂ ಬರ್ತಾ ಇರ್ಲಿ ಅಂತ ಆಶಿಸ್ತಾ ಇದ್ದೀನಿ. ಮತ್ತೆ ವಾಟ್ಸ್ಆಪ್ ಮಾಡಿ ನಿಮಗೆ ಸಂದರ್ಶನ ಹೇಗೆ ಅನಿಸ್ತು ಇದ್ರ ಬಗ್ಗೆ ಒಂದು ಫೀಡ್ಬ್ಯಾಕ್ ನ ಕೊಡಿ. ಖಂಡಿತ ಕೊಡ್ತೀನಿ ಸರ್, ಖಂಡಿತ ಕೊಡ್ತೀನಿ. ಧನ್ಯವಾದ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಯಾರು ಮಾತಾಡೋದು? ನಾವು ಸಂಜನಾ ಅಂತ. ನಮಸ್ಕಾರ ಸಂಜನಾ ಅವರೇ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್, ನೀವು? ಎಸ್, ನಾನು ಸೂಪರ್ ಆಗಿದ್ದೇನೆ. ನಮ್ಮೊಂದಿಗೆ ಇವತ್ತು ಡಾಕ್ಟರ್ ರಾಜು ಎಜಿ ಅವರು ಇದ್ದಾರೆ. ಮಾತಾಡಿಮ್ಮ. ಸಂಜನಾ ಅವರೇ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಕಂಗ್ರ್ಯಾಚುಲೇಷನ್ ಸರ್, ನಿಮ್ 3 ಬುಕ್ಗಳು ಬಿಡುಗಡೆ ಆಗಿದೆ. ತುಂಬಾ ಧನ್ಯವಾದಗಳು ಸಂಜನಾ ಅವರೇ. ನನ್ಗೊಂದು ತಲುಪಲೇ ಇಲ್ಲ ಸರ್. ಖಂಡಿತ ನೀವು ವಿಳಾಸ ನನಗೆ ಕಳಿಸ್ಕೊಡಿ. ನಿಮ್ಗೆ ನನ್ನ 3 ಪುಸ್ತಕಗಳನ್ನ ನಾನು ಪೋಸ್ಟಲ್ ಚಾರ್ಜ್ ಸಮೇತ ನಾನು ಯಾಕೆ ಕಳಿಸ್ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಪುಸ್ತಕಗಳನ್ನ ಮಾರಬಾರ್ದು ಅನ್ನೋದು ನಂದೊಂದು ಮೆಂಟಾಲಿಟಿ ಇದೆ. ನೀವು ಅದಕ್ಕೆ ರಿಟರ್ನ್ ಏನಂದ್ರೆ ನೀವು ಓದಿ ನನಗೆ ಅಭಿಪ್ರಾಯವನ್ನ ಮುಕ್ತವಾಗಿ ಹೇಳಲೇಬೇಕು. ಖಂಡಿತ ಸರ್, ಖಂಡಿತವಾಗ್ಲು ಟ್ರೂ ಫೀಡ್ಬ್ಯಾಕ್ ಬೇಕು ಅಷ್ಟೇ. ಅದೇ ಖುಷಿಗೆ ಪಾರ್ಟಿ ಇಲ್ವಾ ಸರ್? ಖಂಡಿತ ಬನ್ನಿ. ನೀವು ಕೇಳಿದ್ರೇನು ನಾನು ಪಾರ್ಟಿ ಕೊಟ್ಟಷ್ಟು ಖುಷಿ ಆಗ್ತಾ ಇದೆ. ನನ್ ಕೊಡಿಸ್ತೀರಾ ಸರ್? ಖಂಡಿತ ಕೊಡಿಸ್ತೇನೆ. ನಿಮ್ಮ ಹಳೆ ಪಾರ್ಟಿ ನಾನು ಕೊಡಿಸೋದೆಲ್ಲ ಪೆಂಡಿಂಗ್ ಇದೆಯಲ್ಲ, ಅದನ್ನೆಲ್ಲ ನೀವು ಕೊಡಿಸ್ಬೇಡಿ. ಆಗ ನಾನು ಖಂಡಿತ ಕೊಡಿಸ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸಂಜನಾ ಅವರೇ. ನಮ್ಮ ಪೇಜ್ ನ ಫಾಲೋ ಮಾಡಿ. ಓಕೆ ಸರ್. ಪೇಜ್ ನ ಫಾಲೋ ಮಾಡಿ. ಮತ್ತೆ ಪ್ರತಿದಿನ ಒಬ್ಬ ಸಾಧಕರು ಬರ್ತಾರೆ, ಅವರು ನೋಡಿ ನೀವು ಹಾರೈಸಬೇಕು. ನಾಟ್ ಓನ್ಲಿ ರಾಜು ಅವರು, ಪ್ರತಿಯೊಬ್ಬರನ್ನು ನೀವು ಸಹಕರಿಸಬೇಕು. ತುಂಬಾ ಜನ ಇದ್ದಾರೆ, ಎಲೆಮರೆ ಕಾರ್ಯಗಳು ಬೇಕಾದಷ್ಟಿದೆ. ಎಲ್ಲರಿಗೂ ಉತ್ತೇಜನ. ಥ್ಯಾಂಕ್ ಯು. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ಯಾರು ಮಾತಾಡೋದು? ಸರ್ ಉಮೇಶ್ ಅಂತ ಸರ್, ಮೈಸೂರಿಂದ. ನಮಸ್ಕಾರ ಉಮೇಶ್ ಅವರೇ, ಹೇಗಿದ್ದೀರಾ? ಮೈಸೂರು ಕ್ಲೈಮೇಟ್ ಹೇಗಿದೆ? ಮಳೆ ಇದೆಯಾ ಅಲ್ಲಿ? ಸೂಪರ್ ಆಗಿದೆ. ನಿಮ್ ಕತೆ ತರ ಎಲ್ಲಾ ಕಡೆ ಮಳೆ ಬರ್ತಾ ಇದೆ. ಓಕೆ. ಇವತ್ತು ಕರೆಯ ಸುರಿಮಳೆ. ಹೌದು ಸರ್, ಕರೆಯ ಸುರಿಮಳೆ. ಸರ್ ಇದೆಲ್ಲ ನೀವು, ನನ್ನ ಒಂದು ಸಲಹೆ ಏನಂದ್ರೆ, ಈ ರೀತಿ ಗ್ರಾಮೀಣ ಎಲ್ಲ ಮಾಡ್ತೀರಲ್ಲ, ವೈ ಕಾಂಟ್ ಯು ಮೇಕ್ ಅ ಡಾಕ್ಯುಮೆಂಟರಿ ಫಿಲಂ ಛೋಟಾ? ಖಂಡಿತ ಮಾಡೋಣ ಸರ್. ಯಾಕಂದ್ರೆ ಒಂದು ಹಳ್ಳಿಲಿ ನೀವು ಬರೀತಿರೋದಿಲ್ಲ, ಹಳ್ಳಿ ಸ್ಟೈಲ್ಗಳು, ಹಳ್ಳಿ ಶೈಲಿಗಳು, ಹಂಗೆ ನಿಮ್ಗೆ ಗೊತ್ತಿರಂಗೆ ನನ್ಗೆ ಗೊತ್ತಿರಂಗೆ ಹಳ್ಳಿಲಿ ಇರೋ ಪ್ರತಿಭೆಗಳು ಇದು ಒಂದು ಸಿಟಿಲೂ ಇಲ್ಲ. ಎಸ್, ನಮ್ಮೊಂದಿಗೆ ರಾಜು ಅವರು ಇದ್ದಾರೆ, ಮಾತಾಡಿ ಸರ್. ನಿಮಗೆ ಕೇಳ್ತೀವಿ. ನಮಸ್ತೆ ಉಮೇಶ್ ಅವರೇ. ಬಹುಶಃ ನಿಮಗೆ ಕೇಳ್ತಿರೋ ಪ್ರಶ್ನೆ. ಸರ್ ನಮಸ್ಕಾರ ಸರ್. ಹೇಳಿ ಉಮೇಶ್. ಸರ್ ಆಯ್ತಾ ಕಾಫಿ? ಆಯ್ತು ಸರ್, ನೀವು ಕರೆ ಮಾಡಿದ್ದೆ ನನಗೆ ಕಾಫಿ ಕುಡಿದಷ್ಟು ಸಂತೋಷ ಆಯ್ತು ಸರ್. ನಿಮ್ದು ಬರ ನೋಡ್ರೆ ನಂಗೆ ಊಟ ಮಾಡಿದಷ್ಟು ಸರ್ ಸಂತೋಷ ಆಯ್ತು ಸರ್. ಅಲ್ಲ, ನಿಮ್ಮಂತ ಗೆಳೆಯರಿದ್ರೆ ನಾವು ಬರೆಯೋದಿನ್ನು ಹೆಚ್ಚೆಚ್ಚು ಮಾಡ್ತೀವಿ ಸರ್. ಅಕ್ಷಯ ಪಾತ್ರೆ ಇದ್ದಂಗೆ ಸರಸ್ವತಿ ಪಾತ್ರೆ ಏನಿದೆ, ಅಕ್ಷರಗಳ ಪಾತ್ರೆ ಏನಿದೆ, ಅಕ್ಷಯ ಪಾತ್ರೆ ಇದ್ದಾಗ ಅದು. ಖಂಡಿತ ಸರ್. ಒಂಚೂರು ಇದ್ದಿದ್ದು ಅಕ್ಷಯ ಪಾತ್ರೆ ಹೆಂಗ್ ತುಂಬ್ತಾ ಇರುತ್ತೆ, ಅದೇ ರೀತಿ ನಿಮ್ಮ ಬರಹ ಯಾವತ್ತೂ ನಿಲ್ಬಾರ್ದು, ತುಂಬ್ತಾನೆ ಇರ್ಬೇಕು. ನಿಮ್ಮಿಂದ ಹಳ್ಳಿ ಪ್ರತಿಭೆಗಳು ಮೇಲ್ಗಡೆ ಬರ್ಬೇಕು. ಒಂದ್ ಡಾಕ್ಯುಮೆಂಟರಿ ಮಾಡೋದೊಂದು ಸಲಹೆ ಕೊಟ್ಟೆ ಸರ್. ಸೊ ದಟ್ ಖಂಡಿತ ಸರ್, ನಿಮ್ಮಂತ ಅವ್ರ ಸಹಕಾರ ಇದ್ರೆ ಡಾಕ್ಯುಮೆಂಟರಿ ಖಂಡಿತ ನಾನು ಮಾಡ್ತೀನಿ. ಓಕೆ ಸರ್. ಇದು ನಿಮ್ಗೆ ಪ್ರೋತ್ಸಾಹ ಯಾರು ಸರ್ ಇದಕ್ಕೆಲ್ಲ? ಪ್ರೋತ್ಸಾಹ ಅಂದ್ರೆ ಹೇಗೆ ಅಂತ ಅಂದ್ರೆ ಈ ರೀತಿ ಬರಹಾಗೆ, ಆಮೇಲೆ ಈ ರೀತಿ ಪ್ರತಿಭೆ ಇರೋದು ನೀವು ಇದು ಮಾಡ್ತಿರಲ್ಲ, ನಿಮ್ಮ ಇನ್ಸ್ಪಿರೇಷನ್, ಪ್ರೋತ್ಸಾಹಕ್ಕಿಂತ ಇನ್ಸ್ಪಿರೇಷನ್, ಪ್ರೇರಣೆ. ನನಗೆ ಇನ್ಸ್ಪಿರೇಷನ್ ಸಮಾಜ ಸರ್. ಈ ಸಮಾಜ ನನಗೆ ಪ್ರತಿಯೊಂದನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸಮಾಜ. ಸಮಾಜಕ್ಕೆ ನಾನು ಏನು ಕೊಡದೇನೆ ಇದ್ರೆ ನಾನು ಲೋಪ ಮಾಡಬೇಕಾಗ್ತದೆ. ಹಾಗಾಗಿ ಸಮಾಜಕ್ಕೆ ಒಳ್ಳೇದೇನಾದ್ರು ಕೊಡ್ಲೇಬೇಕು ಅನ್ನೋ ಉದ್ದೇಶದಿಂದ ನಾನು ಕಲೆಯನ್ನ ಬಳಸ್ಕೊತಾ ಇದ್ದೀನಿ, ರಂಗಭೂಮಿಯನ್ನು ಬಳಸ್ಕೊತಾ ಇದ್ದೀನಿ, ಸಾಹಿತ್ಯವನ್ನು ಬಳಸ್ಕೊತಾ ಇದ್ದೀನಿ, ಸೃಜನಶೀಲತೆಯನ್ನು ಬೆಳೆಸ್ಕೊತಾ ಇದ್ದೀನಿ, ಜೊತೆಗೆ ನಿಮ್ಮಂತ ಅವರ ವಿಶ್ವಾಸನ ಬೆಳೆಸ್ಕೊತಾ ಇದ್ದೀನಿ ಸರ್. ಇದಕ್ಕಿಂತ ಇನ್ನೇನ್ ಬೇಕು ಸರ್?
ಬಾಲು ಸರ್ ಖಂಡಿತ ಸರ್ ಖಂಡಿತ 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 ಹೌದು. ಸರ್ ನಾನು ಆದಷ್ಟು ಬೇಗ ನಿಮ್ಮ ಡಾಕ್ಯುಮೆಂಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಖಂಡಿತ. ಎಸ್, ನಿಮ್ಮ ಪ್ರೋತ್ಸಾಹ ಮತ್ತೆ ನಿಮ್ಮ ಸಹಕಾರ ಖಂಡಿತ ಮಾಡ್ತಾರೆ. ಖಂಡಿತ ಸರ್. ಎಸ್, ಥ್ಯಾಂಕ್ ಯು. ಕರೆ ಮಾಡಿ ನಮ್ಮ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ನಾನು ಹೇಳಕ್ಕಿಂತ ಮುಂಚೆ ಫಾಲೋ ಮಾಡ್ಬಿಟ್ಟಿದ್ದೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಯಾಕೋ ನಿಮ್ಮ ಜೊತೆ ನಮ್ಗೆ ಮಾತಾಡೋಕ್ಕೆ ಯಾಕೋ ಅವಕಾಶ ಕೊಡ್ತಾ ಇಲ್ಲ ನಮ್ಮ ಪ್ರೇಕ್ಷಕರು. ಎಸ್, ಈಗ ಸರ್ ನಿಮ್ಮ ಹುಟ್ಟೂರು ಹೇಳಿದ್ರೆ, ನಿಮ್ಮ ತಂದೆ ಹೇಳಿದ್ರೆ ಎಲ್ಲ ಸರ್ಕಾರಿ ಶಾಲೆಗಳು. ಓಕೆ, ಎಜುಕೇಶನ್ ನಿಮಗೆ ಎಷ್ಟು ಮಟ್ಟಿಗೆ ಅದು ನಿಮ್ಮ ಬರಹದಲ್ಲಿ ಅದು ಉಪಯೋಗ ಆಗಿದೆ? ಆಕ್ಚುಲಿ ನಂದು ಮಾತೃಭಾಷೆ ಮರಾಠಿ ಸರ್. ಓ, ನಾನು ಕನ್ನಡ ಮಾಧ್ಯಮ ಅಲ್ಲ, ಇಂಗ್ಲಿಷ್ ಮಾಧ್ಯಮದಲ್ಲಿ ಬಟ್ ನೀವು ಮರಾಠಿ ಅಂತ ಹೇಳ್ತೀರಾ, ಬಟ್ ನಿಮ್ಮ ಭಾಷೆ ನೋಡಿದ್ರೆ ನಾನು ಹುಟ್ಟಿರೋ ನೆಲ ಇದು ಸರ್. ನಿಮ್ಮ ಲ್ಯಾಂಗ್ವೇಜ್ ಏನಿದೆ, ಕನ್ನಡ ಮಾತೆ ಭಾಷೆನೇ ಆಗಿದೆ ಸರ್. ನಡೆ ಕನ್ನಡ, ನುಡಿ ಕನ್ನಡ, ಜೀವನವೇ ಕನ್ನಡಮಯ ಸರ್ ಅಲ್ವಾ? ಮತ್ತೊಂದು ಕರೆ ಬರ್ತದೆ, ಮಾತಾಡೋಣ. ನಮಸ್ಕಾರ. ನಮಸ್ತೆ, ವದನ್ ಬಾಲು ಸರ್. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ ಸರ್? ನಾನ್ ಚೆನ್ನಾಗಿದ್ದೀನಿ ಸರ್. ನಾ ಹರೀಶ್ ಅಂತ. ಓಕೆ, ಹರೀಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. SPB ಆಫೀಸ್ ಚಾನೆಲ್ಗೆ ಸ್ವಾಗತ. ನಿಮಗೆ ನಮ್ಮೊಂದಿಗೆ ಇವತ್ತು ಡಾಕ್ಟರ್ AG ರಾಜು ಅವರಿದ್ದಾರೆ, ಮಾತಾಡಿ ಸರ್. ಹೌದು ಸರ್, ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ. ನಮಸ್ತೆ ಹರೀಶ್ ಅವರೇ. ನಮಸ್ತೆ. ನಮಸ್ತೆ ಸರ್. ಹೇಳಿ ಹರೀಶ್. ಸರ್, ಮೊದಲು ನಿಮ್ಗೆ ಆಕ್ಚುಲಿ ಈಗ ಡಾಕ್ಟರೇಟ್ ಸಿಕ್ಕಿದ್ದಕ್ಕೆ ಮತ್ತೆ 3 ಕಾದಂಬರಿಗಳು ಬಿಡುಗಡೆ ಆಗಿದ್ದಕ್ಕೆ ತುಂಬಾ ಅಭಿನಂದನೆಗಳು ಸಲ್ಲಿಸ್ತೀನಿ. ನೀವು ಕರೆ ಮಾಡಿದಕ್ಕೆ ಧನ್ಯವಾದಗಳು. ತುಂಬಾ ಸಂತೋಷ ಆಯ್ತು. ನಮ್ಮ ಗೆಳೆಯರಾಗಿ ನೀವು ಜ್ಞಾಪಕ ಇಟ್ಕೊಂಡು ಫೋನ್ ಮಾಡಿದ್ ನಂಗೆ ತುಂಬಾ ಸಂತೋಷ ಆಯ್ತು ಸರ್. ಸರ್, ನನ್ಗೊಂದು ಹಿಂದಿನ ಡೌಟ್ ಇತ್ತು. ನೀವು ಆಕ್ಚುಲಿ ಏನಂದ್ರೆ, ನೀವು ಟೆಕ್ನಿಕಲ್ ಇದರಲ್ಲಿ ಫೀಲ್ಡ್ ಅಲ್ಲಿ ಇದ್ದು ನೀವು ಈ ಕಾದಂಬರಿ ರಚನೆಗಳದೆಲ್ಲ ಇದ್ ಮಾಡ್ತಾ ಇದ್ರಲ್ಲ, ಆ ಆಸಕ್ತಿ ಯಾವ ತರ ಬಂತು ಅಂತ ನನ್ಗೆ ಆಕ್ಚುಲಿ ನಿಮ್ಮನ್ನ ಕೇಳ್ಬೇಕು ಅಂತ ತುಂಬಾ ದಿವಸ ನಾನು ಇದ್ ಮಾಡ್ಕೊಂಡಿದ್ದೆ. ಪ್ರಶ್ನೆ ಅವ್ರು ಕೇಳಿದ್ದೆ, ಈಗ ಅದೇ ಉತ್ತರ ಕೊಡ್ಬೇಕು. ಬಾಲು ಸರ್ ಜಸ್ಟ್ ನಿಮ್ಮ ಕರೆ ಬರೋಕ್ಕಿಂತ ಮುಂಚೆ ಆ ಪ್ರಶ್ನೆಯನ್ನು ಕೇಳಿದ್ರು. ಹಾಗಾದ್ರೆ ಪರವಾಗಿಲ್ಲ ಬಿಡಿ ಸರ್. ನೋಡಿ, ನಾನು ಬಾಲು ಸರ್ ಉತ್ತರ ಕೊಡಲ್ಲ, ನಿಮ್ಗೆ ಉತ್ತರ ಕೊಡ್ತೀನಿ. ಇಬ್ರಿಗೂ ಸೇರಿ ಕೊಡ್ತಾರೆ. ಅಂದ್ರೆ ನನಗೆ ಬರಹ ನನ್ನ ಬಾಲ್ಯದಿಂದ ಬಂದ ಒಂದು ನನ್ನ ಹವ್ಯಾಸ. ನಾನು ಬಾಲ್ಯದಲ್ಲಿದ್ದಾಗಲೇ ಕವನಗಳನ್ನ ಬರೀತಾ ಇದ್ದೆ, ಪತ್ರಿಕೆಗಳಿಗೆ ಲೇಖನಗಳನ್ನು ಬರೀತಾ ಇದ್ದೆ. ಮತ್ತೆ ಯಾವಾಗ ನಾನು ರಂಗಭೂಮಿಗೆ ರಂಗಭೂಮಿನಲ್ಲಿ ನನ್ನ ನಾಟಕಗಳನ್ನ ನಾನೇ ಬರೆದು ನಾನೇ ನಿರ್ದೇಶನ ಮಾಡಿ ಪ್ರದರ್ಶನ ಮಾಡ್ತಾ ಬಂದೆ. ಯಾಕೆಂದ್ರೆ ಲಭ್ಯವಿದ್ದ ನಾಟಕಗಳು ನಮ್ಮ ಪಾತ್ರಧಾರಿಗಳಿಗೆ ಸೂಟಬಲ್ ಆಗ್ತಿರ್ಲಿಲ್ಲ. ಹೆಣ್ಣು ಪಾತ್ರಗಳು ಇರ್ತಾ ಇತ್ತು, ಹೆಣ್ಣು ಪಾತ್ರ ಮಾಡೋರು ಇರ್ತಿರ್ಲಿಲ್ಲ. ಗಂಡಸರು ಸರ್, ನಾನು 8 ರಿಂದ 10 ವರ್ಷ ರಾಜ್ಯ ಮಟ್ಟದ ಅತ್ಯುತ್ತಮ ನಟಿ ಪ್ರಶಸ್ತಿ ತಗೊಂಡಿದ್ದೀನಿ. ಅನಿವಾರ್ಯತೆ ಹಾಗೇನು ಅಂದ್ರೆ, ಹಾಗಾಗಿ ತೀರ್ಮಾನ ಮಾಡಿದೆ, ಗಂಡು ಪಾತ್ರ ಇರೋ ನಾಟಕ ಬೇಕು, ವಸ್ತು ಬೇಕು, ಹೊಸ ವಿಚಾರ ಬೇಕು ಅಂತ ನಾನು ಬರೆದು ನಾಟಕಗಳನ್ನ ಬರೆಯಕ್ ಶುರು ಮಾಡಿದಾಗ್ಲಿಂದ ಈ ಸಾಹಿತ್ಯದ ಒಲವು ಹೆಚ್ಚಾಯ್ತು ಸರ್. ಮತ್ತೆ ಕಾದಂಬರಿ ಬರೆಯೋದಕ್ಕೆ ಮೂಲ ಕಾರಣ ನನಗೆ ಕರೋನಾ ಸರ್. ಕರೋನಾದ ಒಂದು ವರ್ಷ ಎಷ್ಟೋ ಕಲಾವಿದರು ಆಚೆ ಬಂದಿದ್ದಾರೆ ನಿಜ. ಯಾಕೆಂದ್ರೆ ಸುಮ್ಮನೆ ಸರ್, ನನಗೆ ಮೊದಲು ಸಂತೋಷ ಆಯ್ತು ಸರ್. ಕಾಲೇಜ್ಗೆ ಹೋಗಂಗಿಲ್ಲ, ಅಂಗಡಿಗೆ ಹೋಗಂಗಿಲ್ಲ, ಯಾವ ಟೆನ್ಷನ್ ಇಲ್ಲ, ಆರಾಮ್ ಎಂತ ಆರಾಮ್. ಒಂದು ವಾರ ಕಳೆಯುವ ಪರಿಸ್ಥಿತಿ. ಆಗ ಮತ್ತೆ ನನಗೆ ನೆಮ್ಮದಿ ಕೊಟ್ಟಿದ್ದು ಬರಹ ಒಂದೇ ಸರ್. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಸರ್. ಥ್ಯಾಂಕ್ ಯು ಸರ್. ಸರ್, ಆ ಕರೋನಾ ಟೈಮಲ್ಲಿ ತುಂಬಾ ಸಂತೋಷ ಆಯ್ತು ಸರ್. ಸರ್, ನಂತರ ನನಗೆ ಪುಸ್ತಕ ಹಿಡಿದಾಗ್ಲೇ ನನಗೆ ಸಮಾಧಾನ ಸಿಕ್ಕಿದ್ದು ಸರ್. ಯಾಕೆಂದ್ರೆ ಸಮಯನೂ ಹೋಗಲ್ಲ. ಟಿವಿಲಿ ಯಾವಾಗ ಹಾಕಿದ್ರು ಭಯ ಪಡೋ ನ್ಯೂಸೇ, ಟಿವಿ ಹಾಕಾಗೇ ಇಲ್ಲ. ಯಾವಾಗ ಹಾಕಿದ್ರು ಹಾಸ್ಪಿಟ್ಲ್ಗಳು ಹೆಣಗಳು ಇದನ್ನೇ ತೋರಿಸ್ತಾ ಬಂದ್ರು. ಯಾರಿಗೂ ಮಾತಾಡ್ಸಂಗಿಲ್ಲ, ಆಚೆ ಹೋಗೋ ಆಗಿಲ್ಲ. ಒಂದೇ ಒಂದು ಪರ್ಯಾಯ, ಯಾರಿಗೂ ತೊಂದರೆ ಕೊಡ್ದಂಗೆ ಕುತ್ಕೊಂಡ್ ಜಾಗದಲ್ಲಿ ಬರೆಯೋಣ ಅಂತ ಪ್ರಾರಂಭ ಮಾಡಿದೆ. ಆಗ ಮಾಡಿ ಅಂದ್ರೆ ಸರ್, ಅದಕ್ಕಿಂತ ಮುಂಚೆ ಬಹಳಷ್ಟು ಕೃತಿಗಳನ್ನ ನಾನು ಬರೆದಿದ್ದೀನಿ. ಯಾವ್ದನ್ನು ನಾನು ಹಚ್ಚ ಹಾಕಿಸ್ಲಿಲ್ಲ ಸರ್. ಅದನ್ನ ನನಗೆ ಪ್ರಿಂಟ್ ಮಾಡಿಸ್ಬೇಕು, ಪಬ್ಲಿಸಿಟಿ ಮಾಡ್ಬೇಕು, ಮಾರ್ಕೆಟ್ ಮಾಡ್ಬೇಕು ಅನ್ನೋ ನನಗೆ ಇಂಟ್ರೆಸ್ಟ್ ಬರ್ಲಿಲ್ಲ ಸರ್. ಮತ್ತೊಂದು ಕರೆ ಬರ್ತದೆ. ನಮಸ್ಕಾರ ಸರ್. ನಮಸ್ತೆ. ಯಾರು ಮಾತಾಡೋದು? ಸರ್, ರಾಣಿ ಅಂತ ಹೇಳಿ, ಚನ್ನರಾಯಪಟ್ಟಣದಿಂದ. ರಾಣಿ ಅಂದ್ರೆ ಬಹುಶಃ ನಿಮ್ಮ ರಾಣಿನ ಇದು? 100% ಹೌದಾ? ಖಂಡಿತ ಸರ್. ಒಂದ್ಸಾರಿನಾದ್ರೂ ನಾವು ಮಾತಾಡ್ಬೇಕಲ್ವಾ ಆನ್ಲೈನ್ ಅಲ್ಲೂ? ನೋಡಿ, ನಾನು ಕರೆಕ್ಟ್ ಆಗಿ ಹೇಳಿದ್ನ? ಥ್ಯಾಂಕ್ ಯು ಸರ್. ಅಲ್ಲ, ರಾಣಿ ಸಾಕಷ್ಟಾಗಿರ್ಬೋದಲ್ವಾ, ಬಟ್ ನಿಮ್ದೇ ರಾಣಿ ಅಂತ ಕರೆಕ್ಟ್ ಹೇಳಿದ್ನ ಸರ್? ನನ್ನ ನಗುವಿನ ಒಡತಿ ಸರ್. ನಿಮ್ಮ ನಗುವಿನ ಒಡತಿ? ನನ್ನ ನಗುವಿನ ಒಡತಿ. ಕ್ಯಾ ಬಾತೆ. ನನ್ನ ಸಾಧನೆಯ ಜೊತೆಗಾತಿ. ಹೌದು, ನಿಮಗೆ ಅಲ್ಲ, ನಿಮ್ಮಿಂದ ಅವ್ರಿಗೆ ಸ್ಫೂರ್ತಿ ಅಂತ ಹೇಳ್ತಾರೆ. ನಿಮಗೆ ಯಾವ್ದಾದ್ರು ಒಂದು ವಿಷಯದಲ್ಲಿ ಸ್ಫೂರ್ತಿ ಇದೆಯಾ ಸರ್? ನನ್ನ ಎಲ್ಲ ಇವತ್ತೊಂದು ಸಾಧನೆಗೂ ಅವರೇ ಸ್ಫೂರ್ತಿ ಸರ್. ಕ್ಯಾ ಬಾತ್ ಹೈ, ಸೂಪರ್ ಸೂಪರ್. ರಾಣಿ ಅವರೇ, ನಾನ್ ಬಾಲು ಸರ್ಗೆ ಹೇಳಿದೆ ನನ್ನ ಜೀವನದ ಸಾಧನೆಗೆ ನೀವು ಸ್ಫೂರ್ತಿ ಅಂತ. ಉಲ್ಟಾ ನೀವು ನನಗೆ ಹೇಳ್ತೀರಲ್ರಿ? ಹೌದು, ನಮ್ ಸಾಧನೆಗೂ ನೀವೇ ತಾನೇ ಸ್ಫೂರ್ತಿ.
ನೋಡಿ ಸರ್ ಅದಕ್ಕೆ ದೇವ್ರ ಮನೆ 2 ದೀಪ ಅಂತ ಹೇಳಿದೆ. ಅದನ್ನ ಹೇಳಿದ್ರಲ್ಲ ಸರ್ ಇನ್ನೊಂದ್ ಹಂಗೇನಿಲ್ಲ ಸರ್, ಅವ್ರು ಹೇಳ್ಕೊಳೋದು ಅವ್ರ ದೊಡ್ಡ ಗುಣ. ಅವ್ರಿಗೆ ಆಪರ್ಚುನಿಟಿ ಅಲ್ಲಿ ತನಕ ಬಂದು ಮಾತಾಡೋಷ್ಟು ಸಿಕ್ಕಿದೆ, ನಮ್ಗೆ ಎಲ್ಲೂ ಆಪರ್ಚುನಿಟಿ ಸಿಕ್ಕಿಲ್ಲ, ಹಂಗಾಗಿ ನಾವ್ ಇಲ್ಲೇ ಇದೀವಿ ಅಷ್ಟೇ. ಅದೇ ಸಂತೋಷಕ್ಕೆನೆ ನಾನು ಆಲ್ರೆಡಿ 4 ಗಂಟೆಯಿಂದ ಫೋನ್ ಮಾಡ್ತಾ ಇದೀನಿ, ಫೋನ್ ಪಿಕ್ ಆಗಿಲ್ಲ. ಕೊನೆಗೆ ಪ್ರೋಗ್ರಾಮ್ ಮುಗಿಯೋ ಟೈಮ್ ಆಯ್ತು, ಟೆನ್ಷನ್ ಆಯ್ತಿತ್ತು ಸರ್ ಇಷ್ಟೊತ್ತು. ಇಲ್ಲ ಪ್ರೋಗ್ರಾಮ್ ಇನ್ನು ಪ್ರಾರಂಭನೇ ಆಗಿಲ್ಲ ಆಕ್ಚುಲಿ. ಇಲ್ಲ ಸರ್, ಆಲ್ರೆಡಿ ಎಲ್ಲ ಗೊತ್ತಾಗೋಗಿದೆ. ಇನ್ನು ಸಾಕಷ್ಟು ನಾವು ಮಾತಾಡ್ಬೇಕು. ಬಹಳ ಖುಷಿ ಆಯ್ತು ಕರೆ ಮಾಡಿದ್ರಿ. ಮತ್ತೆ ನಿಮ್ ಚಾನಲ್ ಅವ್ರಿಗೂ ನಮ್ ಕಡೆಯಿಂದ ಮತ್ತೆ ಫೋನ್ ಮಾಡಿರೋ ಪ್ರತಿಯೊಬ್ಬರಿಗೂ ನಮ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ರಾಣಿ ಅವರೇ. ಆಮೇಲೆ ನಿಮ್ಮ ಸಹಕಾರ ಮತ್ತೆ ನಿಮ್ಮ ಒಂದು ಸಪೋರ್ಟ್ ಅವರಿಗೆ ಯಾವತ್ತಿಗೂ ಹೇಗೆ ಇರ್ಲಿ ಅಂತ ನಾನು ಬಯಸ್ತೇನೆ. ಇನ್ನೊಂದು 7 ಜನ್ಮ ನಾನು ಹೆಂಡ್ತೀನಿ ಅಣ್ಣನ ಮುದ್ದೆ ಆದ್ರೂ ಅದು ಸಪೋರ್ಟ್ ಇರ್ಬೇಕು ಅಂತ. ಇನ್ನೊಂದು 7 ಜನ್ಮ ಖಂಡಿತ ಇರುತ್ತೆ ಸರ್, ಇರೋ ತನಕ ಅಂತೂ ಗ್ಯಾರಂಟಿ ಕೊಡ್ತೀನಿ. ನೆಕ್ಸ್ಟ್ ಜನ್ಮಕ್ಕೆ ಗೊತ್ತಿಲ್ಲ, ಈ ಜನ್ಮದಲ್ಲಂತೂ ಕೊಡ್ತೀವಿ. ಅಲ್ಲ ಪ್ರತಿ ಜನ್ಮಕ್ಕೂ ಅದೇ ಇರ್ಬೇಕಂತ ಯಾಕೆ ಹೇಳ್ತಾರೆ ಅಂದ್ರೆ ಮತ್ತೆ ರಿಪೇರ್ ಮಾಡಕ್ ಆಗಲ್ಲ. ರೆಡಿ ಅಲ್ವಾ? ಓಕೆ ಸರ್, ಓಕೆ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ರಾಜ್. ಥ್ಯಾಂಕ್ ಯು, ಬೈ ಬೈ. ನಗುವಿನ ಹೊಡೆತಿ ಇವಾಗ ಇಂಟರ್ವ್ಯೂ ಕಂಪ್ಲೀಷನ್ ಅಲ್ವಾ? ಸೊ ಅದು ಎಜುಕೇಶನ್ ನಾನು ನಿಮ್ಗೆ ಕೇಳಿದ ಪ್ರಶ್ನೆ, ಎಜುಕೇಶನ್ ಮತ್ತೆ ಇದಕ್ಕೆ ಹೇಗೆ ಅದು ಹಾಗೇನಿಲ್ಲ ಸರ್. ನನಗೆ ರಂಗಭೂಮಿ ನಾನು 8 ವರ್ಷಕ್ಕೆ ನಾನು ರಂಗಭೂಮಿಗೆ ಬಂದೆ ಸರ್. ಸುಮ್ಮನಿದ್ದ ನನಗೆ ಬಣ್ಣದ ಹುಚ್ಚ ಹಚ್ಚಿದ್ ನನ್ನ ತಂದೆ ಸರ್. ನಿಮ್ಮ ತಂದೆಯಿಂದ ಗೀಡಿಷ್ಟು ಗಂಗಾರಾಮ್ ರಾವ್ ಅಂತ ಸಂಗೀತ ವಿದ್ವಾಂಸರು, ಮೃದಂಗ ವಿದ್ವಾನ್ರು. ರಂಗಭೂಮಿನಲ್ಲಿ ದೊಡ್ಡ ಪರಿಶ್ರಮ ಇತ್ತು. ನಾನು ಇನ್ನು ಬಾಲ್ಯದಲ್ಲಿ 1ನೇ ಕ್ಲಾಸ್ 2ನೇ ಕ್ಲಾಸ್ ಇದ್ದಾಗಲೇ ನನಗೆ ಏಕಪಾತ್ರ ಅಭಿನಯ ಕಲಿಸಿದ್ರು. ಒಂದು ಬುಡುಬುಡಿಕೆ ಏಕಪಾತ್ರ ಅಭಿನಯ ಕಲಿಸಿದ್ರು ಸರ್. ನಾನು 8 ವರ್ಷದವನಿದ್ದಾಗ ರಾಜ್ಯ ಮಟ್ಟದ ಏಕಪಾತ್ರ ಅಭಿನಯ ಸ್ಪರ್ಧೆಯಲ್ಲಿ ಅವತ್ತು ರಾಜಣ್ಣರ್ದು ಬೊಬರುವಾನ ಫಿಲಂ ರಿಲೀಸ್ ಆದ ಟೈಮು ಫುಲ್ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇತ್ತು. ಆ ಏಕಪಾತ್ರ ಅಭಿನಯ ಮಾಡಿ ರಾಜ್ಯ ಮಟ್ಟದ ಪ್ರಥಮ ಪ್ರಶಸ್ತಿನ ನಾನು ಪಡೆದೆ ನನ್ನ ತಂದೆ ಆರೈಕೆನಲ್ಲಿ. ಅಲ್ಲಿ ಶುರುವಾದ ಬಣ್ಣದ ನಂಟು ಸರ್ ಇಡೀ ಜೀವನದ್ದು ಕೇಳ್ಕೊಂಡ್ ಬರ್ತಾ ಇದೆ. ಈ ಸಾಹಿತ್ಯ ಇರ್ಬೋದು ಅಥವಾ ನಿಮ್ಮ ಹತ್ರ ನಾನು ಮಾತಾಡ್ತಾ ಇರ್ಬೋದು, ಈ ಸ್ಥಾನಕ್ಕೆ ನಾನು ಬಂದು ಕುತ್ಕೊಂಡಿದ್ರೆ ಆ ರಂಗಭೂಮಿ ನನಗೆ ಕೊಟ್ಟ ಭಿಕ್ಷೆ ಸರ್. ಅದೇ ಒಂದು ಕಾರಣ. ಖಂಡಿತ ಸರ್. ಆಕ್ಚುಲಿ ಬರೆಯುವ ಹವ್ಯಾಸ ಯಾವ ವಯಸ್ಸಲ್ಲಿ ತಮಗೆ ಶುರುವಾಯ್ತು? ಆಕ್ಚುಲಿ ಸರ್ ನಾನು 8-9 ವರ್ಷದಲ್ಲಿ ಇದ್ದಾಗಲೇ ನಾನು ಗೀತಾ ಇದ್ದೆ ಸರ್. ಸುಮ್ನೆ ಏನೋ ಸರ್ ಸರಸ್ವತಿ ನನಗೆ ಸುಮ್ನೆ ಇರಕ್ ಬಿಡ್ತಾ ಇಲ್ಲ ಸರ್. ಇವತ್ತಿಗೂ ಬಿಡ್ತಾ ಇಲ್ಲ, ಅವತ್ತಿಗೂ ಬಿಡ್ಲಿಲ್ಲ, ಯಾವತ್ತಿಗೂ ಬಿಡಲ್ಲ ಸರ್. ಸೂಪರ್. ಅದು ಯಾವ್ದು ನಿಮ್ ಕೈ ಬಿಡಲ್ಲ ಬಿಡಿ. ಯಾಕಂದ್ರೆ ಅದು ಅವ್ರ ಕೈ ಹಿಡಿದಿದ್ದಕ್ಕೆ ಇವತ್ತು ಇಷ್ಟ ಮಟ್ಟಿಗೆ ನೀವು ಅಭಿಮಾನ ಗಳಿಸಿರ, ಜನರನ್ನ ಗಳಿಸಿರ, ಪ್ರೀತಿ ಗಳಿಸಿರ. ಯಾವ್ದನ್ನು ಅಂದ್ಕೊಂಡು ಯಾವ್ದನ್ನು ಬರ್ದಿಲ್ಲ ಸರ್. ನನಗನ್ಸಿದ್ದನ್ನ ಮಾತ್ರ ಬರ್ದಿದ್ದೀನಿ. ಯಾರನ್ನೋ ಮೆಚ್ಚೋದಿಕ್ಕೆ, ಎಲ್ಲೋ ಅದನ್ನ ನಾನು ಪಬ್ಲಿಸಿಟಿ ಮಾಡೋದಿಕ್ಕೆ ಅಥವಾ ಬೇರೆಯವರು ಖುಷಿ ಪಟ್ಟು ಓದ್ಲಿ ಅಂತಲ್ಲ ಸರ್. ನನ್ನ ಮನಸ್ಸಿಗೆ ನನಗೆ ಹೊಳೆದ ಭಾವನೆಗಳನ್ನ ನೇರವಾಗಿ ಬಿಚ್ಚಿಟ್ಟಿದ್ದೀನಿ. ಅದು ಎಲ್ಲ ನನ್ನ ಆತ್ಮೀಯರಿಗೆ ಇಷ್ಟ ಆಗಿದೆ. ಮತ್ತೆ ನಾನು ಗ್ರಾಮೀಣ ಭಾಷೆನಲ್ಲಿ ಬರ್ತಿದ್ದೀನಿ. ಸೊ ರಂಗಭೂಮಿ ಕಲಾವಿದ ಆಗಲಿಕ್ಕೆ ನಿಮ್ಮ ತಂದೆನೇ ಕಾರಣ. ಖಂಡಿತ ಪ್ರೇರಣೆ ಅವರಿಂದಾನೇ ಶುರು. ಗಂಗಾರಾಮ್ ಅವರಿಗೆ ನಿಜವಾಗ್ಲೂ ಅವರಿದ್ದಾರ? ಇಲ್ಲ ಸರ್, ನಾನು 8 ವರ್ಷ ಇದ್ದಾಗಲೇ ನನ್ನ ತಂದೆನ ಕಳ್ಕೊಂಡೆ ಸರ್. ಓಕೆ ಅವಾಗಲೇ ಕಳ್ಕೊಂಡೆ. ಸೊ ಹಾಗಾಗಿ ಒಂದು ಜವಾಬ್ದಾರಿ ಉಳ್ಳಂತ ವ್ಯಕ್ತಿ ಅವಾಗಿಂದ ನಿಮಗೆ ಜವಾಬ್ದಾರಿ ಬರ್ತಾ ಸರ್. ಈ ಸಮಾಜಕ್ಕೆ ನನ್ನ ಒಬ್ಬ ಜವಾಬ್ದಾರಿಯುತವಾದ ನಾಗರಿಕನ್ನ ಮಾಡಿದ್ದು ನನ್ನ ತಂದೆ ಕಲಿಸಿಕೊಟ್ಟ ಒಂದು. ನನ್ನ ತಂದೆ ಒಂದು ಮಾತು ಹೇಳ್ತಿದ್ದಾರೆ, ಹೇಳ್ಕೊಟ್ಟಿದ್ದನ್ನ ಇವತ್ತಿಗೂ ನಾವು ನೆನಪಿಟ್ಕೊಂಡಿದ್ದೀರಾ? ಯಾರಿಗೂ ಹೆದರಬೇಡ, ದೇವರಿಗೂ ಮಾತ್ರ ಹೆದರು. ಗೌರವ ಕೊಡೋರಿಗೆ ಮಾತ್ರ ಗೌರವ ಕೊಡು. ನಿನ್ನ ಜೀವನದಲ್ಲಿ ಒಂದು ಸತ್ಯ ಹೇಳಿದ್ರೆ 100 ಸುಳ್ಳು ಹೇಳೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಪ್ರತಿ ಒಂದು ಸಾಧನೆಯಲ್ಲಿ ಅವ್ರು ಇದಾರೆ ಅಂತ ನಾನು ಅನ್ಕೋತೇನೆ. ಹಾ ಸರ್, ನನ್ನ ತಂದೆ ನನ್ನಲ್ಲಿದ್ದಾರೆ ಸರ್. ನನ್ನ ತಂದೆ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಮಾಡ್ತೀನಿ. ನನ್ನ ಹೆಸರಿಂದ ಅಲ್ಲ, ನನ್ನ ಮಕ್ಕಳ ಹೆಸರಿಂದ ನನ್ನ ತಂದೆ ಹೆಸರು ಗೌರವ ಬಂತು ಸರ್. ನನ್ನ ಮಗನಿಗೆ 10 ವರ್ಷ ಇದ್ದಾಗ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಆಯ್ತು ಸರ್. ಇದು ಅಭಿನಯ ಮತ್ತು ಸಂಸ್ಕೃತಿನಲ್ಲಿ. ಆಗ ನನ್ನ ಹೆಸರು ಬರೀಲಿಲ್ಲ ಪತ್ರಿಕೆನಲ್ಲಿ. ಗಂಗಾರಾಮ್ ರಾಯರ ಮೊಮ್ಮಗ ಅಂದ್ರು ಸರ್. ನಾನು ಹುಟ್ಟಿ ಸಾರ್ಥಕ. ಎಷ್ಟು ಖುಷಿ ಆಗುತ್ತೆ. ನನ್ನಿಂದ ಬಂತು ಅದೆಲ್ಲ ನನಗೆ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ನಾನು 2 ಮಕ್ಕಳನ್ನ ಕಲೆಗಾರನ ಮಾಡಿದ್ದೀನಿ. ಮಗ ಡ್ರಾಯಿಂಗ್ ಅಲ್ಲಿ ಮತ್ತೆ ಅಭಿನಯದಲ್ಲಿ ತುಂಬಾ ಚೆನ್ನಾಗಿದ್ದಾನೆ. ಮಗಳು ಭರತನಾಟ್ಯದಲ್ಲಿ ಇದ್ದಾಳೆ. ಯೋಗದಲ್ಲಿ ತುಂಬಾ ಟಾಪ್ ಲೆವೆಲ್ ಅಲ್ಲಿ ಮಾಡ್ತಾಳೆ ಸರ್. ಮತ್ತೆ ಮಕ್ಕಳಲ್ಲಿ ನನ್ನ ಹೆಂಡತಿನಲ್ಲಿ ನನ್ನ ತಂದೆ ತಾಯಿ ಆಶೀರ್ವಾದ ನನ್ನ ಇವತ್ತಿಗೆ ತನಕ ನನಗೆ ಕಾಯ್ತಾ ಇದೆ ಸರ್. ಇಡೀ ನನ್ನ ಜೀವನ ಪರ್ಯಂತ ಅವರ ಆಶೀರ್ವಾದ ಕಾಯ್ತದೆ. ಅವರ ಆಶೀರ್ವಾದ ಯಾವತ್ತಿಗೂ ನಿಮ್ಮ ಅವ್ರ ಮಗ ಅನ್ಕೊಳಕ್ ನಾನು ಪ್ರೌಡ್ ಫೀಲ್ ಮಾಡ್ತೀನಿ
ಸರ್ ಅವ್ರು ನನಗೆ ಏನು ಕೊಡ್ಲಿಲ್ಲ. ಅಮ್ಮ ಇದಾರಲ್ಲ? ಇಲ್ಲ ಸರ್, ಅಮ್ಮನೂ ಇಲ್ಲ. ಸರ್ ಏನು ಕೊಡ್ಲಿಲ್ಲ, ಈ ಅಧಿಕಾರಕ್ಕೆ ಕೊಟ್ರು ಸರ್, ಈ ಸ್ವಾಭಿಮಾನ ಕೊಟ್ರು ಸರ್, ಟು ಬಿ ಸ್ಟ್ರಾಂಗ್ ಸರ್ ಅಲ್ವಾ, ನಿಮ್ಮ ಗೆಲುವಿನ ಪಯಣದ ಹಾದಿ ಕೊಟ್ರು ಸರ್ ನನಗೆ. ಸೂಪರ್ ಸರ್, ನಿಮ್ಮ ಟೈಟಲ್ ನೋಡಿ ನಾನು ತುಂಬಾ ಇನ್ಸ್ಪೈರ್ ಆದೆ. ತುಂಬಾ ಜನ ಗೆಲುವಿನ ಪಯಣ ಅಂದ್ರಲ್ಲ ಸರ್, ಇಟ್ಸ್ ಜರ್ನಿ ಸರ್. ಗೆಲುವು ಒಂದ್ಸಲ ಅಲ್ಲ ಸರ್, ಜೀವನ ಪರ್ಯಂತ ಗೆಲುವು ಬರ್ತಾ ಜರ್ನಿ, ಇದ್ರು, ಮತ್ತೊಂದು ಪ್ರೊಸೆಸ್ ಸ್ಪರ್ಧೆ, ಪ್ರೊಸೆಸ್ ಅದು ಸ್ಪರ್ಧೆ. ಸಾಯೋ ತನಕದ ಪಯಣ ಪ್ರೊಸೆಸ್ ನಿರಂತರ ಸರ್, ನಿರಂತರ ನಿಲ್ಲಲ್ಲ ಅದು, ನಿಲ್ಲದೇ ಇಲ್ಲ ಸರ್, ನಿಂತ್ರೆ ಅದು ಪಯಣ ಆಗಲ್ಲ ಸರ್, ಪಯಣ ಆಗಲ್ಲ ಅದು. ಹಾಗಾಗಿ ನಿಮ್ಮ ಟೈಟ್ಲ್ ಅಂತೂ ನಾನು ತುಂಬಾ ಪ್ರೌಡ್ ಫೀಲ್ ಮಾಡ್ತೀನಿ. ನನ್ನ ಪರವಾಗಿ ಪರ್ಸನಲ್ ಆಗಿ ಧನ್ಯವಾದಗಳು. ಅದ್ಭುತವಾದ ಟೈಟ್ಲ್, ಅದ್ಭುತವಾದ ಟೈಟ್ಲ್. ಥ್ಯಾಂಕ್ ಯು ಸರ್. ಒಬ್ಬ ಬರಹಗಾರರು ನಮ್ಮ ಟೈಟಲ್ ಬಗ್ಗೆ ಇಷ್ಟು ಖುಷಿಯಾಗಿ ಒಂದು ಒಂದು ವರ್ಣನೆ ಮಾಡಿ ಹೇಳ್ತೀರಂದ್ರೆ ಅದು ನಮ್ಮ ಸಾರ್ಥಕ. ಒಬ್ಬ ಸಾಮಾನ್ಯನಿಂದ ಹಿಡಿದು ಅಸಾಮಾನ್ಯನ ತನಕ ನಿಮ್ಮ ಟೈಟ್ಲ್ ಯಾರೇ ಕೇಳಿದ್ರು ಮುಖದ ಮೇಲೆ ಒಂದು ತಿಳು ನಗೆ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ತಾಕತ್ತು ಎಷ್ಟಿದೆ ಅಂತ ಹೇಳಿ. ಸೂಪರ್, ಥ್ಯಾಂಕ್ ಯು ಸರ್. ಎಲ್ಲ ಗುರುಗಳ ಆಶೀರ್ವಾದ. ಖಂಡಿತ ಸರ್. ಸರ್, ನೀವು ಯಾವ ರೀತಿ ಗುರುವನ್ನ ಅಷ್ಟು ಗೌರವ ಕೊಡ್ತಾ ಇದ್ದೀರಿ, ಆ ಗುರುವಿನಲ್ಲಿ ಅಂತ ಗುರುತ್ವಾಕರ್ಷಣ ಶಕ್ತಿ ಇದೆ ನೋಡಿ. ಗುರುತ್ವಾಕರ್ಷಣ ಶಕ್ತಿ ಇರೋದ್ರಿಂದ ನಾವು ಭೂಮಿ ಮೇಲೆ ಇದೀವಿ, ಇಲ್ಲ ಅಂದ್ರೆ ಸ್ಪೇಸ್ ಅಲ್ಲಿ ಇರ್ತಾ ಇದ್ದೀವಿ. ಆ ಗುರುತ್ವಾಕರ್ಷಣ ಶಕ್ತಿಗಿಂತ ಪ್ರಬಲವಾದ್ದು ಈ ಗುರುಗಳ ಶಕ್ತಿ. ಆ ಗುರು ಬಲ ನಿಮಗಿದೆ. ಆ ಗುರುಗಳ ಬಲ ಇದ್ದ ಮೇಲೆ ನಿಮ್ಮನ್ನ ನಾವು ಬೀಟ್ ಮಾಡಕ್ ಆಗಲ್ಲ. ಅಯ್ಯೋ ಬೇಡ ಸರ್, ಇದ್ರ ಕಾಂಪಿಟೇಷನ್ ಇಲ್ಲವೇ ಇಲ್ಲ. ಸೊ ಅವ್ರ ಆಶೀರ್ವಾದ ಪಡ್ಕೊಂಡು ನಾವು ಮುಂದೆ ಹೋಗ್ತಾ ಇದೀವಿ. ನಮಗೆ ತಾಯಿ ಶಾರದೇನೆ ಅವರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಪರಿಪರಿ ಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯಿತು ಭಕ್ತಿ ಅಂತ. ಹಿಂದೆ ಗುರು ಇದ್ದಾರೆ, ಮುಂದೆ ಗುರು ಇದೆ ಸರ್. ನಿಮ್ ಜೀವನದಲ್ಲಿ ಗೆಲುವಿನ ಪಯಣ ಏನಿದೆ ಅವಿರತವಾಗಿ ಸಾಗ್ಲಿ ಅಂತ ನನ್ನ ಹಾರೈಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ನಿಮ್ಮ ಉಸಿರಿರೋ ತನಕ ನಿಮ್ಮ ಈ ಗೆಲುವಿನ ಪಯಣ ನನ್ನ ಪ್ರಕಾರ ನನ್ನ ಉಸಿರಿರೋವರೆಗೂ ನಾನು ನಡೆಸಬೇಕಂತ. ನನ್ನಂತ ಸಾವಿರಾರು ಪ್ರತಿಭೆಗಳನ್ನ ಈ ವೇದಿಕೆಗೆ ತಂದು ತಮ್ಮ ಮೂಲಕ ಸಿಗಬೇಕು. ಖಂಡಿತ ಸರ್. ಪ್ರತಿಭೆಗಳು ಯಾಕಂದ್ರೆ ನಿಮ್ಮಗಳಿಗೆ ಕೊರತೆ ಇಲ್ಲ ಸರ್. ಅಲ್ಲ, ನಿಮ್ಮಲ್ಲಿ ಹೇಗಿದೆ ಅಂದ್ರೆ ಪ್ರತಿಯೊಬ್ಬರನ್ನ ಬೆಳೆಸಬೇಕನ್ನೋ ನಿಮ್ಮ ಒಂದು ಬೆಳೆಸಬೇಕು ಸರ್. ನಾವು ಮಾತ್ರ ಬೆಳೆದ್ರೆ ಸ್ವಾರ್ಥ ಆಗುತ್ತೆ ಸರ್. ಎಕ್ಸಾಕ್ಟ್ಲಿ ಸರ್. ನಮ್ಮ ಗುರುಗಳು ಅದೇ ಇಷ್ಟಪಡ್ತಿದ್ರು. ನಾನೊಬ್ಬ ನಕ್ರೆ ನಾನು ನಗ್ತೀನಿ ಸರ್, ನಿಮ್ ಜೊತೆ ನಕ್ಕಿದ್ರೆ ಇಡೀ ಜಗತ್ ನಗುತ್ತೆ ಸರ್. ಎಸ್ ಖಂಡಿತ ಸರ್. ನೀವು ಯಾವ್ಯಾವ ಪಾತ್ರಗಳನ್ನ ಮಾಡ್ತಿದ್ರಿ ರಂಗಭೂಮಿಯಲ್ಲಿ, ಮತ್ತೆ ನಿಮ್ಮ ಇಷ್ಟವಾದ ಪಾತ್ರ? ಸರ್, ನನಗೆ ಪ್ರತಿಯೊಂದು ಪಾತ್ರನೂ ಇಷ್ಟ ಸರ್. ಇಷ್ಟ ಪಡದೆ ಯಾವ ಪಾತ್ರನೂ ಮಾಡಿಲ್ಲ ಸರ್. ನಾನು ಕಸ ಗುಡಿಸಿರೋ ಪಾತ್ರನೂ ನನಗೆ ಪ್ರತಿಯೊಂದರಲ್ಲೂ ಪ್ರವೇಶ ಸರ್ ಇಲ್ಲ. ಹಾಗೆ ಮಾಡಿದ್ರೆ ಮಾತ್ರ ಸರ್. ಆಕ್ಚುಲಿ ಈ ರಂಗಭೂಮಿ ಬಗ್ಗೆ ಜನಕ್ಕೆ ಗೌರವ ಯಾಕೆ ಕಡಿಮೆ ಇದೆ ಅಂದ್ರೆ ಅದ್ರ ಬಗ್ಗೆ ಇವತ್ತಿನ ಜನಕ್ಕೆ ತಿಳುವಳಿಕೆ ಇಲ್ಲ ಸರ್. ಅದನ್ನ ವೈಜ್ಞಾನಿಕವಾಗಿ ಸೈನ್ಸ್ ಅಂಡ್ ಆರ್ಟ್ ಅಂತ ಹೇಳ್ತಾರೆ. ಈಗ ನೀವು ರಂಗಭೂಮಿ ಅಂದ ತಕ್ಷಣ, ನಾಟಕ ಅಂದ ತಕ್ಷಣ ನಿಮ್ಗೆ ಏನ್ ಅನ್ಸ್ತದೆ? ಒಂದ್ ಪಾತ್ರ, ಒಂದು ಡೈಲಾಗು, ಸ್ಟೇಜ್ ಸೆಟ್ಟಿಂಗ್, ಒಂದ್ ಮ್ಯೂಸಿಕ್, ಒಂದ್ ಲೈಟಿಂಗ್ ಅನಿಸ್ತದೆ. ಅದೇ ಒಬ್ಬ ಕಲಾವಿದನಿಗೆ ಏನ್ ಅನ್ಸುತ್ತೆ ಅಂದ್ರೆ ಆ ತರದ ಪಾತ್ರ ನಾನು ಯಾವಾಗ ಮಾಡಿದ್ದೆ, ಆ ಪಾತ್ರ ನಾನು ಎಷ್ಟು ಇನ್ಸ್ಪೈರ್ ಆಗಿ ಮಾಡಿದ್ದೆ, ಅದರಲ್ಲಿ ಎಷ್ಟು ಪರಕಾಯ ಪ್ರವೇಶ ನಾನು ಮಾಡಿದ್ದೆ, ಮತ್ತೆ ಅದರ ತಾಲೀಮಿನ ಟೈಮ್ನಲ್ಲಿ ಒಂದು ಪೇಜ್ ಅಲ್ಲಿ ಇರೋದನ್ನ ಒಂದು ಲೈನ್ಗೆ, ಒಂದು ಲೈನ್ ಅಲ್ಲಿ ಇರೋದನ್ನ ಒಂದು ಪದಕ್ಕೆ, ಒಂದು ಪದದನ್ನ ಒಂದೊಂದು ಅಕ್ಷರಕ್ಕೆ, ಒಂದು ಅಕ್ಷರದ ನಡುವಿನ ಅಂತರಕ್ಕೆ ಮಹತ್ವ ಕೊಟ್ಟು ಒಂದೊಂದು ಡೈಲಾಗು ಮುಂದೆ ಕುಂತಿರೋ ಮಗುಗೆ ರೀಚ್ ಆಗಬೇಕು ಅಂತ ಹೇಳಿದ್ರೆ ಆ ರಂಗಭೂಮಿ ತಾಲೀಮ್ ಇದೆಯಲ್ಲ ಸರ್. ನಾನು ಒಬ್ಬ ಅಲ್ಲ, ನಾನು ನಿಮ್ ಜೊತೆನೂ ತಾಲೀಮ್ ಮಾಡ್ಬೇಕು, ಇನ್ನೊಬ್ರ ಜೊತೆ ಮಾಡ್ಬೇಕು, ಎಲ್ಲರ ಜೊತೆ ಸಂವಹನ ಇದೆಯಲ್ಲ ಅದನ್ನ ಸೈನ್ಸ್ ಅಂತ ಹೇಳ್ತಾರೆ. ಅದನ್ನ ವೇದಿಕೆ ಮೇಲೆ ನಾವು ಏನು ಪ್ರಸ್ತುತ ಅದನ್ನ ಆರ್ಟ್ ಅಂತ ಹೇಳ್ತಾರೆ. ಸೊ ರಂಗಭೂಮಿ ಇಸ್ ನಥಿಂಗ್ ಬಟ್ ಕಾಂಬಿನೇಷನ್ ಆಫ್ ಸೈನ್ಸ್ ಅಂಡ್ ಆರ್ಟ್ಸ್. ಬಹಳ ಮೌಲ್ಯ ಇದೆ, ವೈಜ್ಞಾನಿಕವಾಗಿ ಮಹತ್ವ ಇದೆ. ಇವತ್ತಿನ ಮಕ್ಕಳಲ್ಲಿ ನಾವು ಮೊಬೈಲಿನ ಬಿಡಿಸ್ಬೇಕು ಅಂದ್ರೆ ರಂಗಭೂಮಿ ತಗೊಂಬನ್ನಿ ಸರ್, ನಿಮ್ಮ ಯಾವ ಮೊಬೈಲ್ ಯಾವ ಮಕ್ಕಳು ಮುಟ್ಟಲ್ಲ ಸರ್. ನಿಜ. ಆದ್ರೆ ಅದ್ರ ಬಗ್ಗೆ ನಮ್ಗೆ ಗೌರವ ಕಮ್ಮಿ ಸರ್. ಮಾತಾಡ್ತೀವಷ್ಟೇ, ಯಾರು ಮಾಡಲ್ಲ. ಡ್ಯಾನ್ಸಿಗೆ ಸೇರಿಸಿ ನಾಟಕಕ್ಕೆ, ಅಯ್ಯೋ ನಾಟಕಕ್ಕೆ ಯಾರೋ ಸೇರಿಸ್ತಾರೆ. ಯಾಕೆಂದ್ರೆ 3/4 ಗಂಟೆ ಆಗುತ್ತೆ, 1/4 ಗಂಟೆ ಸರ್, 2 ಗಂಟೆ, 3 ಗಂಟೆ, ಒಂದು ದಿನ ಒಂದೊಂದು ಸ್ಕೂಲ್ ನಲ್ಲಿ ಇದು ವಾರ್ಷಿಕೋತ್ಸವಗಳು ನಡೆಯುತ್ತೆ. ಒಂದು 5 ನಿಮಿಷ ಸ್ಕಿಟ್ಗೆ ಅವಕಾಶ ಮಾಡಲ್ಲ ಸರ್. ವಿಚಾರಗಳು ಮಕ್ಕಳು ತಿಳ್ಕೊಳ್ಳೋದು ಯಾವಾಗ ಸರ್? ಸ್ಕಿಟ್ ಒಂದು 20 ನಿಮಿಷ ಇರುತ್ತೆ, 5 ನಿಮಿಷಕ್ಕೆ ಮಾಡಿಸಿ. ಸಣ್ಣ ಸ್ಕಿಟ್ ಇಂದ ಪ್ರಾರಂಭ ಮಾಡಿ ಮಕ್ಕಳಿಗೆ ನೋಡಿ. ಈಗ ನೀವು ಚಲನಚಿತ್ರ ಬರಬೇಕು ಅಂದ್ರೆ ರಂಗಭೂಮಿ ಬ್ಯಾಕಪ್ ಇದ್ದವ್ರು ಮಾತ್ರ ಇವತ್ತು ರಂಗಭೂಮಿ ಚಲನಚಿತ್ರದ ಗಟ್ಟಿ ಕಾಳುಗಾದೆ. ರಾಜಣ್ಣನವರು ಇರ್ಬಹುದು, ಅಂಬರೀಶ್ ಅವರು ಇರ್ಬಹುದು, ಯಾರ್ಯಾರು ರಂಗಭೂಮಿ ಹಿನ್ನೆಲೆಯಿಂದ ಬಂದ್ರು ಚಲನಚಿತ್ರರಂಗದಲ್ಲಿ ಪರ್ಮನೆಂಟ್ ಆಗಿ ಉಳ್ಕೊಂಡ್ರು, ಯಾರು ಗಾಳಿಗೆ ತೂರ್ಕೊಂಡ್ ಬಂದ್ರು, ಗಾಳಿನಲ್ಲಿ ಅದೇ ನೋಡಿ. ಹಿಂದಿ ಇಂಡಸ್ಟ್ರಿಯಲ್ಲಿ ಅನುಪಮ್ ಖೇರ್, ನಸರುದ್ದೀನ್ ಶಾ, ಇವರೆಲ್ಲ ಡ್ರಾಮಾ ರಂಗಭೂಮಿ ತಾಕತ್ತು ಸರ್. ಈಗ ನೋಡಿ, ಸೀರಿಯಲ್ ಹೋಗ್ಬೇಕು ಅಂದ್ರೆ ರಂಗಭೂಮಿನಾರು ಎಕ್ಸ್ಪೀರಿಯನ್ಸ್ ಇದೆಯಪ್ಪ ಅಂತಾರೆ. ಈಗೇನ್ ಮಾಡ್ತಿದ್ದಾರೆ, ಎಲ್ಲ ರಂಗಭೂಮಿ ಕಡೆಗೆ ಒಲವನ್ನು ತೋರಿಸ್ತಾರೆ. ಯಾಕಂದ್ರೆ ಇದು ಹೆದ್ದಾರಿ, ಮೈನ್ ಡೋರ್ ಸೀರಿಯಲ್ಗಾಗ್ಲಿ ಚಲನಚಿತ್ರಕ್ಕಾಗಲಿ. ಆಮೇಲೆ ಸರ್ ಪಾತ್ರ ಇದೆಯಲ್ಲ ಸರ್, ಪ್ರತಿ ಕ್ಷಣ ಲೈವ್ ಸರ್. ನೆನ್ನೆ ನಾನು ಮಾಡಿದ್ದೆ, ಇವತ್ ಮಾಡಕ್ ಆಗ್ತಿಲ್ಲ ಅಂದ್ರೆ ನೀವು ಒಪ್ಪಲ್ಲ ಸರ್ ಅದನ್ನ.
ಹಾಗಾಗಿ ರಂಗಭೂಮಿನ ಜೀವಂತ ಕಲೆ ಅಂತ ಹೇಳ್ತಾರೆ ಸೂಪರ್ ಸರ್. ಆಮೇಲೆ ನೀವು ನೋವನ್ನ ಅನುಭವಿಸಿದಾಗ ಮಾತ್ರ ನೋವು ಸಿಗಲ್ಲ, ರಂಗಭೂಮಿನಲ್ಲಿ ಅಭಿನಯಿಸಿದ್ರೆ ನೋವು ಸಿಗುತ್ತೆ, ರಂಗಭೂಮಿನಲ್ಲಿ ಅಭಿನಯಿಸಿದ್ರೆ ಹಾಸ್ಯ ಸಿಗುತ್ತೆ, ಫೀಲ್ ಮಾಡ್ಕೋತೀವಿ, ಅಭಿನಯಿಸಿದ್ರೆ ಹಾಸ್ಯ ಸಿಗುತ್ತೆ, ಹೌದು. ಅಭಿನಯಿಸಿದ್ರೆ ದ್ವೇಷ ಸಿಗುತ್ತೆ, ಅಭಿನಯಿಸಿದ್ರೆ ವೀರರಸ ಸಿಗುತ್ತೆ, ಅಭಿನಯಿಸಿದ್ರೆ ಕರುಣಾರಸ ಸಿಗುತ್ತೆ, ನವರಸ ಸಿಗುತ್ತೆ. ಲವ್ ಸ್ಟೋರಿ ಬರೀತೀರಿ, ಬನ್ನಿ ಸರ್ ಶೃಂಗಾರ ರಸದಲ್ಲಿ ಬರೀರಿ ಸರ್, ಎಂತ ಹೆಣ್ಣಾದ್ರೂ ನಿಮ್ ಮುಂದೆ ವಶ ಆಗೋಗ್ತಾಳೆ. ಈ ನವರಸಗಳನ್ನ ನಮ್ಮ ಭಾರತದ ನಾಟ್ಯಶಾಸ್ತ್ರಕ್ಕೆ ಕೊಟ್ಟಿದ್ದು ಭರತ ಮುನಿಗಳು ಸರ್. ರಂಗಭೂಮಿ ಮತ್ತೆ ಇದಕ್ಕೆ ಸಂಗೀತ ಕ್ಷೇತ್ರಕ್ಕೆ ಅವಿನಾಭಾವ ಸಂಬಂಧ. ನೀವು ಹಾಡಿನಲ್ಲಿ ನವರಸಗಳನ್ನು ಬಳಸ್ತೀರಿ. SPB ಅವರು ಒಂದೊಂದು ಹಾಡನ್ನ ಸರ್ ನೀವು ನಂಬೋದಿಲ್ಲ, ನನಗೆ ತಿಳಿದ ಮಟ್ಟಿಗೆ ಒಂದೇ ಸ್ಟುಡಿಯೋದಲ್ಲಿ 5 ಭಾಷೆ ಹಾಡುಗಳಿಗೆ 5 ಕಡೆ ಹಾಡಿದ್ದಾರೆ, 5 ಕಡೆ ಬೇರೆ ಬೇರೆ ಭಾವದಲ್ಲಿ ಹಾಡಿದ್ದಾರೆ, 5 ಭಾಷೆನಲ್ಲಿ ಮನಸ್ಸಿಂದ ಮನಸ್ಸು ಕೊಟ್ಟು ಹೃದಯದಿಂದ ಹಾಡಿದ್ದಾರೆ. SPB ಅವರು ಯಾಕೆ ಕನ್ನಡಿಗರ ಮನಸ್ಸನ್ನು ಉಳ್ಕೊಂಡಿದ್ದಾರೆ ಅಂದ್ರೆ ಅವರು ಒಂದೊಂದು ಹಾಡು ಇವತ್ತು ನೆನಪಿನಲ್ಲಿ ಉಳ್ಕೊಂಡಿದೆ ಸರ್. ಹಾಗಾಗಿ ಕನ್ನಡಕ್ಕೆ ಅಷ್ಟು ಶಕ್ತಿ ಇದೆ. ಮತ್ತೆ ಸರ್ ಹೇಳಿದ್ನಲ್ಲ ಸರ್, ಅಷ್ಟು ಶಕ್ತಿ ಸರ್ ಹೇಳಿದ್ನಲ್ಲ ಸರ್, ಕನ್ನಡ ಭಾಷೆನೇ ಹಾಗೆ ಸರ್, ಮಧುರವಾದ ಭಾಷೆ, ಸರಳವಾದ ಭಾಷೆ, ಮನಸ್ಸಿನಿಂದ ಬರ್ತಕ್ಕಂತ ಭಾಷೆ ಸರ್. ಕನ್ನಡಕ್ಕೆ ನೀವೇನು ಉಳಿಸೋದು ಬೆಳೆಸೋದು ಅಂತದ್ ಏನಿಲ್ಲ ಸರ್, ಬಳಸಿ ಸಾಕು. ಕನ್ನಡ ಅಗಾಧವಾಗಿ ಬೆಳೆದಿದೆ, ಕನ್ನಡ ವಿಶ್ವ ಪ್ರಸಿದ್ಧವಾಗಿದೆ. ಕನ್ನಡ ನಮ್ಮ ಮೊದಲನೇ ಲಿಪಿ ಏನಿದೆ ನಮ್ಮ ಹಾಸನದಲ್ಲಿದೆ, ಹಲ್ಮುಡಿ ಶಾಸನ ಅಂತ ಹೇಳ್ತಾರೆ, ಅದು ಕೂಡ ಹಾಸನ ಜಿಲ್ಲೆಗೆ ಸಲ್ತದೆ. ಕನ್ನಡದ ಮೊಟ್ಟ ಮೊದಲ ಲಿಪಿನ ಹಲ್ಮುಡಿ ಶಾಸನ ಅಂತ ಹೇಳ್ತಾರೆ, ಹಲ್ಮುಡಿ ಶಾಸನ ಅಂತ. ಅದು ನನ್ನ ಹಾಸನ ಜಿಲ್ಲೆನಲ್ಲಿದೆ, ಅದ್ರ ಬಗ್ಗೆ ನಾನು ತುಂಬಾ ಪ್ರೌಡ್ ಫೀಲ್ ಮಾಡ್ತೇನೆ. ಹಾಗಾಗಿ ಕನ್ನಡಕ್ಕೆ ಅಗಾಧವಾದ ಶಕ್ತಿ ಇದೆ. ಕನ್ನಡ ಅವತ್ತು ಎವರ್ಗ್ರೀನ್, ಇವತ್ತು ಎವರ್ಗ್ರೀನ್, ಮುಂದೆನೂ ಎವರ್ಗ್ರೀನ್. ತಾವು ಎಷ್ಟು ನಾಟಕಗಳಲ್ಲಿ ಅಭಿನಯಿಸಿದ್ರ ಸರ್? ನಾನು ತುಂಬಾ ನಾಟಕಗಳಲ್ಲಿ ಅಭಿನಯಿಸಿದ್ದೇನೆ ಸರ್. ನಾನು ಪೌರಾಣಿಕ ಕಡಿಮೆ, ಸಾಮಾಜಿಕ ನಾಟಕ, ಮೆಸೇಜ್ ಕೊಡುವಂತದ್ದು, ಮೆಸೇಜ್ ಕೊಡ್ತಕ್ಕಂಥದ್ದು, ಮತ್ತೆ ವೈಚಾರಿಕವಾದ ನಾಟಕಗಳು, ಅಸಂಗತವಾದ ನಾಟಕಗಳು, ಇಂಥ ನಾಟಕಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೀನಿ. ತಾವು ನಿರ್ದೇಶನ ಮಾಡಿದಂತಹ ಕೆಲವು ನಾಟಕಗಳ ಬಗ್ಗೆ ನಮಗೆ ಹೇಳ್ತೀರಾ? ಅಂದ್ರೆ ಬಹಳ ಬಹಳ ಆದಷ್ಟು ಪಾಪ್ಯುಲರ್ ಆಗಿರುವಂತದ್ದು. ನಾನು ಮಾರಿ ಹೆಮ್ಮಾರಿ ಅಂತ ಒಂದು ಹೆಮ್ಮಾರಿ ಅಂತ ಒಂದು ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಗೆ ಮೊದಲನೇ ಪ್ರಯೋಗನ ಉಡುಪಿ ರಂಗಭೂಮಿನಲ್ಲಿ ಮಾಡಿದೆ. ಎರಡನೇ ಪ್ರಯೋಗನ ಮುಂಬೈನ ಕನ್ನಡ ಸಂಘದಲ್ಲಿ ಮಾಡಿ ಬಹುತೇಕ ಬಹುಮಾನಗಳನ್ನ ಬಾಚಿಕೊಂಡು ಬಂದ್ವಿ ಸರ್. ಅದರಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಮಾರಿ ಅಂತ ಹೇಳಿದ್ರೆ ನಾವು ಪೂಜೆ ಮಾಡ್ತಕ್ಕಂಥ ದೇವರು, ಹೆಮ್ಮಾರಿ ಅಂತ ಹೇಳಿದ್ರೆ ಮನುಷ್ಯ ಸೃಷ್ಟಿ ಮಾಡಿರ್ತಕ್ಕಂಥ ಪರಿಸರಕ್ಕೆ ಮಾರಕವಾದ ಮತ್ತೊಂದು ಪ್ರತ್ಯೇಕ ವಸ್ತು. ಇನ್ಯಾವುದು ಅಲ್ಲ, ಪ್ಲಾಸ್ಟಿಕ್. ಈಗ ಏನ್ ನಾವು ಪ್ಲಾಸ್ಟಿಕ್ ಅಂತ ನಾವು ಸೃಷ್ಟಿ ಮಾಡಿದೀವಿ ಅದು ನಾಶನೇ ಆಗಲ್ಲ, ಆದ್ರೆ ಸೃಷ್ಟಿನಲ್ಲಿ ಆಗಿರ್ತಕ್ಕಂಥ ಪ್ರತಿಯೊಂದು ವಸ್ತು ನಾಶ ಆಗುತ್ತೆ. ಮನುಷ್ಯನೇ ಭೂಮಿಗೆ ಹಾಕಿದ್ರೆ ರೀಸೈಕಲ್ ಆಗಲ್ಲ ಅಂತ. ಮನುಷ್ಯನೇ ಭೂಮಿಗೆ ಹಾಕಿದ್ರೆ ನಾಶ ಆಗ್ತಾನೆ, ಆದ್ರೆ ಪ್ಲಾಸ್ಟಿಕ್ ನಾಶ ಆಗಲ್ಲ. ಈ ಪ್ಲಾಸ್ಟಿಕ್ ನೋಡಿ, ಅದನ್ನ ನೀವು ಸುಟ್ರೆ ಗಾಳಿನಲ್ಲಿ ಸೇರ್ಕೊಂಡ್ರೆ ಉಸಿರಾಟದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ನೆಲಕ್ಕೆ ಹಾಕಿದ್ರೆ ಮಳೆ ನೀರು ಭೂಮಿಗೆ ಇಳಿಯೋದಿಲ್ಲ, ಭೂಮಿ ಈಲ್ಡ್ ಕಡಿಮೆ ಆಗುತ್ತೆ, ಅಂತರ್ಜಲ ಕಡಿಮೆ ಆಗ್ತದೆ, ಮತ್ತೆ ಅದನ್ನ ನಾವು ರೀಸೈಕಲ್ ಮಾಡಕ್ ಅವಕಾಶನೇ ಇಲ್ಲ ಸರ್. ಹಾಗಾಗಿ ಆ ಹೆಮ್ಮಾರಿ ಆಗಿರ್ತಕ್ಕಂಥದ್ದು ಪ್ಲಾಸ್ಟಿಕ್, ಇದನ್ನ ನೀವು ಬಳಸಬೇಡಿ, ಇದನ್ನ ನಿಲ್ಸಿ. ಪ್ರಕೃತಿ ದತ್ತವಾದ ಯಾವುದೇ ವಸ್ತು ಆದ್ರೂ ಸಹ ಇವತ್ತಿಗೂ ಆ ಪ್ಲಾಸ್ಟಿಕ್ ಬಳಕೆ ನಿಲ್ತಾ ಇಲ್ಲ ಸರ್. ನಿಲ್ತಾ ಇಲ್ಲ ಅಂತ ಹೇಳಿದ್ರೆ ಇಚ್ಛಾಶಕ್ತಿ ಅನ್ನೋದು ಎಲ್ಲಾರ್ಗು ಬೇಕು ಸರ್. ಬರೀ ಸರ್ಕಾರ ಮಾಡ್ಲಿ ಅಂತ ನಾನು ಇಲ್ಲ. ಅದಕ್ಕೆ ಮೂಲ ಕಾರಣ ಅಂದ್ರೆ ಪರ್ಯಾಯ ಇಲ್ಲ ಸರ್. ಅಲ್ಲ, ಈಗ ಉತ್ಪನ್ನ ಎಲ್ಲಾಗ್ತಾ ಇದೆ ಅಲ್ಲ, ಪರ್ಯಾಯ ಇಲ್ಲ ಸರ್. ಮೇನ್ ಈಗ ಪ್ಯಾಕೇಜ್ ಇಂಡಸ್ಟ್ರಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೇಜರ್ ಆಗಿ ನೀವ್ ಏನೇ ತಗೊಂಡ್ರು ಪ್ಲಾಸ್ಟಿಕ್ ಪ್ಯಾಕಿಂಗ್ ಇದೆ, ಅದಕ್ಕೆ ಪರ್ಯಾಯ ಬರಬೇಕು, ಪೇಪರ್ ಪ್ಯಾಕಿಂಗ್ ಬರಬೇಕು. ಪೇಪರ್ ಪ್ಯಾಕಿಂಗ್ ಬರೋದಕ್ಕೆ ಪೇಪರ್ ಕಾಸ್ಟ್ಲಿ ಆಗ್ತದೆ, ಮತ್ತೆ ಪೇಪರ್ ಬೇಕು ಅಂತ ಹೇಳಿದ್ರೆ ಬ್ಯಾಂಬೂ ಕಟ್ ಮಾಡಬೇಕು, ಮತ್ತೆ ಪರಿಸರಕ್ಕೆ ನೀವು ಹಾನಿ ಮಾಡ್ತೀರಿ. ಹಾಗಾಗಿ ಮುಂದೊಂದು ದಿನ ಜೈವಿಕವಾದ ಯಾವ್ದಾರ ಒಂದು ನಮ್ಮ ವಿಜ್ಞಾನಿಗಳ ಆವಿಷ್ಕಾರದಲ್ಲಿ ಇದಾರೆ ಸರ್, ಇವತ್ತೆಲ್ಲ ನಾಳೆ ಆಗ್ತದೆ, ಎಲ್ಲ ಒಂದೇ ಬಾರಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ತನಕ ನಾವು ಬಟ್ಟೆ ಬ್ಯಾಗ್ಗಳನ್ನ ಬಳಸಬಹುದಲ್ವಾ ಸರ್? ಅದು ಹೋಗ್ಬೇಕಾದ್ರೆ ಮನೆಯಿಂದ ಒಂದ್ ಬ್ಯಾಗ್ ನಾವು ಡಿಕ್ಕಿನಲ್ಲಿ ಇಟ್ಕೊಂಡ್ರೆ ಎಲ್ಲಾ ತರಕಾರಿ ಅದಕ್ಕೆ ಹಾಕೊಂಡ್ ಬರ್ಬೋದು. ಬೇರೆಯವ್ರು ಮಾಡ್ತಾರ ಇಲ್ವಾ ಅನ್ನೋದಕ್ಕಿಂತ ಕೆಲವರು ಮಾಡ್ತಾರೆ. ನಾವು ಒಂದ್ 10 ಕವರ್ ಒಂದ್ ದಿನಕ್ಕೆ ಬಳಸೋದ್ ಕಡಿಮೆ ಮಾಡಿದ್ರೆ ಒಂದ್ ವರ್ಷಕ್ಕೆ 3650 ಕವರ್ ಕಡಿಮೆ ಆಗುತ್ತೆ ಸರ್. ಖಂಡಿತ. ದಯವಿಟ್ಟು ವೀಕ್ಷಕರ ನಂದೊಂದು ಕೋರಿಕೆ, ಪ್ಲಾಸ್ಟಿಕ್ ನ ಮನಸ್ಸಿನಿಂದ ಬಳಸೋದನ್ನ ಬಿಡಿ ಪ್ಲೀಸ್. ಸರ್, ತಾವು ಡ್ರಾಮಾಗೆ ನಿರ್ದೇಶನ ಮಾಡುವಾಗ ನಿಮಗೆ ಯಾವತ್ತಾದ್ರೂ ಮೈಂಡ್ ಅಲ್ಲಿ ಮನಸ್ಸಲ್ಲಿ ಬಂದಿದೆ ನಾನು ಸಿನಿಮಾಗೂ ನಿರ್ದೇಶನ ಮಾಡ್ಬೇಕಂತ? ಸರ್, ನನಗೆ ಸಿನಿಮಾ ನಿರ್ದೇಶನಕ್ಕೂ ಅವಕಾಶಗಳು ಸಿಕ್ತು, ಸೀರಿಯಲ್ ನಿರ್ದೇಶನಕ್ಕೆ ಅವಕಾಶ ಸಿಕ್ತು. ಪ್ರತಿಯೊಬ್ಬ ಹವ್ಯಾಸಿ ಕಲಾವಿದರಿಗೆ ನನ್ನದೊಂದು ಕಿವಿ ಮಾತು ಸರ್, ವೃತ್ತಿ ಒಳ್ಳೇದಿಟ್ಕೊಳ್ಳಿ, ಪ್ರವೃತ್ತಿ ಅದ್ರ ಜೊತೆಲಿರ್ಲಿ.
ಊಟದ ಜೊತೆ ಉಪ್ಪಿನಕಾಯಿ ಇರ್ಲಿ, ಉಪ್ಪಿನಕಾಯಿ ಊಟ ಮಾಡ್ಕೋಬೇಡಿ. ಅದೇ ಊಟ ಆಗಬಾರ್ದು. ನನಗೇನ ಸರ್ ಒಳ್ಳೊಳ್ಳೆ ಅವಕಾಶಗಳು ಬಂತು, ಬೇಕಾದಷ್ಟು ಸೀರಿಯಲ್ಗಳಲ್ಲಿ ಚಲನಚಿತ್ರಗಳ ಅಭಿನಯಿಸಕ್ಕೆ ಅವಕಾಶ ಕರೆದ್ರು. ಬೆಂಗಳೂರಿಗೆ ಶಿಫ್ಟ್ ಆಗಕ್ಕೆ ನಂಗೆ ರಿಕ್ವೆಸ್ಟ್ ಮಾಡಿದ್ರು. ನಂದು ಒಂದು ಶಿಕ್ಷಕ ವೃತ್ತಿ, ನನ್ನಿಂದ ನೂರಾರು ಮಕ್ಳಿಗೆ ಪಾಠ ಹೇಳ್ತಾ ಇದ್ದೀನಿ. ಜವಾಬ್ದಾರಿ ಆ ಮಕ್ಕಳು ಭವಿಷ್ಯ ಕಟ್ತಕ್ಕಂತ ಜವಾಬ್ದಾರಿ ಮುಂದೆ 4 ದಿನಕ್ಕೆ ಬದಲಾಗ್ತಕ್ಕಂತ ಈ ರಂಗಿನ ಬದುಕು ಬೇಡ ಅಂತ ನನಗೆ ಬಣ್ಣದ ಬದುಕು. ಹಾಗಾಗಿ ಅದನ್ನ ಪ್ರವೃತ್ತಿಯಾಗಿ ಇಟ್ಕೊಂಡು ಪ್ರವೃತ್ತಿ. ಹಾಗೆ ಕೇಳ್ತಾರೆ ಲೇಖಕರೇ ಏನ್ ಮಾಡ್ತಿದಾರೆ ಅಂತಾರೆ. ನಾನು ಈ ತರ ಲೆಕ್ಚರರ್ ಅಂದ್ರೆ ಫೈನ್ ಅಂತಾರೆ. ಲೇಖಕರು ಏನ್ ಮಾಡ್ತಿದ್ರೆ ನಾನು ಲೇಖಕನೇ ಅಂತ ಹೇಳಿದ್ರೆ ಆರ್ಥಿಕವಾಗಿ ನಮಗೂ ತುಂಬಾ ಏಟು ಬೀಳುತ್ತೆ ಸರ್. ಪುಸ್ತಕಗಳನ್ನ ಬರೆಯೋದು ಸುಲಭ, ಅಚ್ಚಾಕ್ಸೋದಕ್ಕೆ ಬಹಳಷ್ಟು ಖರ್ಚು ಬರ್ತದೆ. ನೀವು ಬೆಂಗಳೂರು ಬಂದ್ರೆ ಅದು ಹರ್ಷದ ಕೂಳು ಆಗುತ್ತೆ, ಅದು ವರ್ಷದ ಕೂಳು. ಹೌದು ಸರ್. ಹಾಗಾಗಿ ವೃತ್ತಿ ಒಂದು ಬೇಕೇ ಬೇಕು ಜೀವನ ಸಾಕೋದಕ್ಕೆ. ಪ್ರವೃತ್ತಿ ಯಾವ್ದನ್ನ ಬೇಕಾದ್ರೂ ನಾವು ಬಳಸ್ಕೋಬಹುದು. ಅದ್ರ ಮೇಲೆ ನಾವು ಎಷ್ಟು ಬೇಕಾದ್ರೂ ಕಾನ್ಸಂಟ್ರೇಟ್ ಮಾಡಬಹುದು ಅಂತ ನನ್ನ ಅಭಿಪ್ರಾಯ ಸರ್. ಖಂಡಿತ. ಸೊ ನೀವು ಚಿತ್ರರಂಗಕ್ಕೆ ಬರಲು ಪ್ರೇರಣೆ ಯಾರಿಂದ ಸರ್? ನನಗೆ ಏನಾಯ್ತು ಅಂತ ಹೇಳಿದ್ರೆ, ತಾವು ಆಕ್ಟಿಂಗ್ ಕೂಡ ಮಾಡಿದೆ ಅಂತ ಮಾಡಿದ್ವಿ ಸರ್. ಈ ಟಿವಿನವರು ಒಂದು ಪಂಚರಂಗಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಪಂಚರಂಗಿ ಕಂಠೀರವ ಸ್ಟುಡಿಯೋದಲ್ಲೇ ಶೂಟಿಂಗ್ ಆಯ್ತು. ಅವ್ರೇನ್ ಮಾಡಿದ್ರು, ರಂಗಭೂಮಿಗೆ ಸಂಬಂಧಪಟ್ಟ ಒಂದ್ 3-4 ಆಯಾಮಗಳನ್ನ ಇಟ್ಕೊಂಡು ಒಂದ್ 4 ಜನ ಇಡೀ ರಾಜ್ಯದಾದ್ಯಂತ ಕಲಾವಿದರನ್ನ ಕರೆಸಿ ಕಾಂಪಿಟೇಷನ್ ಟೈಪ್ ಮಾಡಿದ್ರು. ಆ ಸ್ಪರ್ಧೆಗೆ ನಾನು ಬಂದಾಗ ನಾನು ಪ್ರಥಮ ಸ್ಥಾನವನ್ನು ಪಡೆದೆ. ಪಂಚರಂಗಿ ಪ್ರಶಸ್ತಿಯನ್ನು ಪಡೆದಿದ್ದೇನೆ. ಆಗೇನಾಯ್ತು, ಅದನ್ನ ನೋಡಿದ ಒಂದಿಬ್ರು ಈ ಟಿವಿ ನಿರ್ದೇಶಕರುಗಳು ನನ್ನನ್ನ ಕರೆ ಮಾಡಿ ಅವರ ಕಾರ್ಯಕ್ರಮಗಳಲ್ಲಿ ಅವಕಾಶ ಕೊಟ್ರು. SD ಅರವಿಂದ್ ಅವರು ಅಂತ ನೀವು ಕೇಳಿರ್ಬೋದು. ನರಸಿಂಹರಾಜು ಅವರ ಮೊಮ್ಮಗ ಸರ್. ಹಾಸ್ಯ ಬ್ರಹ್ಮ ಅಂತ ಹೇಳ್ತೀನಿ ನಾನು. ನರಸಿಂಹರಾಜು ಅವರು ನಗ್ಸಿದ್ರಲ್ಲ, ನರಸಿಂಹರಾಜು ಅವರು ನೋಡಿದ್ರೆ ಜನ ನಗ್ತಾರೆ. ನಿಜ. ಅವರ ಮೊಮ್ಮಗ ಕೂಡ ಚಲನಚಿತ್ರಗಳನ್ನ ಮಾಡ್ತಾ ಇದ್ದಾರೆ. ಅವರು ಈ ಟಿವಿನಲ್ಲಿ ಯೋ ಫಂಡ ಅಂತ ಒಂದು ಕಾರ್ಯಕ್ರಮ ಇತ್ತು ಸರ್. ಅಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಅಂತ ಒಂದು ಕಾರ್ಯಕ್ರಮ, ಅದೊಂದು ಸಣ್ಣ ಪ್ರಾಬ್ಲಮ್ ಜೀವನದಲ್ಲಿ ಆಗ್ತಕ್ಕಂತ ಒಂದು ದೊಡ್ಡ ದುರ್ಘಟನೆಯನ್ನ ಇಟ್ಟುಕೊಂಡು ಅದನ್ನ ಮತ್ತೆ ಮರು ಚಿತ್ರೀಕರಣ ಮಾಡಿ ಅವ್ರನ್ನ ವೇದಿಕೆಯಲ್ಲಿ ಕೂರಿಸಿ ಅದ್ರ ಬಗ್ಗೆ ವಿಮರ್ಶೆ ಮಾಡ್ತಾ ಇದ್ರು. ಆ ಭಾಗದಲ್ಲಿ ನಾನು ಅಭಿನಯವನ್ನು ಮಾಡ್ತಾ ಇದ್ದೆ ಸರ್. ಹಾಗಾಗಿ ಬಹುತೇಕ ಎಪಿಸೋಡ್ಗಳಲ್ಲಿ ನಾನು ಅಭಿನಯ ಮಾಡಿದೆ. ಆಗ ವಿಶಾಲ್ ರಾಜ್ ಅಂತ ಒಬ್ರು ನಮ್ಮ ಚಲನಚಿತ್ರ ನಿರ್ದೇಶಕರು, ಅವ್ರ ಪರಿಚಯ ಆದ್ರು. ದೊರೆ ಭಗವಾನ್ ಅವರ ಚಲನಚಿತ್ರ ಮುಂಜಾವು ಅಂತ, ಅದ್ರಲ್ಲಿ ಅಭಿನಯ ಮಾಡಿದೆ. ಅವರ ಜೊತೆಗೆ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಆಯ್ತು. ಮತ್ತೆ ಜುಗಾರಿ ಅಂತ ಒಂದು ಚಲನಚಿತ್ರ ಮಾಡಿದ್ರು ನಮ್ಮ ಅರವಿಂದ್ ಸರ್ ಅವರು. ಅದ್ರಲ್ಲೂ ಕೂಡ ಒಂದು ಸಣ್ಣ ಪಾತ್ರ ಮಾಡಿದೆ. ಒಳ್ಳೊಳ್ಳೆ ಪಾತ್ರಗಳು ಕೊಟ್ರು. ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿ ನಾನು ಅವ್ರ ಜೊತೆ ಇರ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಅತಿಥಿ ನಟನಾಗಿ ಅಭಿನಯಿಸಿದ್ದೀನಿ. ಗೆಸ್ಟ್ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ. ಮತ್ತೆ ಗುರುತುಪಡಿಸಿಕೊಂಡಿದ್ದೀನಿ ಸರ್. ಸರ್, ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಟಕವನ್ನು ಪ್ರದರ್ಶನವನ್ನು ಮಾಡಿದ್ದೀರಿ ಅಂತ ನಾವು ಕೇಳ್ಪಟ್ಟಿವಿ. ಅದರ ಅನುಭವ ಬಗ್ಗೆ ಅನುಭವ ನಮ್ಮ ವೀಕ್ಷಕರಿಗೆ ಹಂಚ್ಕೊಳ್ಳಿ. ಸರ್ ಹೌದು ಸರ್, ನಾಟಕಗಳಲ್ಲಿ ಹೋಬಳಿ ಮಟ್ಟದ ನಾಟಕಗಳಾಗ್ತದೆ, ಜಿಲ್ಲಾ ಮಟ್ಟ ಆಗ್ತದೆ, ರಾಜ್ಯ ಮಟ್ಟ ಆಗ್ತದೆ, ರಾಷ್ಟ್ರ ಮಟ್ಟ ಆಗ್ತದೆ, ಅಂತಾರಾಷ್ಟ್ರೀಯ ಮಟ್ಟ ಆಗ್ತದೆ. ಒರಿಸ್ಸಾದಲ್ಲಿ ಥಿಯೇಟರ್ ಮೂವ್ಮೆಂಟ್ ಅಂತ ಒಂದು ದೊಡ್ಡ ಆರ್ಗನೈಸೇಷನ್ ಇದೆ ಸರ್. ಅದು ಇಂಟರ್ನ್ಯಾಷನಲ್ ಥಿಯೇಟರ್ ಫೆಸ್ಟಿವಲ್ ಅಂತ ಕಂಡಕ್ಟ್ ಮಾಡ್ತಾರೆ. ಹಾ ಸರ್, ಅಲ್ಲಿ ನಮ್ಮದನ್ನ ಸೃಷ್ಟಿ ಕರ್ನಾಟಕ ಅಂತ ಮೆನ್ಷನ್ ಮಾಡಿದ್ರು. ಚಂದ್ರಪಟ್ಟಣ ಹೋಯ್ತು, ಹಾಸನ ಹೋಯ್ತು, ಸೃಷ್ಟಿ ಕರ್ನಾಟಕ ಅಂತ ನನ್ನ ತಂಡ ಎಂಟ್ರಿ ಸಿಕ್ತು. ನಾವಲ್ಲಿ ಹೋಗಿ ಒಂದ್ 2-3 ನಾಟಕಗಳನ್ನು ಮಾಡಿದ್ವಿ. ತುಂಬಾ ಪ್ರಶಸ್ತಿ ಪುರಸ್ಕಾರಗಳನ್ನು ಬಾಚಿಕೊಂಡು ಅಲ್ಲೂ ಕೂಡ ಕನ್ನಡದಲ್ಲೇ ನಾಟಕ ಮಾಡಿದೀವಿ. ಕನ್ನಡದ ನಾಟಕನೇ ನಾವು ಪ್ರದರ್ಶನ ಮಾಡಿದೀವಿ. ಕನ್ನಡದ ನಾಟಕಕ್ಕೆ ಬಹುಮಾನಗಳನ್ನು ಬಾಚಿದ್ದೀವಿ ಸರ್. ಅದಾದ ನಂತರ ಆಗ್ರಾದಲ್ಲಿ ಮಾಡಿದ್ರು ಸರ್. ಅಲ್ಲೂ ಕೂಡ ಅಂತಾರಾಷ್ಟ್ರೀಯ ಸ್ಪರ್ಧೆ ಆಯ್ತು. ಅದರಲ್ಲೂ ಕೂಡ ಬಹುತೇಕ ಬಹುಮಾನಗಳನ್ನು ಪಡೆದಿದ್ದೀವಿ. 2 ಕಡೆ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ನಾಟ್ಯಾಚಾರ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ, ನಾಟ್ಯ ವಿಭೂಷಣ ಕೊಟ್ಟಿದ್ದಾರೆ, ಬಾಬುರಾವ್ ದೇವರ್ಸ್ ಅವಾರ್ಡ್ ಕೊಟ್ಟಿದ್ದಾರೆ. ಅದು ನಿಜವಾಗ್ಲೂ ಹೆಮ್ಮೆ ವಿಷಯ ಸರ್. ಅಂದ್ರೆ ನನಗೆ ಹೆಮ್ಮೆ ಅದ್ರಲ್ಲಿ ಅನ್ಸಿದ್ದು, ನನ್ನ ಕನ್ನಡದ ನಾಟಕವನ್ನ ಅಂತಾರಾಷ್ಟ್ರೀಯ ಮಟ್ಟದ ನಾಟಕದಲ್ಲಿ ನಾನು ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದ್ದೀನಿ, ಯಶಸ್ವಿ ಆಗಿದ್ದೀನಿ. ನನ್ನ ಪ್ರೌಡ್ ಫೀಲ್ ಸರ್. ಹೌದು, ಕನ್ನಡಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ನಾನು ಪ್ರದರ್ಶನ ಅಷ್ಟು ಲೆವೆಲ್ ಆ ಮಟ್ಟಕ್ಕೆ ಹೋಗಿದ್ರು. ಎಸ್ ಸರ್, ಈವರೆಗೂ ಪ್ರಕಟವಾಗಿರುವ ಪುಸ್ತಕಗಳು ಯಾವ್ದು ಸರ್? ನಾಟಕ ಪುಸ್ತಕಗಳನ್ನ ನಾನು ಪ್ರಕಟಣೆ ಮಾಡ್ಲಿಲ್ಲ, ಎಲ್ಲ ನಾನು ಬರೆದಿಟ್ಟಿದ್ದೀನಿ. ಈಗ ಮುಂದಿನ ದಿನಗಳಲ್ಲಿ ತ್ರಿರಂಗ ಸಂಗಮ ಅಂತ ಒಂದು ಪುಸ್ತಕ ರಿಲೀಸ್ ಮಾಡ್ತಾ ಇದ್ದೀನಿ. ತ್ರಿರಂಗ ಸಂಗಮ 3 ನಾಟಕಗಳ ಒಂದು ಗುಚ್ಛನ ರಿಲೀಸ್ ಮಾಡ್ತಾ ಇದ್ದೀನಿ ಶಾರ್ಟ್ಲಿ. ಒಂದು ಭುವನ ಸಾರ್ವಭೌಮ ಅಂತ ಭರತ ಬಾಹುಬಲಿಗೆ ಸಂಬಂಧಪಟ್ಟ ಒಂದು ಕತೆ, ಮತ್ತೊಂದು ಮಾರಿ ಹೆಮ್ಮಾರಿ ಅಂತ, ಇನ್ನೊಂದು 3ನೇ ನಾಟಕ ಆಟ ಅಂತ ಸರ್. ಆಟ ಅಂತ ಹೇಳಿದ್ರೆ ಗೇಮ್ ಅಂತ ಹೇಳಿದ್ರೆ ಸಾಮಾನ್ಯ ವ್ಯಕ್ತಿಯ ಜೀವನದಲ್ಲಿ ಸಮಾಜ ಯಾವ ರೀತಿ ಗೇಮ್ ಆಡುತ್ತೆ ಅಂತ ನೋಡಿ ಸರ್. ಸಾಲ ಅಂದ ತಕ್ಷಣ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ, ತಗೊಳಕ್ ನಮ್ಗೆ ತುಂಬಾ ಖುಷಿ ಆಗ್ತದೆ. ಸಾಲವ ಕೊಂಡಾಗ
ಸಾಲಗಾರ ಬಂದಾಗ ಕಿಬ್ಬ ಇದೆಯಾ ಕೀಲು ಮುರಿದಂತೆ ಕಾಣೋ ಸರ್ವಾಜ್ಞೆ ಅಂತೆ. ಸಾಲ ತಗೊಂಡಾಗ ಒಬ್ಬಿಟ್ಟು ಉಂಡಷ್ಟು ಖುಷಿ ಅಂತೆ. ಹೌದು. ಸಾಲಗಾರ ಬಂದು ಕಿಬ್ಬದಿಯ ಕೀಲು ಮುರಿದಾಗ ನೋವಾಗ್ತದಂತೆ. ನಾವೇನ್ ಮಾಡ್ತೀವಿ ಸರ್, ಸಾಲ ಅನ್ನೋದು ಒಂಥರ ಡ್ರಗ್ಸ್ ಇದ್ದಾಗೆ ಸರ್. ಒಂದು ಸಲ ನೀವು ಸಾಲಕ್ಕೆ ಅಡಿಕ್ಟ್ ಆದ್ರೆ ಆ ಸಾಲ ತೀರ್ಸೋದಕ್ಕೆ ಮತ್ತೊಂದು, ಅದನ್ನ ತೀರ್ಸೋದಕ್ಕೆ ಮಗದೊಂದು, ಕಡೆಗೆ ಸರ್ ನಿಮ್ಮ ಜೀವನದಲ್ಲಿ ನೀವು ಸಾಲದ ಜಾಲದಿಂದ ಆಚೆ ಬರಕ್ಕೆ ಆಗೋದೇ ಇಲ್ಲ. ಸಾಲ ಅಂದ್ರೆ ನಾನು ಹ್ಯಾಂಡ್ ಲೋನ್ ಅಂತ ಹೇಳ್ತಿಲ್ಲ, EMI ಅಷ್ಟೇ, ಅದು ಕೂಡ ಸಾಲನೇ. ಟಿವಿ EMI ಹೋದ್ರೆ ನೆಕ್ಸ್ಟ್ ಹೋಗೋದಕ್ಕೆ ಫ್ರಿಡ್ಜ್ EMI ಅಷ್ಟೇ. ಫ್ರಿಡ್ಜ್ EMI ಬರೋದಕ್ಕೆ ಬೈಕ್ EMI ಬರುತ್ತೆ. ನೀವು ನಿಮ್ಮ ಹಣವನ್ನ ನಿಮ್ ಕೈಗೆ ತಗೊಳಕ್ಕೆ ಆಗಲ್ಲ, ಬರೀ ಜೀವನ ಪೂರ್ತಿ EMI ಆಗುತ್ತೆ. ಹಾಗಾಗಿ ಅದರಲ್ಲಿ ಆಟ ಅಂತ ಜೀವನ. ಒಬ್ಬ ಬಡವನ ಜೀವನ ಜೊತೆ ಬ್ಯಾಂಕ್ಗಳಾಗ್ಬೋದು, ಸರ್ಕಾರಗಳಾಗ್ಬೋದು, ಹೊಸ ಮರುಪಾವತಿ ಸಾಲ, ಪುನರ್ಪಾವತಿ ಸಾಲ, ಸಾಲ ಮನ್ನಾ, ಈ ರೀತಿ ಮಾಡಿ ಒಬ್ಬ ಸಾಮಾನ್ಯ ರೈತನ ಬಾಳನ್ನ ಇವರು ಹಾಳು ಮಾಡ್ತಿದ್ದಾರೆ. ದಯಮಾಡಿ ಸಾಲಗಳ ಜಾಲಕ್ಕೆ ರೈತಾಪಿ ಜನ ಅಷ್ಟೇ ಅಲ್ಲ, ಯಾರೂ ಕೂಡ ಹೋಗಬಾರ್ದು. ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿ ಅಂತ ಅವತ್ತೇ ಹೇಳಿದ್ದಾರೆ ಸರ್. ನಾವ್ ಯಾಕೆ ಸರ್ ಹಾಸಿಗೆ ಬಿಟ್ಟು ಹಾಸಿಗೆ ದೊಡ್ಡದು ಮಾಡ್ಕೋಬಹುದು ಸರ್. ಈಗ ನಿಮ್ ತಟ್ಟೆನಲ್ಲಿ ಇರೋದ್ ನೋಡಿ ನಾನು ಯೋಚನೆ ಮಾಡ್ಬಾರ್ದು ಸರ್, ನನ್ನ ತಟ್ಟೆಗೂ ಬರುತ್ತೆ, ನಾನು ಕಾಯ್ಬೇಕು ಸರ್. ಆ ಕಾಯೋ ತಾಳ್ಮೆ ಸರ್. ನಾವು ಇವತ್ತಿನ ಜನ ಕಳ್ಕೊಂಡಿರೋದೇ ಪೇಷನ್ಸ್ ಸರ್. ನಿಜವಾಗ್ಲು ಆತರ ಜಾಸ್ತಿ ನಮ್ಗೆ. ಧಾವಂತದ ಬದುಕು ಏನೋ ಮಾಡ್ಬಿಡ್ತೀವಿ ಅಂತ ಸರ್. ನೀವು ನನ್ನೊಂದು ದಯವಿಟ್ಟು ಕಳಕಳಿಯ ಪ್ರಶ್ನೆ ನೀವು ಎಲ್ಲರಿಗೂ ತಿಳಿಸಿ ಸರ್. ಕಾರ್ಮೆಂಟಿಗೆ ಬೆಳಿಗ್ಗೆ 8:30-9 ಸರ್, ಒಂದು ತಾಯಿ 3 ಮಕ್ಕಳನ್ನ ಕೂರಿಸ್ಕೊಂಡು, ಅಕ್ಕಪಕ್ಕದೊಂದು ಮಗು, 3 ಮಕ್ಕಳು ಬ್ಯಾಗು, ಕಿವಿನಲ್ಲಿ ಮೊಬೈಲ್ ಹಿಂಗ್ ಹಿಡ್ಕೊಂಡು ಗಾಡಿ ಓಡಿಸ್ತಾರೆ ಸರ್. ದಯಮಾಡಿ ಆ ಮಕ್ಕಳ ಜೀವಕ್ಕಾದ್ರೂ ಬೆಲೆ ಕೊಡಿ ಅಮ್ಮ. ದಯಮಾಡಿ ಮೊಬೈಲ್ ವಾಹನ ಚಲಾಯಿಸ್ಬೇಕಾದ್ರೆ ದಯವಿಟ್ಟು ಬಳಸಬೇಡಿ. ನೀವು ಹೆಲ್ಮೆಟ್ ಹಾಕಿರೋದಿಲ್ಲ, ಮಕ್ಕಳು ಕೂಡ ಏನನ್ನು ಹಾಕಿರೋದಿಲ್ಲ, ಸಮಯ ಆಗೋಗಿರ್ತದೆ. ಧಾವಂತದ ಬದುಕು ನಿಮ್ಗೆ ಎಲ್ಲಿ ಬೆಲ್ಲಾಗ್ಬಿಡ್ತದೋ, ಮಕ್ಕಳನ್ನ ಒಳಗಡೆ ಬಿಡಲ್ವೋ, ಪನಿಷ್ ಮಾಡ್ತಾರೋ. ಕೆಲವೊಂದು ಚಿಕ್ಕ ಮಗು ಇನ್ನೂ ಜಾಸ್ತಿ ಬೆಳೆದಿರಲಿಲ್ಲ, ದೊಡ್ಡ ಇಶ್ಯೂಸ್ ಅಂತವ್ರು ಕೂಡ ಎಲ್ಲ ಹಿಂದ್ಗಡೆ ಇಟ್ಕೊಂಡು ಹಾಕಿರ್ತಾರೆ ಮೊಬೈಲ್ ಸರ್. ದಯಮಾಡಿ ಪ್ರತಿಯೊಬ್ಬರಿಗೂ ಗೆಳೆಯರೆ, ದಯವಿಟ್ಟು ವಾಹನ ಚಾಲನೆ ಮಾಡ್ಬೇಕಾದ್ರೆ ಬಳಸಬೇಡಿ. ನಿಮ್ಮ ಜೀವ ಎಷ್ಟು ಅಮೂಲ್ಯನೋ ಎದುರುಗಡೆ ಬರ್ತಾ ಇರ್ತಕ್ಕಂಥ ಜೀವನೂ ಅಷ್ಟೇ ಅಮೂಲ್ಯ. ನೀವು ತಪ್ಪು ಮಾಡಿ ಸರಿ ಬರ್ತಾ ಇದ್ದವ್ರಿಗೂ ದಯವಿಟ್ಟು ತೊಂದರೆ ಕೊಡ್ಬೇಡಿ. ಮೊಬೈಲ್ ನಲ್ಲಿ ಮಾತಾಡ್ಬೇಕಾ, ವಾಹನ ನಿಲ್ಸಿ ಏನೂ ಆಗೋದಿಲ್ಲ. 5 ನಿಮಿಷದಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಬಟ್ 5 ನಿಮಿಷದಲ್ಲಿ ಆಗಿರುವಂತ ಘಟನೆ, ಆ ಘಟನೆ ಅದು ಬಹಳ ವ್ಯತ್ಯಾಸ ಕೊಡುತ್ತೆ. ನಿಮ್ಮ ಕುಟುಂಬದವರು ತಡ್ಕೊಳಕ್ಕಾಗಲ್ಲ, ಮತ್ತೊಬ್ಬರ ಕುಟುಂಬದವ್ರು ತಡ್ಕೊಳಕ್ಕಾಗಲ್ಲ. ಆಮೇಲೆ ಮನುಷ್ಯನ ಜೀವನ ಒಂದೇ, ಮತ್ತೆ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೋಬೇಡಿ. ಹಾಗಾಗಿ ಅಮೂಲ್ಯವಾದ ಇದು ಜೀವನನ ನಾವೇ ಕಾಪಾಡ್ಕೋಬೇಕು. ನಿಮ್ಮದನ್ನು ಕಾಪಾಡ್ಬೇಕು, ನಮ್ದನ್ನು ಕಾಪಾಡ್ಕೋಬೇಕು ಸರ್. ಅದೇ ಒಂದು ಬಸ್ ಹಿಂದೆ ಅಥವಾ ಯಾವ್ದೋ ಒಂದು ವೆಹಿಕಲ್ ಹಿಂದೆ ನಾನು ಓದಿದೆ, ಮನೇಲಿ ಅಮ್ಮ ಕಾಯ್ತಿದ್ದಾರೆ, ನೀವು ಆತುರ ಪಟ್ರೆ ಯಮ ಕಾಯ್ತಾನಂತ. ಸರ್ ನಾನು ವೆಹಿಕಲ್ 120-130 ಓಡಿಸ್ತಾ ಇದ್ದೆ ಸರ್ ಮೊದಲು. ಒಂದು ಕರೆ ಬರ್ತದೆ, ಮಾತಾಡೋಣ. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ. ರಾಜ್ ಅವ್ರ ಜೊತೆ ಮಾತಾಡ್ಬೇಕು? ಖಂಡಿತ ಮಾತಾಡಿ ಸರ್. ನಮ್ ಜೊತೆ ಮಾತಾಡಲ್ವಾ ಸರ್? ಮಾತಾಡ್ತೀನಿ. ಹೇಗಿದ್ರೆ ತಮ್ಮ ಹೆಸರು? ಅಶೋಕ್ ಅಂತ ಸರ್. ನಮಸ್ಕಾರ ಅಶೋಕ್ ಅವರೇ. ನಮಸ್ಕಾರ. ನಿಮಗೆ ಸ್ವಾಗತ. ನಮ್ಮೊಂದಿಗೆ ಇವತ್ತು ರಾಜು ಅವರಿದ್ದಾರೆ, ಮಾತಾಡಿ ಸರ್. ಥ್ಯಾಂಕ್ ಯು. ಓಕೆ. ಅಶೋಕ್ ಅಣ್ಣ ನಮಸ್ತೆ. ನಮಸ್ತೆ ರಾಜ್ ಅವರೇ, ನಮಸ್ಕಾರ. ನಿಮ್ಮ ಪುಸ್ತಕಗಳು ಬಿಡುಗಡೆ ಆಗಿದ್ದು ಬಹಳ ಸಂತೋಷ ಆಯ್ತು. ಮೂರು ಕಾದಂಬರಿಗಳು ಒಂದೇ ಸಲ ಬಿಡುಗಡೆ ಆಗಿದ್ದು ಬಹಳ ಸಂತೋಷ ಕೊಡ್ತು. ಅದ್ರಲ್ಲಿ ಅಲ್ಲ 3 ಕಾದಂಬರಿಗಳಲ್ಲಿ ನಿಮ್ಮ ಪಾತ್ರ ಏನಿದೆ ಅಂತ ಸರ್ ಹೇಳಿ. ನಾವು ಸಣ್ಣ ಪುಟ್ಟ ಇದನ್ನ ಬರೀ ತಿದ್ದುಪಡಿ ಮಾಡಿದೀವಿ ಅಷ್ಟೇ. ನಾವೇನು ಸಣ್ಣ ಇದನ್ನ ಯಾವ್ದು 3 ಕಾದಂಬರಿಗಳ ಕರಡು ತಿದ್ದುಪಡಿ ಮಾಡ್ತಕ್ಕಂತ ಕೆಲಸ, ಕರಡು ತಿದ್ದುಪಡಿ ಅಷ್ಟೇ. ಶ್ರೀಮತಿ ಅವರಿಗೆ ನಾನು ಹಿಂಸೆ ಕೊಟ್ಟವರು ಮಾಡಿಸ್ತೀನಿ, ಪ್ರೀತಿ ಪಟ್ಟವರು ಮಾಡಿಸ್ತೀನಿ. ಹ್ಯಾಟ್ಸ್ ಆಫ್ ಟು ಯು ಸರ್ ಫಾರ್ ಗ್ರೇಟ್ ಕಾಂಟ್ರಿಬ್ಯೂಷನ್. ಥ್ಯಾಂಕ್ ಯು. ಇನ್ನು ಮುಂದಿನ ದಿನಗಳಲ್ಲೂ ಇನ್ನೂ ಪುಸ್ತಕಗಳು ನಿಮ್ಗೆ ಕೊಡ್ತಾನೆ ಇರ್ತೀನಿ. ಎಷ್ಟು ದಿನ ಆದ್ರೂ ಯಾವುದೇ ತೊಂದರೆ ಇಲ್ಲದೆ ನಾವು ನಿಮ್ಮ ಇದನ್ನ ಕೆಲಸ ಮಾಡ್ಕೊಳಕ್ ನಾವು ಸಿದ್ಧರಿದ್ದೀವಿ. ನಾವು ಇನ್ನು ಸ್ವಲ್ಪ ಪುಸ್ತಕಗಳನ್ನ ಬರೆಯಕ್ಕೆ ಎಷ್ಟು ಇಷ್ಟ ಚಿಂತನೆ ಮಾಡಿ, ಅದು ಮೊದಲನೇದಾಗಿ ಇನ್ನು ಎಷ್ಟು ಮಾಡ್ಬೋದು ಅಷ್ಟನ್ನ ಚಿಂತನೆ ಮಾಡಿ. ನಿಮ್ಮಿಂದ ಹೊಸ ಹೊಸ ಕಾವ್ಯಗಳು, ಕವನಗಳು ಮತ್ತೆ ಕಾದಂಬರಿಗಳು ಬರ್ತಾ ಇರ್ಲಿ. ಸರ್ ನಿಮ್ಮ ಹಾರೈಕೆ, ನಿಮ್ಮಂತ ಸ್ನೇಹಿತರಿದ ಮೇಲೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಸರ್. ಹೌದು. ಅಲ್ಲ, ನೀವು ಲೆಕ್ಚರ್ ಒಬ್ಬ ಆಕ್ಚುಲಿ ಇಂಜಿನಿಯರಿಂಗ್ ಪದವೀಧರರಾಗಿ ನೀವು ಕನ್ನಡ ಸಾಹಿತ್ಯಕ್ಕೆ ಇಷ್ಟೊಂದು ಮನ್ನಣೆ ಕೊಟ್ಟು ಮಾಡ್ತಾ ಇರೋದು ಎಲ್ಲಾ ಕನ್ನಡಿಗರಿಗೂ ಬಹಳ ಇಷ್ಟ, ಇದು ಖುಷಿ ಪಡ್ಬೇಕಾದಂತ ವಿಚಾರ ಅದು. ಜೊತೆಗೆ ನಿಮ್ ಗಾರ್ಡನಿಂಗ್ ಆಗ್ಲಿ, ನಿಮ್ಮ ವೃತ್ತಿ ಜೀವನ, ನಾಟಕದ ಹವ್ಯಾಸಗಳು ಎಲ್ಲಾ ಒಂದರಿಂದ ಒಂದು
ನೀವು ಕಲೆಗಾಗಿ ಬಹಳ ಶ್ರಮ ಪಡ್ತಾ ಇದ್ದೀರಾ. ಬಿಡುವಿಲ್ಲದ ಮನುಷ್ಯ. ನಮ್ಮ ಸ್ನೇಹಿತರ ಬಳಗದಲ್ಲಿ ನೀವೊಬ್ರು ಬಿಡುವಿಲ್ಲದ ಮನುಷ್ಯರು. ನೀವು ಯಾವಾಗ್ಲೂ ಏನಾದ್ರೂ ಒಂದು ಚಿಂತನೆ, ಒಂದು ಕಲ್ಪನೆ, ಪರಿಕಲ್ಪನೆ, ಪುಸ್ತಕಗಳಾಗ್ಲಿ, ಅದು ತೋಟಗಾರಿಕೆ ಮಾಡೋಂತ ಒಂದು ಹವ್ಯಾಸ ಆಗ್ಲಿ, ಎಲ್ಲಾದ್ರ ಬಗ್ಗೆನೂ ಬಹಳ ಚೆನ್ನಾಗಿ ಮಾಡ್ತೀರಾ. ನೀವು ಇಡುವಂತ ಇದು ಗೊಂಬೆಗಳ ಪ್ರದರ್ಶನ ಅಂತೂ ಅದು ನಮ್ಮ ತಾಲೂಕಲ್ಲಿ ಯಾರು ಆ ಮಟ್ಟಕ್ಕೆ ಮಾಡಕ್ ಸಾಧ್ಯ ಇಲ್ಲ. ಅದೊಂದು ಗ್ರೇಟ್ ಕಾನ್ಸೆಪ್ಟ್ ಅದು. ಸರ್ ನಿಮ್ಮಂತ ಸರ್ ನಮ್ಮ ಕಲೆ ನಮ್ಮ ಸಂಸ್ಕೃತಿನ ನಾವೇ ಉಳಿಸ್ಬೇಕು ಸರ್. ಅದು ಪ್ರತಿಯೊಬ್ಬರು ಗೌರವಿಸ್ಬೇಕಾದ ವಿಚಾರ. ಅದು ನೀವು ಬಹಳ ಶ್ರಮ ಪಡ್ತಾ ಇದ್ರು. ಅದಕ್ಕಾಗಿ ಬಹಳ ವಂದನೆಗಳು ಎಲ್ಲಾರ ಪರವಾಗಿ. ನಾನು ನಮ್ಮ ಸ್ನೇಹಿತರ ಬಳಗದ ಪರವಾಗಿ ನಿಮ್ಗೆ ವಂದನೆಗಳನ್ನ ಹೇಳ್ತಾ ಇದ್ದೆ. ಅಶೋಕಣ್ಣ, ಯಾವ್ದನ್ನು ನಾನು ಕಷ್ಟಪಟ್ಟು ಮಾಡ್ತಾ ಇಲ್ಲ, ಪ್ರತಿಯೊಂದನ್ನು ಇಷ್ಟಪಟ್ಟು ಮಾಡ್ದೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನಿಮ್ಮ ಪರಿಶ್ರಮದಿಂದ ಕಷ್ಟನೇ ಇದೆ, ಅದು ಗೊತ್ತಾಗ್ತಾ ಇಲ್ಲ. ನೀವು ಅದನ್ನೇ ನೀವು ಬಹಳ ಕಷ್ಟನ ಸುಖವಾಗಿ ಅದನ್ನ ಸುಖ ಅಂತ ಪರಿಗಣಿಸಿ ಮಾಡ್ತಾ ಇದ್ರು. ಅದು ಇಷ್ಟಪಟ್ಟು ಮಾಡ್ತಾ ಇದ್ರು. ಬಹಳ ಸಂತೋಷ ಆಯ್ತು ರಘುವರೆ. ಇನ್ನು ಮುಂದಕ್ಕೆ ನೀವು ಇನ್ನೂ ಪುಸ್ತಕಗಳಾಗ್ಲಿ, ಕವನ ಸಂಕಲನಗಳನ್ನಾಗ್ಲಿ ಬಿಡುಗಡೆ ಮಾಡ್ತಾ ಇದ್ರಿ. ನಿಮ್ಮಿಂದ ಯಾವಾಗ್ಲೂ ನಾವ್ ಇದ್ದೇ ಇರ್ತೀವಿ. ನಮ್ಮೆಲ್ಲಾ ಸ್ನೇಹಿತರ ಪರವಾಗಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ನಿಮ್ಗೆಲ್ಲ ಆರೈಕೆಗಳು. ನೀವು ಮತ್ತೆ ನಿಮ್ಮ ಶ್ರೀಮತಿ ಅವರಿಗೆ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು. ಥ್ಯಾಂಕ್ ಯು. ಬೆಳವಣಿಗೆನಲ್ಲಿ ನೀವು ತುಂಬಾ ಸಹಕಾರ ಮಾಡ್ತಿದ್ದೀರಿ ಸರ್. ನಿಮ್ಮಂತವ್ರು ಸಿಕ್ಕಿದ್ ನನ್ ಭಾಗ್ಯ ಸರ್. ಇಲ್ಲ, ಮೊನ್ನೆ ಬರ್ದೇ ಇರೋದಕ್ಕೆ ಬಹಳ ಬೇಜಾರ್ ಮಾಡ್ಕೊಂಡಿದ್ವಿ ನಾವು ಗಂಡ ಹೆಂಡ್ತಿ. ಈಗ ನಾನ್ ಲೈವ್ ಅಲ್ಲಿ ನಿಮಗ್ ಬೈದ್ರೆ ಬೇಜಾರಾಗುತ್ತೆ, ನಾನು ಪರ್ಸನಲ್ ಆಗಿ ಬೈತೀನಿ. ಇಲ್ಲ, ಅವತ್ತು ಅನಿವಾರ್ಯ ಅರ್ಜೆಂಟ್ ಆಗಿ ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತ ಬೆಳಿಗ್ಗೆ ಅಷ್ಟೊತ್ತಿಗೆ ಎತ್ತೋದ. ನಮ್ ಶ್ರೀಮತಿ ಅವರು ಸ್ಕೂಲಲ್ಲಿ ಯಾರೋ BO ಯಾರೋ ವಿಸಿಟಿಂಗ್ ಇದೆ ಅಂತ ಅವರು ಆ ಟೈಮ್ ಬರಕ್ಕಾಗಿಲ್ಲ. ಹಾಗಾಗಿ ಹೌದು. ರಾಜವ್ರ ನಮಸ್ಕಾರ. ನಮಸ್ಕಾರ ರಾಜವ್ರಿಗೆ. ರಾಜವ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಸರ್. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ವೆಲ್ವಿಷರ್ ಸರ್ ಇವರು. ಶ್ರೀಮತಿ ಅವ್ರ ಮಾತಲ್ಲಿ ಗೊತ್ತಾಯ್ತು, ಟೀಚರ್ ಆಗಿದ್ದಾರೆ ಸರ್. ಏನು ಬರ್ದ್ರೆ ನಾನು ಫಸ್ಟ್ ಟೈಪ್ ಮಾಡಿ ನಾನು 4 ಸರ್ ಕನ್ನಡ ಇದೆಯಲ್ಲ ಸರ್, 100 ಸಲ ನೀವು ಚೆಕ್ ಮಾಡಿದ್ರು 4 ತಪ್ಪು ಬಂದೇ ಬರುತ್ತೆ ಸರ್. ಆ ಮುದ್ರಾ ರಾಕ್ಷಸನ ಹಾವಳಿನ ತಪ್ಪಿಸೋದು ತುಂಬಾ ಕಷ್ಟ ಸರ್. ಮತ್ತೆ ಆ ಒಂದು ಕರೆಕ್ಷನ್ ನೀವು ಶಿರಭಾಗಿ ತಾವು ಅದನ್ನ ಒಪ್ಕೋತಿರಲ್ವಾ, ಅದು ಬಹಳ ಮುಖ್ಯ. ಏನ್ ಮಾಡ್ತೀನಿ ಅಂದ್ರೆ, ನಾನು ಒಂದು ಕೃತಿನ ಬರ್ತೇನೆ ಅಂತ ಹೇಳಿದ್ರೆ, ಕಚ್ಚಾ ಕೃತಿನ ಒಂದು 5 ವಿಭಿನ್ನವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೊಟ್ಟು ಒಂದ್ ರೌಂಡ್ ಓದಿಸ್ತೀನಿ. ವಿಭಿನ್ನ ಆಮೇಲೆ ಅವ್ರ ಹತ್ರ ಕೇಳ್ತೀನಿ, ಒಪಿನಿಯನ್ ಕೇಳ್ತೀನಿ. ಬಾಲು ಅವರೇ ನಿಮ್ಗೆ ಏನ್ ಅನ್ನಿಸ್ತು ಅಂತ ನೀವು ಹೇಳ್ತೀರಿ. ನನ್ಗೆ ರಾಜು ಇದು ಸರಿ ಅಂತ. ನಿಮ್ದನ್ನ ಪ್ಲಸ್ ಮೈನಸ್ ನೋಟ್ ಮಾಡ್ತೀನಿ. 5 ಜನದನ್ನ ತಗೊಂಡು ಎಲ್ಲಿ ಸರಿತಪ್ಪುಗಳಿದೆ ಅದನ್ನ ಸರಿ ಮಾಡಿ ನಂತರ ನಾನು ಅದನ್ನ ಪ್ರೊಜೆಕ್ಟ್ ಮಾಡ್ತೀನಿ ಸರ್. ನಾನ್ ಬರಿಬೇಕಾದ್ರೆ ನನಗೆಲ್ಲ ಚೆನ್ನಾಗಿ ಕಾಣುತ್ತೆ ಸರ್. ಆದ್ರೆ ಓದೋರ್ಗು ಕೂಡ ಅದು ಚೆನ್ನಾಗಿ ಕಾಣಬೇಕು. ನೀವು ಓದ್ಬೇಕಾದ್ರೆ ಆ ದೃಶ್ಯ ನಿಮ್ ಕಣ್ ಮುಂದೆ ಬರ್ಬೇಕು. ಕೆಲವರು ಹೇಳಿದ್ರು, ನನ್ನ ಸ್ನೇಹಿತ ಹೇಳಿದ್ರು, ಸರ್ ಇವತ್ತು ಅವನು ತೋಟದಲ್ಲಿ ನೀವು ನಂಬೋದಿಲ್ಲ, ನೆನ್ನೆ ಈಗ ಒಂದು ವಾರದಲ್ಲಿ ಕಾಲ್ ಡ್ಯಾಮೇಜ್ ಆಗಿದೆ ಅವನ್ಗೆ. ಆ ಮನುಷ್ಯ 1 ತಿಂಗಳು ರೆಸ್ಟ್ ಹೇಳಿದ್ದಾರೆ. ಬಟ್ ಇದನ್ನ ತಗೊಂಡು ತೋಟಕ್ಕೆ ಹೋಗಿ ಗಿಡದ ಕೆಲಸ ಮಾಡಿಸ್ತಿದ್ದಾರೆ. ಕೇಳ್ದೆ ಏನು ಮಾರ ಬೈದೆ ನಾನು. ನೀನ್ ಹಿಡಿಸಿದ್ ಹುಚ್ಚು, ಆ ಗಿಡ ನೋಡ ಕೊಂಬೆ ಬಾಗದಂಗಿದೆ, ನನಗೆ ನೋವಾಗುತ್ತೆ. ನಾನು ಆ ರೀತಿ ಬಿಡಲ್ಲ ಸರ್. ಮರ ತಪ್ಕೊಳ್ತಾರೆ ಸರ್, ನಿಜವಾಗ್ಲು ಸರ್. ನೀವು ಪ್ರೀತಿಯಿಂದ ಒಂದ್ ಮರ ತಪ್ಕೊಳ್ಳಿ ಸರ್, ಪ್ರತಿಫಲ ನಿಮ್ಗೆ ಸಿಗತ್ತೆ. ಒಂದ್ ಕಾಲದ ಅಪ್ಪಿಕೋ ಚಳವಳಿ ಅಂತ ಮಾಡಿದ್ರು, ನಿಮ್ಗೆ ಬಹುಶಃ ನೀವು ಕೇಳಿರ್ಬೋದು. ಮರಗಳನ್ನ ಕಡಿಬೇಡಿ ಅಂತ ಕಡಿಯೋ ಮರಗಳಿಗೆ ಹೋಗಿ ಅಪ್ಕೊಂಡು ನಿಂತ್ಕೋತಾ ಇದ್ರು, ಕಡಿಯಕ್ ಬಿಡ್ತಾ ಇರ್ಲಿಲ್ಲ. ನಮ್ ಸಮೇತ ಕಟ್ ಮಾಡಿ ಪರಿಸರನ ಉಳಿಸಿದ್ರು ಸರ್ ಅವತ್ತು. ಇವತ್ತು ನಾವು ಆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಅದು ಕೂಡ ಉಸಿರಾಡುತ್ತೆ, ಅದು ಕೂಡ ನಮ್ ತರ ಜೀವ ಇದೆ ಸರ್. ನಾನು ನಿಮ್ಗೆ ಒಂದು ಉದಾಹರಣೆ ಹೇಳಕ್ ಇಷ್ಟಪಡ್ತೀನಿ. ಆಫ್ರಿಕಾ ಖಂಡದಲ್ಲಿ ಒಂದು ಟ್ರೈಬಲ್ ಕಮ್ಯುನಿಟಿ ಇದೆ ಸರ್. ಅವರು ಮರಗಳನ್ನ ಕಡಿಯೋ ಹಾಗಿಲ್ಲ. ಅವ್ರ ಮನೆಗೆ ಏನಾದ್ರು ಮರಗಳು ಬೇಕು ಅಂತ ಹೇಳಿದ್ರೆ ಯಾವ ಮರ ಸೆಲೆಕ್ಷನ್ ಮಾಡ್ತಾರೆ, ಎಲ್ಲ ಹೋಗ್ತಾರೆ ಇಡೀ ಊರಿನ ಜನ. ಆ ಮರ ಸುತ್ತ ನಿಂತ್ಕೊಂಡು ಕೆಟ್ಟದಾಗಿ ಬೈತಾರೆ ಅದಕ್ಕೆ. ಒಂದು ವಾರದಲ್ಲಿ ಇಡೀ ಮರ ಒಣಗ ಹೋಗುತ್ತೆ ಸರ್. ಒಣಗಿದ ಮೇಲೆ ಕಟ್ ಮಾಡ್ಬೋದು ಅವರು. ಅವರು ಚಿಗಿರ್ತಕ್ಕಂತ ಮರನ ಕಟ್ ಮಾಡಂಗಿಲ್ಲ, ಒಣಗುತ್ತೆ ಸರ್. ಇವತ್ತಿಗೂ ಟ್ರೂತ್ ಸರ್ ಅದು. ಅಂದ್ರೆ ಮರ ಸರ್, ಹಿಂದಿನ ಕಾಲದಲ್ಲಿ ಸರ್ ಮರ ಸಾಕ್ಷಿ ಹೇಳ್ತಾ ಇದ್ರು ಗೊತ್ತಾ. ನಾನ್ ನಿಮ್ಗೊಂದು 5 ಲಕ್ಷ ದುಡ್ಡು ಕೊಟ್ರೆ, ಬಾಲು ಅವರೇ ನಾನ್ ನಿಮ್ಗೆ ದುಡ್ಡು ಕೊಟ್ಟಿರೋದಕ್ಕೆ ಈ ತೆಂಗಿನ ಮರ ಸಾಕ್ಷಿ. ಹೌದು. ಇವತ್ತು ಆಂಟಿಮೆಂಟ್ ಪೇಪರ್ ಸೈನ್ ಮಾಡಿಸ್ಕೊಂಡು ಚೆಕ್ ಸೈನ್ ಮಾಡಿಸ್ಕೊಂಡ್ ಕೊಟ್ಟು ವಿಟ್ನೆಸ್ ಕೊಟ್ರೆ ಆ ಸೈನ್ ನಂದಲ್ಲ ಅಂತ ಬಂದು ಕೋರ್ಟ್ ಅಲ್ಲ, ಫೋರ್ಜರಿ ಆಗ್ತಿದೆ, ಏನೇನೋ ಆಗ್ತಿದೆ. ಮರ ಬಂದು ಯಾವ ಕೋರ್ಟ್ ಇವನ್ ವಿಡಿಯೋ ಸಹ ಅದ್ರಲ್ಲಿ ಡೂಪ್ಲಿಕೇಟ್ ಅಂತ ಬರ್ತಾ ಇದೆ ಈಗ. ಯಾವ್ದು ರಾಮ ವನವಾಸದಲ್ಲಿ ಇದ್ದಾಗ ಸೀತೆಯನ್ನ ರಾವಣ ಎತ್ಕೊಂಡು ಹೋಗ್ತಾರೆ. ಪ್ರತಿದಿನ ಅಲ್ಲಿ ಮರಗಳ ಜೊತೆ ಸೀತೆ ರಾಮ ಮಾತಾಡ್ತಾರೆ. 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ನಾವು ಕೇಳ್ತಿದ್ವಿ, ಪ್ಲಾಂಟ್ಸ್ ಹ್ಯಾಸ್ ಲೈಫ್ ಅಂತ ಒಂದು ಲೆಸನ್ ಇತ್ತು ನಮಗೆ. ಸೊ ಅದ್ರ ಬಗ್ಗೆ ಒಂದು ಹೆಚ್ಚು ನಾವು ಗಮನ ಕೊಟ್ರೆ ಒಳ್ಳೇದು. ನಮಸ್ಕಾರ, ಯಾರು ಮಾತಾಡಿದ್ರು?
ಸರ್ ಕಲ್ಲಪ್ಪ ಅಂತ ಕಲಬುರಗಿಯಿಂದ. ನಮಸ್ಕಾರ ಕಲ್ಲಪ್ಪ ಅವರೇ, ಹೇಗಿದ್ದೀರಾ? ಸರ್ ಆರಾಮ್ ಸರ್, ನೀವು ಆರಾಮಿದ್ರಿ? ನಾನ್ ಚೆನ್ನಾಗಿದ್ದೀನಿ. ನಾನ್ ಚಲೋ ಇದ್ದೇನ್ರಿ. ಆರಾಮಿದ್ದೀನಿ. ಹಾ ಆರಾಮಿದ್ದಿರಲ್ಲ ಸರ್. ಮತ್ತೆ ಸರ್ ನಮ್ ರಾಜು ಸರ್ ಇದ್ದಾರ ಅವರಲ್ಲಿ? ಹಾ ಇದಾರೆ, ಮಾತಾಡಿ. ಕಲ್ಲಪ್ಪನವರೇ ನಮಸ್ತೆ. ನಮಸ್ಕಾರ ಸರ್. This call is now being recorded. ಕಲ್ಲಪ್ಪನವರೇ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ ಕಲ್ಲಪ್ಪನವರೇ, ನೀವು ಕರೆ ಮಾಡಿದ್ದಕ್ಕೆ ತುಂಬಾ ಸಂತೋಷ ಆಯ್ತು, ಧನ್ಯವಾದಗಳು. ಸರ್ ಏನಿಲ್ಲ ಸರ್, ನಿಮ್ಮ 3 ಕೃತಿಗಳು ಲೋಕಾರ್ಪಣೆ ಮಾಡಿದಕ್ಕೆ ನಮ್ಗೆ ಬಹಳ ಸಂತೋಷ ಆಯ್ತ್ರಿ. ಹಾ ಸರ್. ಹಿಂಗೆ ನಿಮ್ ಮುಂದೆ ಜೀವನ ಒಳ್ಳೆ ಒಂದು ಕಾದಂಬರಿಗಳು ಬರೀರಿ, ಅದ್ರ ಜನಕ್ಕೆ ಬಹಳ ಮುಟ್ಲಿ ಎಲ್ಲರಿಗೆ. ಅದರಿಂದ ಜನ ಎಲ್ಲರೂ ಕಲ್ತು ಏನ್ರೆ ನಿಮ್ದೊಂದು ಕಾದಂಬರಿಗಳು ಬಹಳ ಚೆನ್ನಾಗಿರ್ತವೆ ಅವುಗಳು. ಕಲ್ಲಪ್ಪನವರೇ ನಿಮ್ಮಂತವ್ರ ಒಂದು ಹಾರೈಕೆ ಕಲ್ಲಪ್ಪನವರೇ, ನಾನು ಇದೇ ದಾರಿನಲ್ಲಿ ಮುಂದುವರ್ಕೊಂಡು ಹೋಗ್ತೀನಿ. ನಿಮ್ಮ ಹಾರೈಕೆಗಳು ಹೀಗೆ ಇರ್ಲಿ ಸರ್. ನಾವು ಆಸ್ ಎ ಫ್ಯಾನ್ ಅಂತ ತಿಳ್ಕೊರಿ, ನಾವು ಬಹಳ ದೊಡ್ಡ ಅಭಿಮಾನಿ ನಿಮ್ದು. ತುಂಬಾ ಧನ್ಯವಾದಗಳು ಸರ್. ಸರ್ ಹೀಗಾಗಿ ನಮ್ಗೆ ಬಹಳ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿದ್ಕ. ಹೇಳಿ ಕಲ್ಲಪ್ಪನವ್ರೆ, ನಮ್ಮಿಂದ ಏನ್ ನಿರೀಕ್ಷೆ ಮಾಡ್ತೀರಿ ಮುಂದೆ? ನಿಮ್ದು ನಿರೀಕ್ಷೆ ಸಮಾಜಕ್ಕೆ ಒಂದ್ ಏನಾರ ಒಳ್ಳೇದೇ ಮಾಡ್ತೀರಿ ಅಂತ ನಿರೀಕ್ಷೆ ಅದ. ಸಮಾಜ ಬಗ್ಗೆ ಒಂದ್ ಈಗಿನ ಜನಜೀವನ ಹೆಂಗದಲ್ಲ ಸರ್, ಅದ್ರ ಬಗ್ಗೆ ಒಂದ್ ಏನೇ ನಾರ್ಮಲ್ ಜೀವನ, ಅದ್ರ ಬಗ್ಗೆ ಒಂದ್ ಯಾವ್ದಾದ್ರು ಕಾದಂಬರಿ ಬರೀರಿ. ಖಂಡಿತ ಕಲ್ಲಪ್ಪನವರೇ, ನಿಮ್ಮ ಈ ಅಭಿಪ್ರಾಯನ ನಾನು ಮನ್ನಿಸ್ತೀನಿ. ಈ ಅಭಿಪ್ರಾಯದ ಪ್ರಕಾರ ಜನಜೀವನಕ್ಕೆ ಸಂಬಂಧಪಟ್ಟ ಮುಂದಿನ ಒಂದು ಕೃತಿನ ಖಂಡಿತ ಬರೀತೀನಿ. ಈ ಕಾಮನ್ ಭಾಷೆದಾಗ ಬರೀರಿ ಸರ್, ಬಹಳ ಕ್ರಿಟಿಕಲ್ ಶಬ್ದಗಳು ಯೂಸ್ ಮಾಡ್ಬೇಡ್ರಿ. ಇಲ್ಲ, ಸಾಮಾನ್ಯವಾದ ಆಡು ಭಾಷೆನಲ್ಲಿ ಮಾತ್ರ ಬರೀತೀನಿ ಕಲ್ಲಪ್ಪನವರೇ ನಾನು. ಹಾಗೆ ನಮ್ ಕಲಬುರಗಿ ಜನಗಳು ನಮ್ ಭಾಷೆ ಆಗದಲ್ರಿ, ಅದ್ರ ಪ್ರಕಾರ ಒಂದ್ ಏನ್ರಿ ಪ್ರಯತ್ನ ಪಡ್ರಿ. ಅಂದ್ರೆ ಇವ್ರು ಹೇಳ್ತಿರೋದು ಕಲಬುರಗಿ ಭಾಷೆನಲ್ಲಿ ಅಂದ್ರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅದು ಸಹ ಒಂದು ಬರೀಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಿರೋದು. ಈಗ ಕಲ್ಲಪ್ಪನವರೇ ಇನ್ನೊಂದೇನಾಗ್ತಂದ್ರೆ, ನಿಮ್ಗೆ ವಿಶಾಲವಾದ ಒಂದು ಅಭಿಮಾನ ಸಿಗಬೇಕು ಅಂದ್ರೆ ಅದು ಉತ್ತರ ಕರ್ನಾಟಕ ಮಾತ್ರ. ಸರ್ ಈಗ ಏನಂತೀರಾ? ಈ ನನ್ನ ಗೆಳೆಯ ಕಲಬುರಗಿಯಿಂದ ಕಾಲ್ ಮಾಡಿದ್ದಾರೆ. ನನ್ನ ಭಾಷೆ ಅವ್ರಿಗೆ ಅರ್ಥ ಆಗಿದೆ, ಅವ್ರ ಭಾಷೆ ನನಗೆ ಅರ್ಥ ಆಗಿದೆ, ಕಮ್ಯುನಿಕೇಶನ್ ಚೆನ್ನಾಗಿದೆ ಸರ್. ಸಾಕಂತೀರಾ? ಅಯ್ಯೋ, ನನ್ನ ಬಹಳ ಆತ್ಮೀಯವಾದ ಗೆಳೆಯ ಸರ್, ನನ್ನ ಜೀವದ ಗೆಳೆಯ. ಓಕೆ ಓಕೆ ಕಲ್ಲಪ್ಪನವರೇ ಬಹಳ ಖುಷಿ ಆಯ್ತು. ಹೇಳಿ ಸರ್. ನಿಮ್ ಸ್ಟೈಲ್ ನಾಗ ಬರೀತೀನಿ. ನಮ್ ಸ್ಟೈಲ್ನಾಗ ಬರೀರಿ ಸರ್, ನಮ್ ಜನ ಬಹಳ ಜಲ್ದಿ ಹತ್ರ ಆಗ್ಬಿಡ್ತಾರ. ನಮ್ ಮಂದಿ ಆಗರ ಬಿಂದಾಸ. ಒಂದ್ ಟೈಪ್ ನೀವು ಏನ್ ಹಚ್ಕೊಂಡ್ರಪ್ಪ ನಿಮ್ಗೆ ಒಟ್ಟ ಬಿಡಲ್ಲ. ಪ್ರಾಣ ಕೊಡ್ತೇವ್ರಿ ನಾವು. ನೀವ್ ಹಚ್ಕೊಂಡಿದ್ದೀರಲ್ಲ ಕಲ್ಲಪ್ಪ ಅವ್ರೆ? ಹಚ್ಕೊಂಡಿದಂತ ನೀವ್ ಫೋನ್ ಹಚ್ಚಿದ್ರು ಸರ್. ಹೌದ್ರಿ ಕಲ್ಲಪ್ಪ ಅವ್ರೆ, ನಾನು ಹುಬ್ಳಿಯವನು. ಸರ್ ಗೊತ್ತು ಸರ್. ಮತ್ ನೋಡ್ರಿ ಯಾಕಂದ್ರೆ ಸರ್ ನಮ್ ಭಾಷೆ ನಮ್ ಭಾಷೆ ಬಾಳ ಇದು ಮನಸ್ಸಿಗೆ ಬಾಳ ತಿರಿ ಕನೆಕ್ಟ್ ಆಗ್ತದ ಸರ್. ಅದು ಬಾಳ ಮನಸ್ಸಿಗೆ ತಟ್ಟು ಬಿಡುತ್ತದು. ಮತ್ತೆ ಕನೆಕ್ಟ್ ಆಗ್ತೇವೆ ಸರ್ ನಾವು. ಹೌದು. ನಿಮ್ದೆಲ್ಲ 3G 4G ಅಲ್ಲ. ಹಾ ಸರ್, ಡೈರೆಕ್ಟ್ ಜಿ. ಹೌದು. ನಾವು ಉತ್ತರ ಕನ್ನಡದವರು ನೀರ್ ಕೇಳಿದ್ರೆ ಪಾನಕ ಕೊಡ್ತೀವಿ, ಅಡ್ರೆಸ್ ಕೇಳಿದ್ರೆ ಮನೆ ತನಕ ಬಿಟ್ಟು ಬರ್ತೀವಿ. ಹೌದಾ ಸರ್? ಕರೆಕ್ಟ್ ಸರ್ ಹೇಳಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಕಲ್ಲಪ್ಪ ಅವರೇ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಮಾಡ್ತೀನಿ ಸರ್, ಮಾಡ್ತೀನಿ. ಶೇರ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಎಸ್, ಇದು ಶಕ್ತಿ, ಉತ್ತರ ಕರ್ನಾಟಕ ಶಕ್ತಿ. ಬಹಳ ಆತ್ಮೀಯ ಗೆಳೆಯರು, 10-12 ಜನ ಇದ್ದಾರೆ. ಸೂಪರ್. ಓಕೆ, 3 ತಿಂಗಳಿಗೆ ಒಂದ್ಸಲ ಎಲ್ಲ ಮೀಟ್ ಮಾಡ್ತೀವಿ. ಓಕೆ ಓಕೆ ಈ ತರ ಒಂದು ಪರಿಚಯ ಇಲ್ಲ ಆಯ್ತು ಸರ್. ಯಾವ್ದೋ ಒಂದು ಟ್ರೈನಿಂಗ್ ಹೋಗಿದಾಗ 8 ದಿನ ಜೊತೆಗಿದ್ವಿ ಸರ್. ಇವತ್ತಿನ ತನಕ 12 ವರ್ಷ ಆಯ್ತು. ವರ್ಷಕ್ಕೆ 4 ಸಲ ಸೇರ್ಕೊಳ್ತೀವಿ, ಎಲ್ಲಾ ಕಡೆ ಸಂತೋಷವಾಗಿ ಕಾಲ ಕಳಿತೀವಿ. ನಾವು ಕಲಬುರ್ಗಿ ಹೋಗಿದ್ವಿ, ಅಲ್ಲಿ ದತ್ತಪೀಠ ಕರ್ಕೊಂಡು ಹೋದ್ರು, ಕತ್ತರಿಗೆ ಕರ್ಕೊಂಡು ಹೋದ್ರು, ಆಮೇಲೆ ಶರಣ ಬಸವೇಶ್ವರ ಟೆಂಪಲ್ ಕರ್ಕೊಂಡು ಹೋದ್ರು. ತುಂಬಾ ಖುಷಿ ಆಯ್ತು. ಆಮೇಲೆ ಏನ್ ಗೊತ್ತಾ ಸರ್, ಎದೆಯಿಂದ ಮಾತಾಡೋ ಜನ ಸರ್, ಬಾಯಿಂದ ಮಾತಾಡೋ ಜನ. ಫಿಲ್ಟರ್ ಇಲ್ಲ ಸರ್, ಫಿಲ್ಟರ್ ಇಲ್ಲ. ಏನ್ ಅನ್ಸುತ್ತೆ ಸೀದಾನೆ ಉಲ್ಟಾನೆ. ಹೌದು. ಆ ಪ್ರೀತಿ ಏನ್ ಅನ್ಸುತ್ತೆ ಅದ್ ಹೇಳ್ಬಿಟ್ಟು. ಫಿಲ್ಟರ್ ಇಲ್ಲ. ಏನಂದ್ರೆ ಯಾರನ್ನೂ ತೃಪ್ತಿ ಪಡಿಸಕ್ ಮಾತಾಡಲ್ಲ. ನೆವರ್ ಗುಂಡು ಹೊಡೆದಂಗೆ ಅಂತಾರೆ ನಮ್ ಕಡೆ. ತುಂಬಾ ಇಷ್ಟ ಆಯ್ತು ಆ ಎದೆಗಾರಿಕೆ, ತುಂಬಾ ಇಷ್ಟ. ಎದೆಗಾರಿಕೆ, ಪ್ರಾಮಾಣಿಕತೆ ಇದೆ, ಟ್ರಾನ್ಸ್ಪರೆನ್ಸಿ ಸರ್. ನೀರಿದ್ದಂಗೆ ಸರ್, ಎಲ್ಲೋದ್ರೂ ಅಡ್ಜಸ್ಟ್ ಆಗ್ತೀರಿ ಸರ್ ನೀವು. ಖಂಡಿತ. ಇಡೀ ದೇಶದಾದ್ಯಂತ ಇದ್ದೀರಿ, ಎಲ್ಲಾ ಕಡೆ ನಿಮ್ ತನನ ಕಾಯ್ಕೊಂಡಿದ್ದೀರಿ, ಎಲ್ಲರ ಜೊತೆ ಬೆರೆತ್ಕೊಂಡಿದ್ದೀರಿ. ನಮ್ಮ ತನ ಯಾವತ್ತೂ ಬಿಟ್ಕೊಡ್ಬಾರ್ದು, ಕಾಯ್ಕೊಂಡಿದ್ದೀರಿ. ಮತ್ತೆ ಅದು ನಂಗೆ ತುಂಬಾ ಸಂತೋಷ. ನೋಡಿ, ಈಗ ನೀವು ಹುಬ್ಳಿಯಿಂದ ಹುಬ್ಳಿಕರಾಗಿದ್ದವರು ಬೆಂಗಳೂರಿಗೆ ಬಂದು ಒಂದು ಚಾನಲ್ ಅನ್ನ ಮಾಡಿ, ಚಾನಲ್ ಅಲ್ಲಿ ಜೊತೆಗೆ ನಿಮ್ಮ ಸ್ಟಾರ್ ಮ್ಯೂಸಿಕ್ ಮೂಲಕ ನೂರಾರು ಪ್ರತಿಭೆಗಳು, ಸಾವಿರಾರು ಪ್ರತಿಭೆಗಳನ್ನ ಟ್ರೈನ್ ಅಪ್ ಮಾಡಿ SPB ಅವರ ಒಂದು ಕೃಪಾ ಕಟಾಕ್ಷದಿಂದ ನಿಮ್ಮದೇ ಆದ ಒಂದು ವಲಯ ನಿರ್ಮಾಣ ಮಾಡ್ಕೊಂಡಿದ್ದೀರಿ, ನಿಮ್ಮದೇ ಒಂದು ಅದ್ಭುತವಾದ ಒಂದು ಸರ್ಕಲ್ ನಿರ್ಮಾಣ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಅದು ಅಷ್ಟು ಸಣ್ಣ ಮಾತಲ್ಲ ಸರ್.
177ನೇ ಎಪಿಸೋಡ್ ನಂದಂತ ಹೇಳಿದ್ರೆ ಇವತ್ತಿನ ಎಪಿಸೋಡ್ ಬಹಳ ಲಕ್ಕಿ ನಂಬರ್. 177ರ ಹಿಂದಿನ ನಿಮ್ಮ ಪರಿಶ್ರಮ ನನಗೆ ನಿಮ್ ಕಣ್ಣಲ್ಲಿ ಅರ್ಥ ಆಗ್ತದೆ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಒನ್ ಮ್ಯಾನ್ ಆರ್ಮಿ ಆದ್ರೂ ಯು ಆರ್ ಪವರ್ಫುಲ್ ಲೀಡರ್. ಇಲ್ಲ, ನಿಮ್ಮ ತರ ನನ್ನ ಹಿಂದೆ ಕೂಡ ನಮ್ಮ ಒಡತಿ ಇದ್ದಾರೆ. ಇರ್ಲೇಬೇಕು ಸರ್, ಇರ್ಲೇಬೇಕು ಸರ್. ಅಪೂರ್ಣ ಸರ್ ಇಲ್ದಿದ್ರೆ ನೀವು ಅಲ್ವಾ ಸರ್ 0 10 ಹಾಕಿದ್ರೆ ಈ ಕಡೆ 1 ಹಾಕ್ಬೇಕು ಸರ್. ನಿಮ್ಮ ಬಗ್ಗೆ ಕೇಳಿದ್ ಫಸ್ಟ್ ನಮ್ಮ ವೈಫ್ ತಾನೆ. ಹಾ ಸರ್, ಪ್ರತಿಯೊಂದು ಸರ್ 10 0 ಹಾಕಿದ್ರೆ ಈ ಕಡೆ 1 ಹಾಕಿದ್ರೆ ಮೌಲ್ಯ. ಅದೇ ರೀತಿ ದಂಪತಿ ಸರ್, ಗಂಡು ಮತ್ತೆ ಹೆಣ್ಣು ಜೊತೆಗಿದ್ರೆ ಅದ್ರ ಅರ್ಥನೇ ಬೇರೆ ಸರ್. ಅರ್ಥ ಮಾಡ್ಕೋಬೇಕು ಸರ್, ಅಷ್ಟೇನೆ. ಸಮಾನತೆ ಇಟ್ಕೋಬೇಕು ಸರ್, ಸಮಾನ ಮನಸ್ಕತೆ ಇಟ್ಕೋಬೇಕು, ಸಮಾನ ಗೌರವ ಇಟ್ಕೋಬೇಕು. ಹೌದು ಹೌದು. ನಮಗ್ ಸ್ವತಂತ್ರ ಬೇಕು ಅಂದ್ರೆ ಅವ್ರಿಗೆ ಸ್ವತಂತ್ರ. ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಅದು ಈಗೋ ಅಂತ ಬಂತಂದ್ರೆ ಸರ್ ಹೊರಟೋಯ್ತು. ನೋಡಿ, 6 ಗುಣಗಳುಳ್ಳವಳನ್ನ ಒಬ್ಬ ಶ್ರೇಷ್ಠ ಸತಿ ಅಂತ ಹೇಳಿದ್ರು. ಗುಣಗಳನ್ನ ಕ್ಯಾಲ್ಕುಲೇಟ್ ಮಾಡೋದಲ್ಲ ಸರ್, ಮನಸ್ಸಿನಿಂದ ಮ್ಯಾನಿಪುಲೇಟ್ ಮಾಡ್ತಾರೆ. ಕ್ಯಾ ಬಾತ್ ಹೈ, ಸೂಪರ್. ಪ್ರೀತಿ ಮಾಡಿ ಸರ್, ಅದ್ಭುತ ಸರ್. ಜಗಳ ಇಲ್ದೇ ಕುಟುಂಬ ಇಲ್ಲ ಸರ್. ಜಗಳ ಇಲ್ಲ ಅಂದ್ರೆ ಅದು ಕುಟುಂಬನೇ ಅಲ್ಲ ಸರ್. ಜಗಳ ಆಡ್ಬೇಕು ಸರ್, ಮಜಾ ಇರುತ್ತೆ, ಮುಂದುವರಿಸಬಾರ್ದು, ಹೆಲ್ದಿ ಇರಬೇಕು, ಮುಂದುವರಿಸಬಾರ್ದು, ಆರೋಗ್ಯಕರವಾಗಿರಬೇಕು. ಅಲ್ಲ, ಇವತ್ತು ಮುಗ್ದೋಗ್ಬೇಕು ಜಗಳ, ನಾಳೆ ಬೆಳಗ್ಗೆ ಮತ್ತೆ ಮಾಮೂಲಿ ಇರಬೇಕು. ಹೌದು. ಆ ಕೋಪ, ಮುನಸ್ಸು, ಸಿಟ್ಟು, ಸೆಡ್ರಿಲ್ಲ ಅಂತ ಹೇಳಿದ್ರೆ ಮಸಾಲೆ ಸ್ವಲ್ಪ ಡಲ್ ಆದಂಗ ಆಗುತ್ತೆ ಫುಡ್ಡಲ್ಲಿ. ಹೌದು. ಖಡಕ್ ಆಗಿದ್ರೆ ಊಟದಲ್ಲಿ ಖಡಕ್ ರೋಟಿ ಖಡಕ್ ಆಗಿದ್ರೆ ಮಜಾ. ಹೌದು. ಶೇಂಗಾ ಚಟ್ನಿ ಸ್ಟ್ರಾಂಗ್ ಆಗಿದ್ರೆ ಚೆನ್ನಾಗಿರುತ್ತೆ. ಖಂಡಿತ ಸರ್. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತಾರೆ. ಇದಕ್ಕೆ ನೀವೇನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತ ಸರ್, ನಾನು ಸುತ್ತೋದ್ರ ಬಗ್ಗೆ ತುಂಬಾ ಅಭಿರುಚಿ ಇದೆ ನನಗೆ. ನಮ್ಮ ಕೆಲವರು ಕರೆ ಮಾಡಿದ್ರು ಕೂಡ ಹೇಳಿದ್ರು, ನಿಮ್ಮ ಕಾದಂಬರಿ ರೀತಿ ನಮ್ಗೆ ಪ್ರವಾಸ ಕಥನ ಕೊಡಿ ಅಂತ. ಸರ್, ಪ್ರವಾಸ ಕಥನ ಅವ್ರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ಪಿನ್ ಬೈ ಪಿನ್ ಪಾಸಿಟಿವ್ನೆಸ್ ಮಾತ್ರ ಕೊಟ್ಟು ಎಲ್ಲಿ ಮೋಸ ಆಗುತ್ತೆ, ಎಲ್ಲಿ ಯಾವ ರೀತಿ ಮಾಡಬಾರ್ದು ಅನ್ನೋ ಗೈಡೆನ್ಸ್ ಅನ್ನ ಕೊಡಕ್ಕೆ ಅವಕಾಶ ಸಿಗುತ್ತೆ. ಮತ್ತೆ ಆ ಕ್ಷೇತ್ರದ ಬಗ್ಗೆ, ಮೂಲ ಕ್ಷೇತ್ರದ ಬಗ್ಗೆ ನಾವು ಅದ್ರ ಬಗ್ಗೆ ಮಾಹಿತಿನ ಕೊಡ್ಬೋದು, ಐತಿಹಾಸಿಕವಾದ ಇಂಪಾರ್ಟೆನ್ಸ್ ಅನ್ನು ಕೊಡ್ಬೋದು. ನೀವೆಲ್ಲ ಒಂದ್ ಕಡೆ ಹೋಗ್ತೀರಾ ಬರ್ತೀರಾ ಸರ್, ಕೈ ಮುಗಿತೀರಾ ಬರ್ತೀರಾ, ದೇವ್ರ ಹೆಸರು ಮಾತ್ರ ಗೊತ್ತು. ಅದೇ ರೀತಿ ನೀತಿ ಆಚರಣೆಗಳನ್ನ ಇತಿಹಾಸ ಬಯೋಡಾಟಾ ಕೊಟ್ಟಂಗ ಆಗುತ್ತೆ. ಖಂಡಿತ ಖಂಡಿತ. ನಾವು ಯಾವ್ದೋ ಒಂದು ಪ್ಲೇಸ್ ಹೋದಾಗ ನಾವು ಗೈಡ್ ಯಾರು ಅಂತ ನೋಡ್ತೀವಿ, ಯಾಕಂದ್ರೆ ಅದ್ರ ಬಗ್ಗೆ ನಮ್ಗೆ ಇತಿಹಾಸ ಗೊತ್ತಾಗಬೇಕು. ನಮ್ಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಶ್ರವಣಬೆಳಗೊಳದಲ್ಲಿ ಬಾಹುಬಲಿ ಬೆಟ್ಟ ಇದೆ ಸರ್, ಇಂದ್ರಗಿರಿ ಚಂದ್ರಗಿರಿ ಅಂತ ಹೇಳಿ ಬೆಟ್ಟ ಇದೆ. ಕೋಟ್ಯಾಂತರ ಜನ ಟೂರಿಸ್ಟ್ ಬರ್ತಾರೆ, ಬೆಟ್ಟ ಹತ್ತುತ್ತಾರೆ, ನಿಂತ್ಕೋತಾರೆ, ಬಾಹುಬಲಿ ನಿರ್ಮಾಣವಾಗಿ ನಿಂತಿದ್ದಾರೆ, ಕೈ ಮುಗಿತಾರೆ, ಫೋಟೋ ತಗೋತಾರೆ, ಬರ್ತಾರೆ. ಆ ಬಾಹುಬಲಿ 4 ಅಥವಾ 5ನೇ ಶತಮಾನದಲ್ಲಿ ಸರ್ವಸ್ವವನ್ನ ತ್ಯಾಗ ಮಾಡಿ, ಸರ್ವಸ್ವ ಅಂದ್ರೆ ನೋಡಿ, ಇವತ್ತು ಕಿಡ್ನಿ ದಾನ ಮಾಡ್ತಾರೆ, ಕಣ್ಣು ದಾನ ಮಾಡ್ತಾರೆ, ಬ್ಲಡ್ ದಾನ ಮಾಡ್ತಾರೆ, ದೇಹ ದಾನ ಮಾಡ್ತಾರೆ. ಯಾವಾಗ ಜೀವ ಹೋದ ಮೇಲೆ, ಜೀವ ಇದ್ದ ಹಾಗೆ ಮನುಷ್ಯನಿಗೆ ಎಲ್ಲದಕ್ಕಿಂತ ಜಾಸ್ತಿ ಗೌರವ ತಂದು ಕೊಡೋದು ಬಟ್ಟೆ. ವಸ್ತ್ರವನ್ನ ತ್ಯಾಗ ಮಾಡಿ, ಇಡೀ ರಾಜ್ಯ ಕೋಶ ಪ್ರತಿಯೊಂದನ್ನ ತ್ಯಾಗ ಮಾಡಿ, ಬರೀ ಅಹಿಂಸೆಗೋಸ್ಕರ ಸರ್ವ ತ್ಯಾಗ ಮಾಡಿ ನಿಂತುಕೊಂಡ ಬಾಹುಬಲಿ ನಮ್ ಮುಂದೆ ಇದ್ದಾರೆ ಅಂದ್ರೆ ನಾವು ಕಲ್ತಿರೋದು ಏನು ಸರ್ ಅವರಿಂದ? ಎಷ್ಟು ಆಸೆ ಇದೆ ಸರ್ ನಮ್ಗೆ, ಎಷ್ಟು ದುರಾಸೆ ಇದೆ ಸರ್ ನಮ್ಗೆ. ಇಡೀ ಜಗತ್ತಿಂದೆಲ್ಲ ನಮಗೆ ಬೇಕು ಅಂತ ಅವ್ರ ಬಗ್ಗೆ ಸಾಕಷ್ಟು ತಾವು ಸರ್. ನಾನು ಗೊಮ್ಮಟನ ನಾಡಿಂದ ಬಂದಿರತಕ್ಕಂತ ಪ್ರತಿಭೆ ಸರ್. ಸೂಪರ್. ಓಕೆ, ಒಂದು ಕರೆ ಬರ್ತದೆ, ಮಾತಾಡೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ. ಯಾರು ಮಾತಾಡಿದ್ದು? ನಮಸ್ಕಾರ ಗೀತಾ ಅವರೇ. ನಮ್ಮೊಂದಿಗೆ ಇವತ್ತು ಡಾಕ್ಟರ್ ಎ.ಜಿ. ರಾಜು ಅವರು ಇದ್ದಾರೆ. ನೋಡ್ತಾ ಇದ್ದೀನಿ ಸರ್, ನೋಡ್ತಾ ಇದ್ವಿ. ಓಕೆ, ಗೀತಾ ಮೇಡಮ್ ಅವರೇ ನಮಸ್ತೆ. ನಮಸ್ತೆ ಸರ್. ಹೇಳಿ ಮೇಡಮ್. ಏನ್ ಕರೆಗಳ ಸುರಿಮಳೆನೆ ಬರ್ತಾ ಇತ್ತು ಮೇಡಮ್. ಎಲ್ಲ ನಿಮ್ಮಂತ ಪ್ರೀತಿ ವಿಶ್ವಾಸ ಮೇಡಮ್. ನಾವೇನಾದ್ರು ಸಾಧನೆ ಮಾಡಿದ್ರೆ ನಿಮ್ಮಂತವ್ರ ವಿಶ್ವಾಸ ಮೇಡಮ್, ಅದಕ್ಕಿಂತ ಹೆಚ್ಚಿನದೇನಿಲ್ಲ ಮೇಡಮ್. ಆ ವಿಶ್ವಾಸನೇ ಇವತ್ತು ಎಲ್ರಿಗೂ ಗೊತ್ತಾಯ್ತು ಸರ್, ಎಷ್ಟು ಜನ ಗಳಿಸಿದ್ದೀರ ನೀವು ಅಂತೇಳಿ. ಹೇಳಿ ಮೇಡಮ್. ಅಲ್ವಾ? ಹೌದು ಮೇಡಮ್, ಖಂಡಿತ ಮೇಡಮ್. ಪ್ರೀತಿ ವಿಶ್ವಾಸ, ಜನರ ಒಂದು ಆಶೀರ್ವಾದನು ನಿಮಗಿದೆ. ನೀವು ನಾಟಕದ ಎಲ್ಲ ಒಂದು ಇದನ್ನು ಯಾವುದೇ ಕ್ಷೇತ್ರದ ನಾಟಕದಲ್ಲಿ ಯಾವುದೇ ಒಂದು ವಸ್ತ್ರ ವಿನ್ಯಾಸ ಆಗಿರ್ಬೋದು, ಮತ್ತೆ ಟ್ರೈನಿಂಗ್ ಕೊಡೋದಾಗಿರ್ಬೋದು, ಡೈರೆಕ್ಷನ್ ಎಲ್ಲದನ್ನು ನೀವು ಇದ್ದೀರಾ. ಮತ್ತೆ ನೀವು ಕೆಲವ್ರಿಗೆ ಹೇಳಿದ್ರಿ ಕಲೆಯನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತಾನು ಹೇಳಿದ್ರಿ. ಅವಾಗ್ಲೇ ಒಂದು ಹುಡುಗ ಫೋನ್ ಮಾಡಿದ ಅವಕಾಶಗಳನ್ನ ಕೊಡ್ತೀನಿ ನಾನು ಅಂತ. ಇನ್ನು ಹೆಚ್ಚಿನ ಒಂದು ಸರ್ ನಿಮ್ ಬುಕ್ಗಳ ಬಗ್ಗೆನೂ ನೀವು ಹೇಳಿದ್ರಿ, ತುಂಬಾ ಚೆನ್ನಾಗಿ ಇದೆ ಅದು. ನಾನು ಓದ್ಬೇಕು ಎಲ್ಲ ಬುಕ್. ದಯವಿಟ್ಟು ಓದಿ ನಿಮ್ಮ ಅಭಿಪ್ರಾಯವನ್ನ ಮುಕ್ತವಾಗಿ ಹಂಚ್ಕೊಳ್ಳಿ ಮೇಡಮ್. ಓಕೆ ಸರ್. ಅದಕ್ಕೆ ನಾನು ತುಂಬಾ ಪ್ರೌಡ್ ಫೀಲ್ ಮಾಡ್ತೀನಿ. ನಮ್ಮ ಸರಿತಪ್ಪುಗಳು ನಮ್ಮ ಬೆನ್ನು ನಮಗೆ ಕಾಣಲ್ಲ ಮೇಡಮ್, ಅದು ಕಂಡಾಗ ನಮಗೆ ಖುಷಿ ಆಗ್ತದೆ ಮೇಡಮ್. ಥ್ಯಾಂಕ್ ಯು ಸರ್. ಇನ್ನು ನಿಮ್ಗೆ
ಹೆಚ್ಚಿನ ಒಂದು ಗುರುತಿಸಿ ಎಲ್ಲರೂ. ತುಂಬಾ ಸಂತೋಷ ಮೇಡಮ್. ನಿಮ್ಮಂತವರ ಒಂದು ಪ್ರೀತಿ ವಿಶ್ವಾಸ ಸರ್ಗೆ ನೀವು ಕೊಡ್ತಾ ಇರ್ತಕ್ಕಂತ ಸಪೋರ್ಟ್ ಬ್ಯಾಕ್ ಬೋನ್ ಅಂತ ಹೇಳ್ತಾರೆ. ಸಪೋರ್ಟ್ ಯಾವುದೇ ಇಲ್ಲ ಮೇಡಮ್. ಇದೇ ರೀತಿ ನಿಮ್ಮ ದಾಂಪತ್ಯ 100 ಕಾಲ ನಗುತ್ತಾ ಗೆಲುವಿನ ಪಯಣದ ಹಾದಿ ಸುಗಮವಾಗಿರ್ಲಿ ಅಂತ ಆಶಿಸ್ತಿದೆ ಮೇಡಮ್. ನಿಮ್ಮೆಲ್ಲರ ಆಶೀರ್ವಾದನೆ ಮುಂದುವರಿಲಿ ಸರ್. ಇನ್ನೂ ಜಾಸ್ತಿ ಎಪಿಸೋಡ್ ಆಗ್ಬೇಕು ಅಂತ ನಮ್ಮ ಆಸೆ. ಎಲ್ಲರೂ ಒಂದ್ ಸಾಧಕರನ್ನ ನಾವು ಮಾತಾಡಿಸ್ಬೇಕು, ಎಲ್ಲರಿಗೂ ಪರಿಚಯಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ನಿಮ್ಮ ಮೂಲಕ ಪರಿಚಯ ಆಗಬಹುದು. ಥ್ಯಾಂಕ್ ಯು ಸೋ ಮಚ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗೀತಾ ಅವರೇ. ಧನ್ಯವಾದ. ಆಕ್ಚುಲಿ ಒಂದು ವಿಶೇಷ ಹೇಳ್ಬೇಕಂದ್ರೆ, ನೀವು ದಾಂಪತ್ಯ ಜೀವನ ಬಗ್ಗೆ ಹೇಳಿದ್ರಲ್ವಾ, ನನ್ನ ಮಗ ಹುಟ್ಟೋಕ್ಕಿಂತ ಮುಂಚೆ ಐ ಥಿಂಕ್ 5 to 6 years 6 ವರ್ಷ ನನ್ನ ಹೆಂಡತಿ ಜೊತೆನೇ ನಾನು ಇದ್ದಿದ್ದು. ನನ್ನ ಹೆಂಡತಿ ನನ್ನ ಜೊತೆ ಇದ್ದಿದ್ದು, ನಾನು ಹೆಂಡತಿ ಜೊತೆ. ಅಂದರೆ ಜೊತೆಗಂದ್ರೆ ಯು ವಿಲ್ ನಾಟ್ ಬಿಲೀವ್, ಸ್ಟುಡಿಯೋ ನನ್ನ ಜೊತೆ ಕರ್ಕೊಂಡ್ಬರ್ತಿದ್ದೆ. ಅಂದರೆ 24 hours ನನ್ನ ಜೊತೆ ಇರ್ತಿದ್ರು 6 ವರ್ಷ. ಈ ಥರ ಯಾರೂ ಇರ್ಲಿಕ್ಕಿಲ್ಲ ಎಲ್ಲೂ. ನೀವು ಹೇಳ್ತಾ ಇದ್ದೀರಲ್ಲ, ಇವತ್ತು ನಮ್ಮ ಮನೇಲಿ ನಿಮ್ಮ ಮನೆಯಿಂದ ಅನಗತ್ಯವಾದ ಒಂದು ಜಗಳ ತಂದಾಗ್ತಿದ್ದೀರಿ ಸರ್. ಸರ್ ನನ್ನ ಮಗ ಹುಟ್ಟಿದ ಮೇಲೆ ನಾವು ನಮ್ಮ ಪ್ರೀತಿ ಹಂಚಿಕೊಂಡಿರೋದು. ಇವತ್ತೇ ಬಿಟ್ಟು ಬಂದಿರೋದು. ನನ್ನ ಹೆಂಡತಿ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಸರ್. ಹೌದಾ? ಯಾಕೆ ಬಿಟ್ಟು ಬಂದೆ ಅಂತ ಹೇಳಿದ್ರೆ ಲೇಟ್ ಆಗುತ್ತೆ. ಈ ಟೈಮ್ ಅಲ್ಲಿ ರಿಟರ್ನ್ ಹೋಗೋದಕ್ಕೆ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಡೇ ಶೆಡ್ಯೂಲ್ ಆಗಿದ್ರೆ ರಾಜು ರಾಣಿ ಸಮೇತಾನೇ ಬರೋದು. ಬರೀ ರಾಜ ಬರಲ್ಲ, ಮೌಲ್ಯ ಇರಲ್ಲ ಸರ್. ಖಂಡಿತ ಹೌದು. ಹಾಗಾಗಿ ನಾನು 24 ಗಂಟೆ ನನ್ನ ಹೆಂಡತಿ ಹಿಂದೆನೆ ಇರ್ತೀನಿ. ಅದಕ್ಕೆ ಪ್ರೌಡ್ ಫೀಲ್ ಆಯ್ತು. ನನ್ನಂಗೆ ನೀವು ಇದ್ದೀರಲ್ಲ. 6 ವರ್ಷ ಜೊತೆ ಇದ್ವಿ. ಅಂದ್ರೆ ಆತರ ಒಂದು ಎಲ್ಲೂ ಪ್ರತಿಯೊಬ್ರು ಎಲ್ಲ ಏರಿಯಾದಲ್ಲಿ ಕೇಳೋರು, ಏನು ಜೋಡಿ ಹಾಕಿ ಎಲ್ಲಿಂತ. ಒಂದು ದಿನ ಆ ಥರನೂ ಆಗಿಲ್ಲ. ಬಟ್ ಏನು ನನ್ನ ಮಗ ಹುಟ್ಟಿದ ಮೇಲೆ ಅದು ಅನಿವಾರ್ಯವಾಗಿ ಪ್ರೀತಿ ಹಂಚ್ಕೊಂಡು ಹೋಯ್ತು ಅಷ್ಟೇ. ಪ್ರೀತಿ ಹಂಚ್ಕೊಂಡಿಲ್ಲ ಸರ್, ನೀವು ತಪ್ಪು ಇಲ್ಲ. ಮಗನ ಜೊತೆ ಇಲ್ಲ, ಮಗನ ಪ್ರೀತಿನೇ ಬೇರೆ. ನಾನು ಅದನ್ನ ಒಪ್ಪಲ್ಲ ಸರ್. ನೋಡಿ, ನನಗೆ 2 ಮಕ್ಕಳಿದ್ದಾರೆ. ನನ್ನ ಹೆಂಡತಿ ಪ್ರೀತಿನೇ ಬೇರೆ, ನನ್ನ ಮಗನ ಕೂಡ ಪ್ರೀತಿನೇ ಬೇರೆ. ನಾನು ಸಹ ವಾದಾಗ್ತೇನೆ ನನ್ನ ಹೆಂಡತಿಗೆ. ಇದು ಕಡಿಮೆ ಆಗಲ್ಲ ಆಕ್ಚುಲಿ. ಆದ್ರೆ ಹೆಂಡ್ತಿರಿ ಯಾವಾಗ್ಲೂ ನೀವು ಇತ್ತೀಚೆಗೆ ನಮ್ಮ ಮೇಲೆ ಕಡಿಮೆ ಪ್ರೀತಿ ಮಾಡ್ತೀರಾ ಅಂತ ಹೇಳ್ತಾರೆ. ನಮ್ಗೆ ಟೆಸ್ಟಿಂಗ್ ಡೋಸ್ ಕೊಡ್ತಾರೆ ಪ್ರತಿ ಬಾರಿ. ಮರ್ತು ಬಿಡ್ತೀವಿ ಅಂತ ರೀಕಾಲ್ ಮಾಡ್ತಾರೆ ನಮ್ಗೆ. ಈಗಲೂ ಹೇಳೋದು, ಇತ್ತೀಚೆಗೆ ಯಾಕೆ ನನ್ನ ಮೇಲೆ ಗಮನ ಕಡಿಮೆ ಆಗಿದೆ, ನನ್ನ ಪ್ರೀತಿ ಕಡಿಮೆ ಆಗಿದೆ. ನಾನು ಹೇಳ್ತೀನಿ, ಇಲ್ಲಪ್ಪ ಮುಂಚೆಗಿಂತ ಜಾಸ್ತಿ. ಇಲ್ಲ ನನಗೆ ಆಗೇನಿಸುತ್ತೆ ರಿಫ್ರೆಶ್ ಆಗಲಿ. ಈಗ ನೋಡಿ, ನಾವು ಸಿಸ್ಟಮ್ ಆನ್ ಮಾಡಿದ್ಮೇಲೆ ರಿಫ್ರೆಶ್ ಬಟನ್ ಓದ್ತೀವಲ್ವಾ, ಹೌದು ಆತರ. ಹಾಗೆ ಅವ್ರಿಗೆ ನಾವ್ ಎಷ್ಟು ಪ್ರೀತಿ ಕೊಟ್ರು ಮತ್ತೆ ಕೊಡ್ಲಿ ಅನ್ನೋ ಆಸೆ ಇದೆಯಲ್ಲ ಸರ್ ಅಲ್ವಾ, ಅದ್ ನಾನು ತುಂಬಾ ಗೌರವ ಮಾಡ್ತೀನಿ. ಖಂಡಿತ ಅಪೇಕ್ಷೆ ಪಡ್ತಾರೆ, ನಿರೀಕ್ಷೆ ಇರುತ್ತೆ ಅವ್ರಿಗೆ. ಕೊಟ್ರೆ ಕಳ್ಕೊಳ್ಳೋದು ಏನಿದೆ ಸರ್, ನಾವು ಕೊಡ್ತೀವಿ. ಖಂಡಿತ ಇಲ್ಲ. ಮತ್ತೆ ಸರ್ವಸ್ವವನ್ನು ಬಿಟ್ಟು ಬಂದಿರ್ತಾರಲ್ವಾ ನಮಗೋಸ್ಕರ ಸರ್. ಈಗ ಅದ್ರ ಬಗ್ಗೆ ನಾನು ಹೇಳ್ತೀನಿ, ನಾವ್ ಯಾರು ಅಂತ ಗೊತ್ತಿರಲ್ಲ. ಇಡೀ ಅವ್ರ ಕುಟುಂಬನ ಬಿಟ್ಟು XYZ ಗೊತ್ತಿಲ್ದೇ ಇರೋ ನಮ್ಮ ಜೊತೆ ಬಂದು ನಮ್ಮ ಸ್ಪೀಡ್ಗೆ ಅಡ್ಜಸ್ಟ್ ಆಗಿ ನಾವು ಕೊಡೋ ಕಷ್ಟ ಸುಖಕ್ಕೆ ಅವರು ಸರ್, ನಾವು ಹೊರಗಡೆ ಫ್ರಸ್ಟ್ರೇಷನ್ ಮನೆಗೆ ತರ್ತೀವಿ ಸರ್, ಹೊರಗಡೆ ಪ್ರಾಬ್ಲಮ್ ಮನೆಗೆ ತರ್ತೀವಿ. ಅವ್ರ ಮೇಲೆ ನಾವು ಬೇರೆ ಎಲ್ಲೂ ಏನು ಮಾಡಕ್ಕಾಗಲ್ಲ, ಅವ್ರ ಮೇಲೆ ರಿಯಾಕ್ಟ್ ಮಾಡ್ತೀವಿ, ಅವರು ಬೈತೀವಿ. ಹೌದು, ಯಾಕೆ ಅಂತ ಹೇಳಿದ್ರೆ ಸರ್, ನಮ್ಗೂ ಯಾರಿದ್ದಾರೆ ಸರ್ ಜಗಳ ಆಡಕ್ಕೆ, ಬೈಯಕ್ಕೆ ಯಾರಿದ್ದಾರೆ ಸರ್? ತಾನೇ ಬೈಬೇಕು. ಅವರು ಹಿಟ್ ನಾದು ತೋರಿಸ್ತಾರೆ ಸರ್, ಚಪಾತಿ ಚೆನ್ನಾಗುತ್ತೆ. ಅಲ್ಲ, ಇಲ್ಲ ಸರ್, ಪಾತ್ರೆ ಆಚೆ ಬರುತ್ತೆ, ಅದು ಬೇರೆ. ಹಾಗಾಗಿ ನಾನು ಹೇಳೋದು, ನಾವು ನಮ್ಮ ಫ್ರಸ್ಟ್ರೇಷನ್ ಅನ್ನ ನಮ್ಮ ಹೆಂಡತಿ ಹತ್ರನೇ ಶೇರ್ ಮಾಡ್ಬೇಕು, ಅವ್ರಿಗೊಬ್ಬ ನಮ್ಮ ಹತ್ರನೇ ಶೇರ್ ಮಾಡ್ಬೇಕು. ಖಂಡಿತ. ಹಾಗಾಗಿ ಸರ್, ನೀವು ಬರ್ದಿರೋ ಪುಸ್ತಕಗಳು ಈಗ ಡಿಜಿಟಲ್ ಆಗಿ ಅದು ಬಂದಿದೆ ಅಂತ ನಾವು ಕೇಳ್ಪಟ್ವಿ. ಹೇಗೆ ನನಗೆ ಡಿಜಿಟಲೈಸೇಷನ್ ನನಗೆ ಐಡಿಯಾ ಇಲ್ಲ, ನೀವು ಹೇಳಿದ್ರೆ ನಾನು ಮಾಡ್ತೀನಿ ಸರ್. ಅದು ಬಂದ್ರೆ ಬಹಳ ಹೇಗೆ ಸರ್ ಡಿಜಿಟಲೈಸೇಷನ್ ಏನ್ ಮಾಡ್ಬೇಕು ಅಂದ್ರೆ, ಈಗ ನೋಡಿ, ನೀವೇನು ಬರ್ದಿದ್ದೀರಾ, ಸಾಫ್ಟ್ ಕಾಪಿನ ನೀವು ಮಾಡ್ಕೊಂಡು ಅದನ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅದು ಅದಕ್ಕೆ ಆದಂತ ಕೆಲವು ವಿಧಾನ ಇದೆ, ಟೆಕ್ನಿಷಿಯನ್ಸ್ ಇದ್ದಾರೆ. ಅದನ್ನ ನಾವು ಅವ್ರ ಮೂಲಕ ಅವ್ರ ಹೆಲ್ಪ್ ತಗೊಂಡು ನಾವು ಖಂಡಿತ ದಯಮಾಡಿ ನೀವು ನನಗೆ ಇದ್ರ ಬಗ್ಗೆ ರೆಫರ್ ಮಾಡಿ. ಖಂಡಿತ 3 ಪುಸ್ತಕಗಳನ್ನ ನಾನು ಡಿಜಿಟಲೈಸ್ ಮಾಡ್ತೀನಿ. ಯಾಕಂದ್ರೆ ಪ್ರತಿ ಒಬ್ರಿಗೂ ತಲುಪತ್ತೆ. ಈಗ ನೋಡಿ, ಕೆಲವರು ಏನ್ ಹೇಳಿದ್ರು, ನನಗೆ ಪೋಸ್ಟ್ ಬರ್ಲಿಲ್ಲ, ಆ ಕೊರತೆ ಇರಲ್ಲ. ಅವಾಗ ನಿಮ್ದು ಬರೀ ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುತ್ತೆ ಸರ್. ನಂಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಅನ್ನೋದಕ್ಕಿಂತ ಇಷ್ಟಪಡೋರ ಹತ್ರ ಎಲ್ಲ ನಾನು ಪ್ರತಿಯೊಬ್ಬರ ಹತ್ರ ಹೋಗ್ಬೇಕು. ಅವ್ರು ಓದ್ತೀನಿ ಸರ್, ಒಬ್ಬೊಬ್ರು 3 ಸಲ 4 ಸಲ ಓದಿದ್ದಾರೆ ಸರ್. ನನ್ಗೆ ಅನಿಸ್ತದೆ ಅವ್ರು ನಿಜ ಹೇಳ್ತಾರ ಸುಳ್ಳು ಹೇಳ್ತಾರೆ. ಯಾಕೆ ಗೊತ್ತಾ, ನಾನು ಏನ್ ಬರ್ತಿದ್ದೀನಿ ಅಂತ ನಾನು ಮರ್ತು ಬಿಟ್ಟಿದ್ದೀನಿ ಆಲ್ರೆಡಿ.
ಯಾಕೆಂದ್ರೆ ನನ್ಗೆ ಇನ್ನೊಂದು ಕಾದಂಬರಿ ಬರಿಬೇಕಾದ್ರೆ ಹಳೆ ಕಾದಂಬರಿ ಬಗ್ಗೆ ನೆನಪಿರಲ್ಲ. ಇವಾಗ ನೀವು ಮಾತಾಡ್ತಿದ್ದೀರಾ, ಪ್ರತಿ ಬೇರೆ ಬೇರೆ ದೇಶಗಳಲ್ಲಿ ನೋಡ್ತಿದ್ದಾರೆ ಆಕ್ಚುಲಿ, ಬೇರೆ ಬೇರೆ ಕಂಟ್ರಿ ನೋಡ್ತಿದ್ದಾರೆ ಕೆಲವರು. ಖಂಡಿತ ಅದು ಪ್ರತಿ ಬೇರೆ ಬೇರೆ ದೇಶಗಳಲ್ಲಿ ರೀಚ್ ಆಗಿದೆ. ಮತ್ತೆ ಅಲ್ಲಿಂದ ಕೂಡ ನಮಗೆ ಫೀಡ್ಬ್ಯಾಕ್ ಬರುತ್ತೆ. ಆ ಫೀಡ್ಬ್ಯಾಕ್ ನಾವು ತಗೊಂಡು ನಾವು ಅದನ್ನ ಇಂಪ್ರೂವೈಸೇಷನ್ ಮಾಡಕ್ಕೆ ಅಲ್ಲ, ಡಿಜಿಟಲೈಸೇಷನ್ ಬಹಳ ಉಪಯೋಗ ಆಗುತ್ತೆ ಅಂತ. ನನ್ನ ಮಗ ಒಂದು ರಿಕ್ವೆಸ್ಟ್ ಮಾಡಿದ ಮೊನ್ನೆ, ಅವನು ಇಲ್ಲೇ ಎನ್ಎನಿ ಕಂಪ್ನಿಲ ನನ್ನ ಮಗ ಕೆಲಸ ಮಾಡ್ತಿದ್ದಾನೆ. ಅವನು ಡಾಟಾ ಬಿಸ್ನೆಸ್ ಅನಲಿಸ್ಟ್, ಇಂಟೆಲಿಜೆಂಟ್ ಅನಲಿಸ್ಟ್ ಅಂತ. ಪುಸ್ತಕ ಬಿಡುಗಡೆಗೆ ಅಂತ ಬಂದ. ಅವ್ರ ಆಫೀಸಲ್ಲೆಲ್ಲ ಏನ್ ಹೇಳಿದ್ದಾರೆ ಅಂದ್ರೆ, ನೀನು ಆ ಪುಸ್ತಕಗಳನ್ನ ನಮಗೆ ತಂದು ಕೊಡ್ಬೇಕು. ಅವರು ಕನ್ನಡ ಬರಲ್ಲ, ಅದಕ್ಕಂತ ಪಾಪ ಟ್ರಾನ್ಸ್ಲೇಟ್ ಮಾಡ್ಕೊಡಿ ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ನಿಮ್ಮ ಡಿಜಿಟಲೈಸೇಷನ್ ಅಲ್ಲಿ ನಾನು ಟ್ರಾನ್ಸ್ಲೇಷನ್ ವರ್ಷನ್ ಅನ್ನು ಕೂಡ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ಭಾಷೆ ಸಮಸ್ಯೆ ಇದ್ದವರಿಗೆ ನನ್ನ ಭಾವ ರೀಚ್ ಆಗ್ಬೇಕು ಸರ್. ಹೌದು, ಈಗ ನೋಡಿ OTT ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಿಮಗೆ ವಿಭಿನ್ನವಾದ ಭಾಷೆ ಸಿಗ್ಬಿಡುತ್ತೆ. ಯು ಕ್ಯಾನ್ ಗೋ ವಿತ್ ಲ್ಯಾಂಗ್ವೇಜ್. ಯಾವುದೇ ಮೂವಿನ ನೀವು ಆನ್ ಮಾಡಿದಾಗ ಯು ಕ್ಯಾನ್ ಚೂಸ್ ದ ಟೈಟಲ್. ನೀವು ಭಾಷೆ ಯಾವ್ದು ಬೇಕನ್ನ ನಾನು ಸೆಲೆಕ್ಟ್ ಮಾಡ್ಕೋಬಹುದು. ಅಷ್ಟು ಆ ರೀತಿ ನಿಮ್ಮ ಕೃತಿಗಳು ಬಂದ್ರೆ ಎಸ್, ಗುಬ್ಬಚ್ಚಿ ಗೂಡಾಗ್ಲಿ, ಮತ್ತೆ ಇನ್ನೊಂದು ಮೋಕ್ಷಗಾಮಿ, ನಗುವಿನ ಒಡತಿ, ಈ ಮೂರು. ನಗುವಿನ ಒಡತಿ ಬಗ್ಗೆ ನಾನು ನಿಮ್ಗೆ ಎರಡು ಮಾತಾಡಕ್ಕೆ ಪ್ಲೀಸ್ ಹೇಳಿ ಸರ್. ನಗುವಿನ ಒಡತಿ ಅಂದ್ರೆ ಯಾರು ಅಂತ ಕೇಳ್ತಾರೆ ಸರ್. ಪ್ರತಿಯೊಂದು ಕುಟುಂಬದಲ್ಲಿ ಒಬ್ಬರ ಜೀವನದಲ್ಲಿ ಒಂದು ಪವರ್ಫುಲ್ ಟರ್ನಿಂಗ್ ಪಾಯಿಂಟ್ ಅಂತ ಇರ್ತದೆ. ನಿಮ್ಮದು, ನಂದು, ಪ್ರತಿಯೊಬ್ಬರದು. ಆ ಟರ್ನಿಂಗ್ ಪಾಯಿಂಟ್ ಗೆ ಮೂಲ ಕಾರಣ ಒಂದು ಹೆಣ್ಣಾಗಿರ್ತಾಳೆ ಸರ್. ನಿಮ್ ತಾಯಿ ಆಗಿರ್ಬೋದು, ನಿಮ್ಮ ಅಜ್ಜಿ ಆಗಿರ್ಬೋದು, ನಿಮ್ಮ ಶ್ರೀಮತಿಯವರಾಗಿರ್ಬೋದು, ಅಥವಾ ನಿಮ್ಮ ಮಗಳಾಗಿರ್ಬೋದು. ಹೆಣ್ಣು ಒಂದು ವ್ಯಕ್ತಿ ಆಗಿರ್ಬೋದು, ಒಂದು ಹೆಣ್ಣಾಗಿರ್ಬೋದು, ಅವರು ನಮ್ಮ ಜೀವನದಲ್ಲಿ ಒಂದು ಪ್ರಮುಖವಾದ ತಿರುವಿಗೆ ಕಾರಣ ಆಗಿರ್ಬೋದು. ಆದ್ರೆ ನಮಗೆ ನಗು ಕೊಟ್ಟರು ಅವರು ಅಷ್ಟು ನಗುವನ್ನ ಪಡೆದಿರಲ್ಲ ಸರ್. ನಾನು ಆ ಪುಸ್ತಕದಲ್ಲಿ ಮುಖ್ಯವಾಗಿ ಬರೆದಿರ್ತಕ್ಕಂಥದ್ದು ಗೊಂಬೆಗಳ ಬಗ್ಗೆ ಸರ್. ಯಾಕೆ ಬರ್ದೆ ಅಂತ ಹೇಳಿದ್ರೆ, ಬಾಲ್ಯದಿಂದ ಹಿಡಿದು ವೃದ್ಧಾಪ್ಯದವರೆಗೆ ಎಲ್ಲಾರು ಇಷ್ಟಪಡೋದು ಗೊಂಬೆಗಳನ್ನ. ಯಾಕಂದ್ರೆ ನೀವು ಹೇಳಿದ್ರಿ ನನಗೆ ಒಂದ್ಸರಿ ಹೇಳಿದ್ರಿ, ಆ ಗೊಂಬೆ ಯಾವಾಗ್ಲೂ ನಗ್ತಾ ಇರುತ್ತೆ ಸರ್. ನೀವು ನೋಡಿ, ಈಗ ನೀವು SPB ಅವ್ರು ಇಟ್ಟಿದ್ದೀರಾ, 24 ಗಂಟೆ ನಗ್ತಾ ಇರ್ತಾರೆ. ನೀವು ಬೇಜಾರು ಮಾಡ್ಕೊಂಡ್ ಬಂದ್ರು ನಗ್ತಾ ಇರ್ತಾರೆ. ಅಂದ್ರೆ ಅವರ ಭಾವ ಏನಿದೆ ಗೊಂಬೆನಲ್ಲಿ, ಅದು ಪರ್ಮನೆಂಟ್ ಆಗಿರ್ತದೆ. ನಾವು ಮೂರ್ತಿ ಮಾಡಿಸುವಾಗ ಫಸ್ಟ್ ಒಂದೇ ಮಾತು ಹೇಳಿದ್ವಿ, ಅವರ ಮುಖದಲ್ಲಿ ನಗು ಇರ್ಬೇಕು. ಯಾಕಂದ್ರೆ ನಾವು ಅವ್ರಿಗೆ SPB ಅವರು ಒಂದು ಮಾತು ಹೇಳ್ತಿದ್ವಿ ಯಾವಾಗಲೂ, ಯು ಹ್ಯಾವ್ $1 million ಸ್ಮೈಲ್ ಅಂತ. ಸರ್, ದುಡ್ಡನ್ನ ಹಂಚಕ್ಕಾಗಲ್ಲ ಸರ್, ನಗುವನ್ನ ಹಂಚಬೇಕು ಸರ್ ನಾವು. ಆ ನಗು ಹಂಚಾದಾಗ ಅದಕ್ಕೆ ಮೌಲ್ಯ ಜಾಸ್ತಿ. ಆದ್ರೆ ಈ ಗೊಂಬೆಗಳನ್ನ ಮಾಡಿ ಮಾರ್ತಾ ಇದಾರಲ್ಲ ಸರ್, ಬಣ್ಣದ ಗೊಂಬೆಗಳನ್ನ ಮಾಡ್ತಾ ಇದಾರಲ್ಲ, ಅವರ ಬದುಕು ಅಷ್ಟು ಕಲರ್ಫುಲ್ ಆಗಿಲ್ಲ ಸರ್ ಅಲ್ವಾ. 3 ಕಾಸಿಗೆ ಮಾರ್ತಾರೆ, 4 ಕಾಸಿಗೆ ಮಾರ್ತಾರೆ. ಅವತ್ತಿನ ಬದುಕಿಗೋಸ್ಕರ ಅದ್ಭುತವಾದ ಕಲೆನ ಅವ್ರು ಬಳಸಿದ್ದಾರೆ. ದಯಮಾಡಿ ಅಲ್ಲ ನೋಡಿ, ಇವನ್ ಸರ್ಕಸ್ ಅಲ್ಲಿ ಜೋಕರ್ ಅವ್ನ ನಗಿಸ್ತಾನೆ ನಿಜ, ಬಟ್ ಅವ್ನ ಒಳಗಡೆ ನೋವು ಎಷ್ಟಿರುತ್ತಂದ್ರೆ ಆ ನೋವು ಇಟ್ಕೊಂಡು ಅವ್ನು ನಗಿಸ್ತಾನೆ. ನನ್ನ ರಿಕ್ವೆಸ್ಟ್ ಏನಂದ್ರೆ, ಬೀದಿ ಬದಿನಲ್ಲಿ ನೀವು ಗೊಂಬೆಗಳನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ದಯಮಾಡಿ ಚೌಕಾಸಿ ಮಾಡಬೇಡಿ. ಅವ್ರು ಅದರಿಂದ ಮನೆ ಕಟ್ಟಲ್ಲ, ಫ್ಲಾಟ್ ತಗೊಳ್ಳಲ್ಲ, ಕಾರ್ ತಗೊಳ್ಳಲ್ಲ. ಅವತ್ತಿನ ಒಂದು ಸಮಯದ ಊಟ ಮಾಡ್ತಾರೆ. ದಾನ ಅಂತ ಕೊಡ್ಬೇಡಿ, ಕಲೆಯನ್ನ ತಗೊಳ್ಳಿ. ಅವ್ರು ನಿಮ್ಗೆ ನಗು ಕೊಡ್ತಾ ಇದಾರೆ ಸರ್ ಅಲ್ವಾ. ನೀವು ಹಣ ಕೊಡ್ತಾ ಇಲ್ಲ, ನಗುನ ಪಡಿತಾ ಇದೀರಿ. ಅವ್ರಿಗೆ ಮಧ್ಯಾಹ್ನದೊಂದು ಊಟ ಕೊಡಿ ಸರ್. ನನ್ನ ಕೈಂಡ್ ರಿಕ್ವೆಸ್ಟ್ ಇದು. ಎಲ್ಲಾ ವೀಕ್ಷಕರೇ, ದಯಮಾಡಿ ಗೊಂಬೆಗಳನ್ನ ನಿಮ್ ಮನೆಯಲ್ಲಿ ಇಡಿ. ನಿಮ್ ಮನೆ ವಾಸ್ತು ಶಕ್ತಿ ಜಾಸ್ತಿ ಆಗ್ತದೆ. ಬರ್ತ್ಡೇಗೆ ಅಥವಾ ಮದುವೆಗಳಿಗೆ ಏನೋ ಗಿಫ್ಟ್ ಕೊಡೋ ಬದಲು ಸುಂದರವಾದ 2 ಜೋಡಿ ಗೊಂಬೆ ಕೊಡಿ. ಆ ಗಂಡು ಹೆಣ್ಣು ನಗ್ನಗ್ತಾ ಲೈಫ್ ಟೈಮ್ ರಾಯಲ್ ಆಗಿರ್ತಾರೆ. ಅದಕ್ಕೆ ಲಾಫಿಂಗ್ ಬುದ್ಧ ಅಂತ ಚೈನೀಸ್ ಅಲ್ಲಿ ಅವರು ಎಷ್ಟು ಚೆನ್ನಾಗಿ. ಸರ್, ಚನ್ನಪಟ್ಟಣ ಏನಿದೆ ಕರ್ನಾಟಕದ ಗೊಂಬೆಗಳ ನಾಡು ಅಂತ ಹೇಳ್ತಾರೆ. ಅದು ಅನಾದಿ ಕಾಲದಿಂದ ಮರದ ಗೊಂಬೆ. ಇವತ್ತು ಸರ್ ವೈಟ್ ಹೌಸ್ ನಲ್ಲಿ ಚನ್ನಪಟ್ಟಣದ ಗೊಂಬೆ ಇದೆ ಅಂದ್ರೆ ಆ ಗೊಂಬೆ ತಾಕತ್ ಏನಿದೆ ಅಂತ ತಿಳ್ಕೊಳ್ಳಿ ಸರ್. ನಮ್ಮ ಕಲಾವಿದರನ್ನ ಗೌರವಿಸಿ, ನಮ್ಮ ಕಲೆಯನ್ನ ಪ್ರೋತ್ಸಾಹ ಮಾಡಿ. ನಮ್ಮಲ್ಲಿ ಕೆಲಸ ಸರ್, ಚೈನಾ ಗೊಂಬೆಗಳನ್ನ ಬಿಡಿ, ಕ್ಲೇ ಗೊಂಬೆ ಅದು ಬಿಡಿ, ಮರದ ಗೊಂಬೆಗಳನ್ನ, ಮಣ್ಣಿನ ಗೊಂಬೆಗಳನ್ನ, ಕುಸುರಿ ಗೊಂಬೆಗಳನ್ನ ನೀವು ನಿಮ್ಮ ಮನೆಯಲ್ಲಿಟ್ರೆ ನಮ್ಮ ಕಲೆಗೆ ಮೌಲ್ಯ ಕೊಟ್ಟಾಗಾಯ್ತು. ಆ ಕಲೆ ಹಿಂದಿರ್ತಕ್ಕಂಥವ್ರಿಗೆ ಒಂದು ಪುಟ್ಟ ನಗು ಕೊಟ್ಟಂಗಾಯ್ತು. ಖಂಡಿತ. ಎಸ್ ಸರ್, ನಿಮಗೆ ಯಾವಾಗ್ಲೂ ಕಾಡುವಂತ ಒಂದು ಸಮಾಜದ ಕಳಕಳಿಯ ವಿಷಯವೇನು? ಒಂದೇ ಸರ್, ಮಾನವೀಯತೆ ಇಲ್ಲ ಸರ್. ಮಾನವೀಯತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಕಮರ್ಷಿಯಲ್ ಆಗ್ಬಿಟ್ಟಿದೆ ಸರ್, ಎಲ್ಲ ಕಾರ್ಪೊರೇಟ್ ಆಗೋದ್ರೆ, ಭ್ರಷ್ಟಾಚಾರ. ಸರ್, ನಾನು ಭ್ರಷ್ಟಾಚಾರದ ಬಗ್ಗೆ ಮಾನವೀಯತೆ ಇಲ್ಲ. ಮಾನವೀಯತೆ ಇಲ್ಲ. ಸರ್, ಮಕ್ಕಳಿಗೆ ತಂದೆ ತಾಯಿ ಬಗ್ಗೆ ಮಾನವೀಯತೆ ಹ್ಯೂಮನಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಎಸ್, ತಂದೆ ತಾಯಿಗೆ ಮಕ್ಕಳ ಬಗ್ಗೆ ಮಾನವೀಯತೆ ಇಲ್ಲ, ಗೆಳೆಯರಿಗೆ ಗೆಳೆಯರ ಬಗ್ಗೆ ಮಾನವೀಯತೆ ಇಲ್ಲ, ನಮಗೆ ಸಮಾಜದ ಬಗ್ಗೆ ಮಾನವೀಯತೆ ಇಲ್ಲ ಸರ್. ನಮ್ಮ ಹಾಗೆ ತನ್ನಂತೆ ಪರರ ಕಾಣುವ ಸರ್ವಜ್ಞ ಅಂತ, ಎಲ್ಲರೂ ನಿನ್ನಂತೆ ಕಂಡ್ರೆ ಜಗತ್ತೇ ಸುಂದರ ಅಂತ ಹೇಳಿದ್ರು. ಸೂಪರ್. ಈಗ ನನಗ್ ಚುಚ್ಚಿದ್ರೆ
ನೋವಾಗುತ್ತೆ. ನಿಮಗೆ ಚುಚ್ಚಬೇಕಾದ್ರೆ ನಾನು ಯೋಚನೆ ಮಾಡಿದ್ರೆ ಸಾಕು, ನಿಮಗೆ ಚುಚ್ಚೋದು ಬೇಡ. ಬರೀ ಯೋಚನೆ ಮಾಡೋದು ಸಾಕು. ನಿಮ್ಗೆ ನೋವಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ರೆ ನಾನು ನಿಮ್ಗೆ ನೋವು ಮಾಡಕ್ ಹೋಗಲ್ಲ. ಹೌದು, ಆ ಥಾಟ್ ಅನ್ನೋದು ಇದೆಯಲ್ಲ ಬಹಳ ಫಾಸ್ಟ್ ಆಗಿ ರೀಚ್ ಆಗುತ್ತೆ. ನಿಜ ಸರ್. ಹಾಗಾಗಿ ರಿಯಾಲಿಟಿನ ಅಬ್ಸರ್ವ್ ಮಾಡಿ ನಿಮ್ ಕೈ ಸಾಧ್ಯ ಆದಷ್ಟು ಜನಕ್ಕೆ ಸಂತೋಷ ಕೊಡಿ, ನಗು ಕೊಡಿ, ನಗುವನ್ನ ಶೇರ್ ಮಾಡಿ. ಈ ಒಂದು ಚಾನಲ್ ಮುಖಾಂತರ ನಿಮ್ಗೆ ಯಾರಾಗಾದ್ರೂ ಸಾರಿ ಕೇಳಬೇಕು ಅಂದ್ರೆ ಯಾರಿಗೆ ಕೇಳಕ್ಕೆ ಇಷ್ಟಪಡ್ತೀರಾ? ಮಾನವೀಯತೆ ಕಳ್ಕೊಂಡಿರೋ ಪ್ರತಿಯೊಬ್ಬ ಮನುಷ್ಯರಿಗೆ ನಾನು ಸಾರಿ ಕೇಳ್ತೀನಿ ಸರ್. ಯಾಕೆಂದ್ರೆ ಮಾನವೀಯತೆ ಅನ್ನೋದು ಹುಟ್ಟಿದ ತಕ್ಷಣ ಬಂದ್ಬಿಡುತ್ತೆ ಸರ್, ಅದೇನು ಕಲಿಯೋ ಗುಣ ಅಲ್ಲ. ಮೀನಿಗೆ ಈಜು ಹೊಡೆದನ್ನ ಯಾರು ಕಲ್ಸಲ್ಲ. ದಯಮಾಡಿ ಆ ಮಾನವೀಯತೆನ ಮರ್ತಿದ್ದೀರಿ, ಹಿಂದಕ್ಕೆ ಹೋಗಿ ಆ ಮಾನವೀಯತೆನ ಮತ್ತೆ ಪಡೀರಿ. ಮನುಷ್ಯತ್ವಕ್ಕಿಂತ ದೊಡ್ಡ ಶಕ್ತಿ ಇನ್ಯಾವುದೂ ಇಲ್ಲ ಸರ್ ಅಲ್ವಾ? ಕುವೆಂಪು ಅವರು ಹೇಳಿದ್ರು, ಏನಾದರೂ ಆಗು, ಮೊದಲು ನೀನು ಮಾನವನಾಗು. ಮಾನವ ಆದ್ರೆ ಸಾಕು, ಬೇರೆ ಏನು ಆಗೋದು ಬೇಡ. ಹಾಗಾಗಿ ದಯಮಾಡಿ ಮಾನವೀಯತೆ ಕಳ್ಕೊಂಡಿದ್ದವ್ರಿಗೆ ನನ್ನ ಕೈಂಡ್ ರಿಕ್ವೆಸ್ಟ್, ನಾನ್ ಸಾರಿ ಕೇಳ್ತೀನಿ, ಮಾನವೀಯತೆಯನ್ನು ಮತ್ತೆ ಪಡೀರಿ, ಮಾನವೀಯತೆಯನ್ನ ಉಳಿಸಿ, ಮಾನವೀಯತೆಯನ್ನ ಬೆಳೆಸಿ. ಎಸ್, ಈ ಮುಖಾಂತರ, ಈ ಚಾನೆಲ್ ಮುಖಾಂತರ ನಿಮ್ಗೆ ಯಾರಾದ್ರೂ ಥ್ಯಾಂಕ್ಸ್ ಹೇಳ್ಬೇಕಂತ ಯಾರಿಗೆ ಹೇಳಿದ್ರೆ ಇಷ್ಟಪಡ್ತೀರಾ? ಸರ್ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ನಾನು ಬಂದು ಕುತ್ಕೊಳ್ಳೋಕೆ ನನಗೆ ಅವಕಾಶ ಮಾಡಿಕೊಟ್ಟ ಈ ನಿಮ್ಮ ಚಾನಲ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನಲ್ಲಿ ಇಷ್ಟು ಅರ್ಹತೆ ಬರೋದಕ್ಕೆ ನನ್ನ ತಿದ್ದಿ ಬೆಳೆಸಿದ ನನ್ನ ತಂದೆ ತಾಯಿ, ನನ್ನ ಕುಟುಂಬ, ಎಲ್ಲದಕ್ಕಿಂತ ಮೌಲ್ಯವಾಗಿ ನನ್ನ ಗೆಳೆಯರು ಸರ್, ನನ್ನ ಗೆಳೆಯ ಗೆಳತಿಯರು. ತಪ್ಪಾಯ್ತು ನಂದು, ನನ್ನ ಗೆಳೆಯ ಗೆಳತಿಯರು, ಆತ್ಮೀಯರು ಅಂತ ಹೇಳ್ತೀನಿ ಸರ್. ಗೆಳತಿಯರು ಗೆಳೆಯರು ಅಂತ ಹೇಳಲ್ಲ. ನನ್ನ ಪ್ರತಿಯೊಂದು ಬೆಳವಣಿಗೆ ಹಿಂದೆ ನನಗೆ ಕಣ್ಗಾವಲಾಗಿ ಸಿಸಿ ಕ್ಯಾಮ್ರಾನು ಅಷ್ಟು ಕೆಲಸ ಮಾಡಲ್ಲ ಸರ್, ಬೆಳವಣಿಗೆ ನೋಡ್ತಿದ್ದಾರೆ. ಅವ್ರ ಕರೆಗಳು ಬಂದಾಗ ನನಗೆ ಎಷ್ಟು ಸಂತೋಷ ಆಯ್ತು ಅಂತ ಹೇಳಿದ್ರೆ, ಈ ಒಂದು ಪರ್ಟಿಕ್ಯುಲರ್ ಸಿಚುಯೇಷನ್ ಅಲ್ಲಿ ಇವನ್ ಅಶೋಕ್ ಅವ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕಲ್ವಾ? ನಿಮ್ಮ ಕೃತಿಗಳನ್ನ ತಿದ್ದುಪಡಿ ಮಾಡಿದಂತ ಇಡೀ ನನ್ನ ಇದನ್ನ ಸ್ಕಿಟ್ ಟೈಪ್ ಮಾಡೋದು ನನ್ನ ಮಗಳು ಸರ್. ಓಕೆ, ನನ್ನ ಮಗಳು ರಚನಾ ಅಂತ ಅವಳ ಹೆಸರು. ರಚನಾ ಅಂತ ಇಟ್ಟಿದ್ರು, ರಚನಾನೇ ಪ್ರತಿಯೊಂದು ತಿದ್ದುಪಡಿ ಸರ್, ಪ್ರತಿಯೊಂದು ಪುಸ್ತಕನ ನನ್ನ ಕುಟುಂಬದಲ್ಲಿ ನನ್ನ ಮಗ, ನಾನು, ನನ್ನ ಹೆಂಡತಿ ಕೂತ್ಕೊಂಡು ಮೊದಲು ಚರ್ಚೆ ಮಾಡ್ತೀವಿ. ಈ ರೀತಿ ಕತೆ ಮಾಡ್ತಾ ಇದ್ದೀನಿ ಅಂತ ಅವ್ರು ಅದ್ರ ಬಗ್ಗೆ ಕೌಂಟ್. ಸರ್ ಯಾರು ಅಷ್ಟು ಈಸಿಯಾಗಿ ನನ್ನ ಕುಟುಂಬದಲ್ಲಿ ಒಪ್ಪಲ್ಲ. ನನ್ನ ಕುಟುಂಬದಲ್ಲಿ ಒಪ್ಪಿ ಪಾಸ್ ಆದ್ಮೇಲೆ ನನ್ನ ಆತ್ಮೀಯರು 5 ಜನಕ್ಕೆ ವಿಭಿನ್ನ ಮೆಂಟಾಲಿಟಿ ಕೊಟ್ಟು ಹೇಳಿದ್ರಲ್ಲ ಅದಕ್ಕೆ ಕಳಿಸ್ತೀರಂತ, ಅವರು ಓಕೆ ಅಂತ ಅಲ್ಲಿಂದ ಪಾಸ್ ಆದ್ಮೇಲೆ ಮುಂದೆ ಸರ್ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಾದ್ಮೇಲೆ ನೆಕ್ದೇನೆ ಆಚೆ ಬಡಿಸಿದ್ರೆ ಟೇಸ್ಟ್ ಎಲ್ಲಿರುತ್ತೆ ಸರ್? ಅದು ಇವಾಗ ಎಲ್ಲಿ ಸರ್? ಅದು ಆ ಅಭ್ಯಾಸ ಇವಾಗ ಇಲ್ಲ, ಸೌಟೇ ಇಲ್ಲ ಸರ್. ಹೊರಟೋಗಿದೆ. ಮೊದಲು ಆ ಟೇಸ್ಟ್ ನೋಡಿ ಆಮೇಲೆ ಅದನ್ನ ಮಾಡ್ತಿದ್ವಿ, ಇವಾಗ ಅದು ಇಲ್ಲ, ನಾನು ಕಳ್ಕೊಂಡಿದ್ವಿ ಸರ್. ಈಗ ಏನಾಗಿದೆ ಅಂತ ಹೇಳಿದ್ರೆ ಯಾರ ಮನೆಗೆ ಯಾರು ಬರ್ತಾ ಇಲ್ಲ. We are missing that ಯಾರು ಬರ್ತಾ ಇಲ್ಲ 1980s ಸರ್. ಈಗ ತಾಯಿ ತೊಡೆ ಮೇಲೆ ಮಲಗಿ ನಾವು ಪಟ್ಟ ಸಂತೋಷನೇ ಪಡಕ್ಕಾಗತ್ತಾ ಸರ್? ಸರ್ ಕ್ಲೋಸ್ ಫ್ರೆಂಡ್ಸ್ ಇಬ್ರು ಪಕ್ಕ ಕೂತ್ಕೋತಾರೆ, ಬೆಂಗಳೂರಿಂದ ಮೈಸೂರು ತನಕ ಹೋಗ್ತಾರೆ. ಅವ್ರ ಮೊಬೈಲ್ ಅಲ್ಲಿ ಅವ್ರು ಇರ್ತಾರೆ, ಇವ್ರ ಮೊಬೈಲ್ ಅಲ್ಲಿ ಇವ್ರು ಇರ್ತಾರೆ. ಇಳಿದು ಹೋಗ್ತಾರೆ, ಬಾಯ್ ಮಾ. ಆಮೇಲೆ ಫೋನ್ ಅಲ್ಲಿ 1/4 ಗಂಟೆ ಮಾತಾಡ್ತಾರಲ್ಲ ಸರ್. ಜೊತೆಲಿ ಕೂತ್ಕೊಂಡಿದ್ರಿ, ಮಾತಾಡಿ ಹಂಚ್ಕೊಳ್ಳಿ. ಮೊಬೈಲ್ ನ ನಾನು ದ್ವೇಷಿಸ್ತಿಲ್ಲ, ಆದ್ರೆ ಸಂಬಂಧಿಗಳಿಗೆ ಅದು ಪೂರಕವಾಗಿಲ್ಲ, ಮಾರಕ ಆಗ್ತಾ ಇದೆ. ನಾನು ಎಷ್ಟು ಜನ ನೋಡಿದ್ದೀನಿ ಫೋನ್ ಅಲ್ಲಿ ಎಷ್ಟು ಸಲೀಸಾಗಿ ಅಷ್ಟು ಚೆನ್ನಾಗಿ ಮಾತಾಡಿರ್ತಾರೆ, ಸಿಕ್ಕಿದಾಗ ಮೌನ. ಅದು ಯಾಕಂತ ಗೊತ್ತಿಲ್ಲ. ಅದಕ್ಕೆ ಕಾರಣ ಏನು? 1,000 ಜನ ಫೇಸ್ಬುಕ್ ಫ್ರೆಂಡ್ಸ್ ಇರ್ತಾರೆ, ನಿಮ್ಮ ಪ್ರತಿಯೊಂದಕ್ಕೆ ಕಾಮೆಂಟ್ ಗೆ ಲೈಕ್ ಮಾಡ್ತಾರೆ, ಕಾಮೆಂಟ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ನೀವು ಫೇಸ್ ಟು ಫೇಸ್ ಸಿಕ್ಕಿದಾಗ ಒಂದು ನಗು ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ಯಾಕೆ ಗೊತ್ತಾ? ಯಾಕೆ ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ನಂದೊಂದ್ರಲ್ಲಿ ಫೇಸ್ಬುಕ್ ಅಲ್ಲಿ, ಇಷ್ಟು ಆತ್ಮೀಯತೆ ಇರೋ ನೀವು ಕನಿಷ್ಠ ಪಕ್ಷ ಎದುರುಗಡೆ ಸಿಕ್ಕಿದಾಗ ಫೇಸ್ ಟು ಫೇಸ್ ಒಂದು ತಿಳಿನಗು ಕೊಡಿ ಅಂತ ಅಲ್ವಾ? ನನ್ನ ಪ್ರಕಾರ ಏನಂದ್ರೆ, ನನ್ನ ವಿಚಾರ ಹೇಳ್ತೀನಿ. 5,000 ನನ್ನ ಫ್ರೆಂಡ್ಸ್ ಇದ್ದಾರೆ. ಪ್ರತಿದಿನ ಒಬ್ಬೊಬ್ಬರ ಜೊತೆ ನಾನು ಕಾಫಿ ಕುಡಿಬೇಕು, ಅವ್ರ ಜೊತೆ ಸಾಕು. ಒಂದು ಕಾಫಿ ಕುಡಿಲಿಕ್ಕೆ ನನ್ ಖುಷಿ ಆಗುತ್ತೆ, ನಂಗೆ ಖುಷಿ ಅನ್ಸುತ್ತೆ. ಬಿಕಾಸ್ ಪ್ರತಿ ವ್ಯಕ್ತಿಯಲ್ಲೂ ಏನೋ ಒಂದು ವಿಚಾರ ನಂಗೆ ಕಲೀಲಿಕ್ಕೆ ಸಿಗುತ್ತೆ. ಐ ವಿಲ್ ಲರ್ನ್ ಸಮಥಿಂಗ್ ನ್ಯೂ, ಏನಾದ್ರು ಕಲೀಲಿಕ್ಕೆ ಸಿಗುತ್ತೆ. ನಿಮ್ಮ ಜೊತೆ ಇವತ್ತು ನಾನು ಕಷಾಯ ಕುಡಿದೆ, ನಿಮ್ಮ ಜೊತೆ ಎಷ್ಟೋ ವಿಚಾರಗಳನ್ನ ಹಂಚ್ಕೊಂಡೆ. ಮತ್ತೆ ನೀವು ಎಷ್ಟೋ ವಿಚಾರಗಳನ್ನ ಎಷ್ಟು ಮನಸ್ಸು ಬಿಚ್ಚಿ ನೀವು ತಾವು ಮಾತಾಡಿದ್ರು. ನಿಮ್ಮ ಜೊತೆ ಎಲ್ಲ ಪ್ರತಿಯೊಬ್ಬರು ಮಾತಾಡಿದ್ರು. ಅದು ಎಷ್ಟು ಖುಷಿ ಕೊಡುವಂತ ವಿಚಾರ. ಸ್ಫೂರ್ತಿದಾಯಕ, ಬಹಳ ತಗೊಂಡೋಗೋದು ಏನೂ ಇಲ್ಲ ಸರ್. ಇಲ್ಲಿ ತಗೊಂಡಿದ್ದು ಇಲ್ಲೇ ಕೊಟ್ಟೋಗ್ಬಿಡ್ಬೇಕು ಸರ್. ಖಂಡಿತ. ಇದ್ರ ಜೊತೆಗೆ ನಿಮ್ಗೆ ಹವ್ಯಾಸಗಳ ಬಗ್ಗೆ ಹೇಳಿ. ತುಂಬಾ ಹವ್ಯಾಸಗಳಿದೆ ಸರ್ ನನಗೆ. ಸರ್ ನಾನು ಪ್ರತಿಯೊಂದನ್ನು ಇಷ್ಟಪಡ್ತೀನಿ ಸರ್. 7-8 ಭಾಷೆ ಮಾತಾಡ್ತೀನಿ. ನನಗೆ ಸಾಹಸ ಕಲೆಗಳಲ್ಲಿ ಬಹಳ ಆಸಕ್ತಿ. ಕೇರಳ, ಫಾರ್ ಎಕ್ಸಾಂಪಲ್ ದೊಣ್ಣೆ ವರ್ಸೆ, ಕತ್ತಿ ವರ್ಸೆ, ಜಿಮ್ನಾಸ್ಟಿಕ್ಸ್, ಬೆಂಕಿ ವರ್ಸೆ ಅದ್ಭುತವಾಗಿ ನಾನು ಮಾಡ್ತೀನಿ. ತುಂಬಾ ಇಷ್ಟ ನನಗೆ. ಸೂಪರ್. ಆಮೇಲೆ ಅಭಿನಯ ತುಂಬಾ ಇಷ್ಟ ನನಗೆ. ಪ್ರತಿಯೊಂದು ಕಲೆನ ಇಷ್ಟಪಡ್ತೀನಿ ನಾನು. ಹ್ಯಾಂಡ್ ವರ್ಕ್ ಮಾಡ್ತೀನಿ, ಪೇಪರ್ ವರ್ಕ್ ಮಾಡ್ತೀನಿ, ಕಾಸ್ಟ್ಯೂಮ್ ವರ್ಕ್ ಮಾಡ್ತೀನಿ. ಯಾವುದೇ ಹೊಸದಿದ್ರು ಕಲಿಯಕ್ಕೆ ತುಂಬಾ ಆಸಕ್ತಿ ಇದೆ ಸರ್. ಈ ಕ್ಷಣಕ್ಕೂ ಒಂದು ಮಗುನಲ್ಲಿ ಒಂದು ಕಲೆ ಇದ್ರೆ
ಅದನ್ನ ಕಲಿತೀನಿ. ಮತ್ತೆ ದೇವ್ರು ನನಗೆ ಎಂತ ಶಕ್ತಿ ಕೊಟ್ಟಿದ್ದಾನೆ ಅಂದ್ರೆ ನಾನು ಒಂದ್ಸಲ ನೋಡಿದ್ರೆ ವಿತ್ ಇನ್ ನೋ ಟೈಮ್ ಅದನ್ನ ಮಾಡಿ ತೋರಿಸ್ತೀನಿ. ಅದು ನನ್ನ ಶಕ್ತಿ ಅಲ್ಲ ಸರ್, ದೇವ್ರು ಕೊಟ್ಟದ್ದು. ಕೆಲವರೆಲ್ಲ ನನಗೆ ಹೇಳ್ತಾರೆ ಸರ್, ನನ್ನ ಆತ್ಮೀಯರು ಇಲ್ಲೇ ಬೆಂಗಳೂರಿನಲ್ಲಿ ನನ್ನ ಗೆಳೆಯ ಒಬ್ಬ ಇದ್ದಾನೆ ಪ್ರಸನ್ನ ಅಂತ. ಅವ್ನು ಹೇಳ್ತಾನೆ, ನೀನ್ ಕಾದಂಬರಿಗಳು ದೊಡ್ಡ ಕಾದಂಬರಿಗಾರ ಮಟ್ಟಕ್ಕೆ ಬರೀತೀಯ, ಸಮಸ್ಯೆ ಏನಂದ್ರೆ ನಿನ್ಗೆ ಒಳ್ಳೆ ಗಾಡ್ ಫಾದರ್ ಸಿಗ್ಲಿಲ್ಲ, ನೀನ್ ಅಲ್ಲಿ ಉಳ್ಕೊಂಡ್ಬಿಟ್ಟೆ ಅಂತ. ಅವ್ನು ನಾನು ರಿಪ್ಲೈ ಮಾಡ್ದೆ, ನನಗೆ ಪಬ್ಲಿಸಿಟಿ ಬೇಕಿಲ್ಲ, ನಾನು ಯಾವ ದೊಡ್ಡವರ ಮಟ್ಟಕ್ಕೂ ನನ್ನನ್ನು ಹೋಲಿಸ್ಕೊಳಕ್ ನಾನು ಯಾವತ್ತೂ ಇಷ್ಟಪಡಲ್ಲ. ನಾನು ಎಲೆಮರೆಕಾಯಿ ಇದ್ದಂಗೆ ಇದ್ದೀನಿ, ನನಗೆ ಗಾಡ್ ಫಾದರ್ ಬೇಕಿಲ್ಲ, ನನಗೆ ಗಾಡೇ ಫಾದರ್ ಆಗಿದ್ದಾರೆ. ಸೂಪರ್. ದೇವ್ರ ತಂದೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು ಸರ್. ಸರ್ ನನಗೆ ಪ್ರತಿಯೊಂದು ಅವನೇ ಕೊಡ್ತಾ ಇರೋದು ಸರ್. ಸೂಪರ್ ಸೂಪರ್. ನಾನು ಕೇಳ್ತೀನಿ ಸರ್, ಮಾಡ್ಬೇಕಾದ್ರೆ ಅವನ ಇಚ್ಛೆ ಇಲ್ಲದೆ ಏನೋ ಆಗಕ್ಕೆ ಸಾಧ್ಯ ಇಲ್ಲ ಸರ್. ತೃಣಮಪಿ ನಚರತಿ ತೇನವಿನ ಅಂತ ಒಂದು ಹುಲ್ಲುಕಡ್ಡಿ ಅಲ್ಲಾಡ್ಸಕ್ ಸಾಧ್ಯನೇ ಇಲ್ಲ. ಸರ್ ನಾನ್ ಮಾಡ್ದೆ, ಸರ್ ನಾನು ಇಷ್ಟಪಟ್ಟು ಬರೀತೀನಿ ಸರ್. ಯಾವ ಕೆಲ್ಸನೂ ನಾನು ಕಷ್ಟಪಟ್ಟು ಮಾಡಲ್ಲ ಸರ್. 8-10 ದಿನ ನಮ್ಮ ಮನೆ ದಸರಾ ಗೊಂಬೆ ಉತ್ಸವ ಈ ಮಟ್ಟಿಗೆ ನಡೆಯುತ್ತೆ ಅಂತ ಹೇಳಿದ್ರೆ ಇಡೀ ನಮ್ಮ ತಾಲೂಕಿನವ್ರೆಲ್ಲ ಬಂದು ನೋಡ್ತಾರೆ. ಇವು ಇಷ್ಟು ಕಷ್ಟ ಅಲ್ಲ ಸರ್. ನಮ್ ಸಂಸ್ಕೃತಿ ನಾವು ಉಳಿಸ್ಕೊಂಡು ಹೋಗ್ಬೇಕು, ನಾವು ಬೆಳೆಸ್ಕೊಂಡು ಹೋಗ್ಬೇಕು. ನಾವೇ ಮಾಡಿದ್ರೆ ಯಾರು ಮಾಡ್ತಾರೆ? ಹೌದು. ನಾವು ಇಡೀ ನನ್ನ ಕುಟುಂಬ ಸೇರ್ಕೊಂಡು ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ, ಎಂಟರ್ಟೈನ್ ಮಾಡ್ತೀವಿ, ಖುಷಿ ಪಡ್ತೀವಿ. ಪ್ರತಿ ವರ್ಷ 50ರಿಂದ 100 ಗೊಂಬೆಗಳನ್ನು ಸೇರಿಸ್ತೀವಿ. ಮತ್ತೆ ಎಲ್ಲೇ ಪ್ರದರ್ಶನ ಮಾಡ್ತೀರಾ? ಮನೆಯಲ್ಲೇ ಮಾಡ್ತೀವಿ. ಇಡೀ ಮನೆಯಲ್ಲಿ ಕೂರಕ್ ಜಾಗ. ದಸರಾದಲ್ಲಿ 10 ದಿನ ಸರ್. ಮೊದಲನೇ ದಿನದಿಂದ ವಿಜಯದಶಮಿ ತನಕ ಪ್ರತಿದಿನ ಬೆಳಿಗ್ಗೆ ಸಂಜೆ ಪೂಜೆ. ಬಂದವ್ರಿಗೆಲ್ಲ ಗ್ರಾಮೀಣ ಆಟಗಳನ್ನ ಬುಗ್ರಿ ಆಡ್ಸಿದೀನಿ ಸರ್. ಈ ಸಲ ಆಡ್ಸಿದ್ರೆ ಬುಗ್ರಿ ಫ್ರೀ. ಈ ಸಲ ದಸರಾ ನಾನು ಖುದ್ದಾಗಿ ಬರ್ತೀನಿ. ಖಂಡಿತ ಬನ್ನಿ. ಆಮೇಲೆ ಏನ್ ಗೊತ್ತಾ, ಆಡ್ಸಿದ್ರೆ ಬುಗ್ರಿ ಫ್ರೀ. ಓ ಹೌದಾ? ಹಾಗೆ ಕೊಡಲ್ಲ. ಓಕೆ. ಎಲ್ಲ ಗ್ರಾಮೀಣ ಆಟಗಳು, ಹಳೆ ಬದುಕನ್ನ ಮತ್ತೆ ನೆನೆಸ್ಕೋಬೇಕು ನಾವು. ಅದ್ಭುತ ಅದ್ಭುತ. ಮತ್ತೆ ಪ್ರತಿಯೊಂದು ಕಾನ್ಸೆಪ್ಟ್ ಯೂಸ್ ಮಾಡ್ತೀನಿ ಸರ್. ಎಲ್ಲಾ ವೆರೈಟಿ ಗೊಂಬೆಗಳಿದೆ. ನಂತರ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶದ ಎಲ್ಲಾ ಕಡೆಯಿಂದ ಗೊಂಬೆಗಳನ್ನ ಹೆಕ್ಕಿ ತಂದಿದ್ದೀನಿ ನಾನು. ಇಡೀ ನನ್ನ ಮನೆ ಜೋಡಿಸ್ತೀನಿ. ಮುಂದಿನ ಯೋಜನೆಗಳು? ಮುಂದಿನ ಯೋಜನೆ ಏನಿಲ್ಲ ಸರ್. ಭಗವಂತ ನಡ್ಸ್ಕೊಂಡು ಹೋಗ್ತಾನೆ, ನಿಮ್ಮಂತವ್ರು ಸಹಕಾರ ಮಾಡ್ತಾರೆ, ನಡ್ಸ್ಕೊಂಡು ಹೋಗ್ತಾನೆ ಇರೋದಷ್ಟೇ. ಚಲ್ತಿಗೆ ನಮ್ ಗಾಡಿ ಸರ್. ಮತ್ತೆ ಎಲ್ಲೂ ನನಗೆ ಸಾಕು ಅಂತ ಅನ್ಸಲ್ಲ ಸರ್. ನನಗೆ ಸ್ಟ್ರೈನ್ ಆಗಲ್ಲ, ಸಾಕು ಅನ್ಸಲ್ಲ. ಇನ್ನು ಮಾಡ್ಬೇಕು ಮಾಡ್ಬೇಕು ಮಾಡ್ಬೇಕು. ನಿಮಗೆ ಯಾವತ್ತಿಗೂ ಮರೆಯಲಾದ ಒಂದು ಮಧುರ ಕ್ಷಣ ಯಾವುದು? ಮಧುರ ಕ್ಷಣ ಸರ್, ನನಗೆ ಮಧುರ ಕ್ಷಣ ಹಂಗೆ ಹೇಳಕ್ ಕಷ್ಟ ಆಗ್ತಿದೆಯಲ್ಲ ಸರ್. ಸ್ವೀಟ್ ಮೂಮೆಂಟ್ ಯಾವ್ದಾಗಿದೆ? ತುಂಬಾ ಮೂಮೆಂಟ್ ಸರ್. ನಂದು ಒಂದೊಂದ್ಸಲ ಏನಾಗ್ತದೆ ಅಂದ್ರೆ, ನನಗೆ ಮಲಗಿದಾಗ ಎಚ್ಚರ ಆಗ್ತದೆ ರಾತ್ರಿ 1 ಗಂಟೆನೋ 2 ಗಂಟೆನೋ ಗೊತ್ತಿಲ್ಲ ಸರ್ ನನಗೆ. ಆಗ ಕತೆ ಒಂದ್ 1/4 ಭಾಗ ಮಾಡಿರ್ತೀನಿ, ಕತೆ ಮುಂದಿನ ಕತೆ ರನ್ ಆಗುತ್ತೆ ಮೈಂಡ್ ಅಲ್ಲಿ. ಆಗ ರಫ್ ಆಗಿ ಗೀಚಿಟ್ಬಿಡ್ತೀನಿ. ಬೆಳಿಗ್ಗೆ ನಾನು ಮರ್ತು ಬಿಡ್ತೀನಿ, ನನ್ಗೆ ಗೊತ್ತಾಗಲ್ಲ. ಖುಷಿ ಕೊಡುತ್ತಾ ನಿಮಗೆ? ಆಗ ಬರೀತೀನಿ, ಆಗ ರಫ್ ಆಗಿ ಮಾಡ್ತೀನಿ. ಬೆಳಿಗ್ಗೆ ಎದ್ದು ನಾನು ಓದ್ತೀನಿ ಸರ್. ನಾನು ಒಂದೊಂದ್ಸಲ ಒಬ್ಬನೇ ಓದ್ದಾಗ ಏನಿಸುತ್ತೆ ಅಂತ ಹೇಳಿದ್ರೆ, ನನ್ನ ಕಣ್ಣಲ್ಲಿ ಕಣ್ಣೀರು ಬರುತ್ತೆ ಸರ್. ಅಷ್ಟೇ ಇನ್ವಾಲ್ವ್ ಆಗ್ತೀನಿ ಅಂತ ಹೇಳಿದ್ರೆ ಸರ್. ನಾನು 3 ಬುಕ್ಗಳಲ್ಲಿ ನಾನು ಕಣ್ಣೀರು ಹಾಕಿದ್ದೀನಿ ಸರ್. ಅಂತಂತ ಪಾತ್ರಗಳನ್ನೇ ಕಟ್ಟಿದ್ದೀನಿ ಸರ್. ಆ ಪಾತ್ರಗಳೆಲ್ಲ ಸರ್ ಅದೆಲ್ಲ ಈಗಲೂ ನನ್ನ ಜೀವನ ಸರ್. ನನ್ನ ಜೀವನ ಸರ್. ಇವತ್ತು ಒಂದು ಹೊಲಿಗೆ ಯಂತ್ರ ಇಟ್ಕೊಂಡು ಜೀವನ ಮಾಡ್ತಿದ್ದ ಗಂಗಾರಾಮರಾಯರ ಮಗ ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂತ. ನಮ್ಮ ವೃತ್ತಿನೇ ಟೈಲರಿಂಗು. ನಮ್ಗೆ ಅನ್ನ ಕೊಟ್ಟದ್ದು. ಇವತ್ತು ನಮ್ಮನ್ನ ಗುರುತಿಸೋದಕ್ಕೆ ಕೂಡ ಟೈಲರಿಂಗೇ ಒಂದು ಬೆಂಚ್ ಮಾರ್ಕ್ ಅಂತ ಹೇಳ್ತೀನಿ. ಅಲ್ಲಿಂದ ಪ್ರಾರಂಭವಾದ ಬದುಕು ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ ಸರ್. ಹಾಗಾಗಿ ನಾನು ಭಾವನೆಗಳಿಗೆ ತುಂಬಾ ಜಾಸ್ತಿ ಮೌಲ್ಯ ಕೊಡ್ತೀನಿ. ಪ್ರೀತಿಗೆ ತುಂಬಾ ಗೌರವ ಕೊಡ್ತೀನಿ. ಮತ್ತೆ ನನಗೆ ಯಾರೇ ದ್ರೋಹ ಮಾಡಿದ್ರು ನಾನು ನನ್ನ ಜೀವನದಿಂದ ಅವ್ರನ್ನ ಪರ್ಮನೆಂಟ್ ಆಗಿ ಮರ್ತು ಬಿಡ್ತೀನಿ ಸರ್. ಅವ್ರ ಬಗ್ಗೆ ಒಳ್ಳೇದು ಕೆಟ್ಟದ್ದು ಏನೂ ಮಾತಾಡಲ್ಲ ನಾನು. ಯಾವ್ದು ಬೇಡ ಅಂತ ಅಲ್ಲ, ಒಳ್ಳೆ ಅವ್ರ ಬಗ್ಗೆ ಶೂನ್ಯ, ನ್ಯೂಟ್ರಲ್ ಆಗಿರ್ತೀರಾ ಅಷ್ಟೇ. ಬೇಡ. ಚೆನ್ನಾಗಿದ್ದಾಗ 100 ವಿಚಾರಗಳು ಹಂಚ್ಕೊಂಡಿರ್ತೀವಿ, ಕಾಲಕ್ಕೆ ಬಿಟ್ಬಿಡ್ತೀರಾ. ಅದು ಬಹಳ ಒಳ್ಳೆ ವಿಚಾರ. ಮತ್ತೆ ನಾನು ಯಾವುದೇ ಒಂದು ತಪ್ಪು ಮಾಡಿದ್ರು ನನ್ನ ಮನಸ್ಸಿಗೆ ನಾನು ಕನ್ಫೆಸ್ ಮಾಡ್ಕೋತೀನಿ ಸರ್. ಅದಕ್ಕೆ ನಿಮಗೆ ಸಾರಿ ಕೇಳಕ್ಕೆ ಏನಾದ್ರು ಒಂದು ತಪ್ಪು ಮಾಡಿದ್ರೆ ಅದಕ್ಕೆ ಗುಂಡಿಗೆ ಬೇಕು. ಈಗ ನಾನು ಮರ್ತು ಬಿಟ್ಟಿರ್ತೀನಿ ನಿಮ್ ತಪ್ಪು ಕೇಳಕ್ಕೆ. ನಂಗೆ ನಾನು ಮಾತಾಡಿದ್ ಸರಿ ಅನ್ಸಿರುತ್ತೆ. ನನಗೆ ನಾಳೆನೋ ಇವತ್ತು ನಾನು ಸುಪ್ತ ಪ್ರಜ್ಞೆ ತುಂಬಾ ಕೆಲಸ ಮಾಡುತ್ತೆ. ಅದೇನಾದ್ರು ನಾನು ನಿಮ್ ಜೊತೆ ಮಾತಾಡಿದ್ದು ಒಂದ್ ಮಾತು ನಿಮ್ಗೆ ಸುಳ್ಳು ಹೇಳಿದೀನಿ ಅನ್ಸುತ್ತೆ, ನಾನು ಬೆಳಿಗ್ಗೆ ಕಾಲ್ ಮಾಡಿ ನಿಮ್ಗೆ ಬಾಲು ಸರ್ ನಾನು ಈ ರೀತಿ ಹೇಳಿದ್ದೊಂದು ತಪ್ಪು ಅಂತ ನಿಮ್ಗೆ ಹೇಳ್ತೀನಿ. ನಾನು ಆ ಚಾತಿ ನನಗಿದೆ. ಅವ್ರಿಗೇನ್ ಗೊತ್ತಾಗಲ್ಲ ಸರ್. 100 ಕಿಲೋಮೀಟರ್ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರ ಮುಂದೆ ನಿಂತ್ಕೋತೀವಿ, ಕಣ್ಣು ಮುಚ್ಕೋತೀವಿ ಸರ್. ಹೋಗಿರೋದೇ ಅವನ್ ದರ್ಶನ ಮಾಡಕ್ಕೆ. ಕಣ್ಣಾಗ ಸರ್ ಮುಚ್ಕೋಬೇಕು, ಕಣ್ಣು ಬಿಟ್ಟು ಭಗವಂತನ ನೋಡ್ಬೇಕು, ದರ್ಶನ ಪಡ್ಬೇಕು, ಹೋಗಿರೋ ದರ್ಶನ ಮಾಡಕ್ಕೆ. ಆಮೇಲೆ ನಾ ಕಣ್ಣು ಮುಚ್ಕೊಂಡು ಮಾಡೋ ಪ್ರಾರ್ಥನೆ ಭಗವಂತನಿಗೆ ಹೋಗುತ್ತೆ.
ಅವನು ಒಳ್ಳೇದ್ ನಮಗೆ ಮಾಡ್ತಾನೆ ಅಂದ್ರೆ ನಾವು ಕಣ್ಣು ಬಿಟ್ಟು ಮಾಡೋ ತಪ್ಪು ಭಗವಂತನಿಗೆ ಗೊತ್ತಾಗಲ್ವಾ ಸರ್? ಅಲ್ವಾ? ಕಣ್ಣಿಗೆ ತೆರೆದು ಎಷ್ಟೋ ಕೆಲಸಗಳು ಮಾಡ್ತಾರೆ. ಆಧ್ಯಾತ್ಮಿಕವಾಗಿ ಬಹಳ ಮೌಲ್ಯ ಕೊಡ್ತೀನಿ ಸರ್. ಆಧ್ಯಾತ್ಮಿಕ ಶಕ್ತಿ ನನಗೆ ಪ್ರಬಲವಾದ ಶಕ್ತಿ. ನಾನು ಓನ್ಲಿ ಪಾಸಿಟಿವ್ ಥಿಂಕ್ ಮಾಡ್ತೀನಿ ಸರ್. ಕೆಟ್ಟದ್ದನ್ನ ನಾನು ನಿರೀಕ್ಷೆನೂ ಮಾಡಲ್ಲ, ಆಲೋಚನೆನೂ ಮಾಡಲ್ಲ ಸರ್. ಇವತ್ತಿನ ನಮ್ಮ ಯುವ ಪೀಳಿಗೆಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ಯುವ ಪೀಳಿಗೆಗೆ ನಂದು ಒಂದೇ ಒಂದು ಸಣ್ಣ ಸಂದೇಶ, ನಿಮ್ಮಲ್ಲಿ ಅಗಾಧವಾದ ಶಕ್ತಿ ಇದೆ. ಏನು ನೀವು ಬದುಕ್ತೀನಿ ಅಂತ ಹೇಳಿದ್ರೆ 1 ಕೋಟಿ ಅವಕಾಶಗಳು ನಿಮಗೆ ತೆರ್ಕೊಂಡಿದೆ. ನೀವು ಅವಕಾಶ ಇಲ್ಲ, ನಮ್ಗೆ ಅದು ಮಾಡಕ್ಕಾಗಲ್ಲ, ಇದು ಮಾಡಕ್ಕಾಗಲ್ಲ ಅಂತ ಯಾವ ಕಾರಣಕ್ಕೂ ಗಿವ್ ಅಪ್ ಮಾಡಬೇಡಿ. ಕಡೆ ಕ್ಷಣದ ತನಕ ಪ್ರಯತ್ನ ಮಾಡಿ. ನಿಮಗೆ ನಿಮ್ಮದೇ ಆದ ಒಂದು ರಾಜಮಾರ್ಗ ಖಂಡಿತ ಓಪನ್ ಆಗುತ್ತೆ. ನೀವೇನೇ ಕೆಲಸ ಮಾಡಿ, ಒಂದು ಪದ ಹೇಳಕ್ ಇಷ್ಟಪಡ್ತೀನಿ, ಕರ್ತವ್ಯಕ್ಕೆ ಗುಲಾಮನಾಗುವ ವ್ಯಕ್ತಿ ಮಹಾ ವ್ಯಕ್ತಿ ಆಗ್ತಾನೆ. ಕಸ ಗುಡಿಸ್ತೀರಾ, ನಿಮ್ಮ ಶೈಲಿನಲ್ಲಿ ಗುಡಿಸಿ. ಬಾಲು ಸರ್ ಗುಡಿಸೋ ಟೈಮ್ ನಾನು ಗುಡಿಸಿದ್ರೆ ನನಗೂ ನಿಮಗೆ ಡಿಫರೆನ್ಸ್ ಇಲ್ಲ. ನನ್ ಸ್ಟೈಲ್ ಅಲ್ಲಿ ಗುಡಿಸಿದ್ರೆ ಕಂಪೇರ್ ಮಾಡ್ತಾರೆ, ಬಾಲು ಸರ್ ಹೆಂಗ್ ಗುಡಿಸಿದ್ರು, ರಾಜು ಹೆಂಗ್ ಗುಡಿಸಿದ್ರು ಅಂತ. ಜೆರಾಕ್ಸ್ ಯಾರಿಗೂ ಆಗ್ಬೇಡಿ. ಹೌದು, ಜೆರಾಕ್ಸ್ ಮಿಷಿನ್ ಅಲ್ಲಿ ಬರೋ ನಿಮ್ಮ ತನ ಇದ್ರೆ ನಿಮ್ಮನ್ನ ಅಲುಗಾಡ್ಸೋದಕ್ಕೆ ಭಗವಂತನ ಕೈನಲ್ಲೂ ಸಾಧ್ಯ. ಯಾಕಂದ್ರೆ ಪ್ರತಿಯೊಂದು ಕೃತಿಯಲ್ಲಿ ನಿಮ್ಮತನ ಇದೆ. ಆ ಕಾರಣಕ್ಕೆ ಜನ ಇಷ್ಟಪಡ್ತೀರ ಅಷ್ಟು. ಆ ಕಾರಣಕ್ಕೆ ನಿಮಗೆ ಅಭಿಮಾನಿ ಆಗಿದ್ದಾರೆ ಅಲ್ವಾ? ಯಾವ್ದನ್ನು ನಾವು ಇವನ್ ನಮ್ಮ ಗುರುಗಳು ಅದೇ ಹೇಳ್ತಿದ್ರು. ಸ್ಫೂರ್ತಿಯಾಗಿ ತಗೊಳ್ಳೋದು ದಟ್ ಈಸ್ ಡಿಫರೆಂಟ್. ಫೈನ್, ಯು ಆರ್ ಸಿಂಗಿಂಗ್ ಮೈ ಸಾಂಗ್. ನನ್ನ ಸ್ಪೆಷಲಿ ನನಗೆ ಹೇಳ್ತಿದ್ರು, ಯು ಆರ್ ಸಿಂಗಿಂಗ್ ಮೈ ಸಾಂಗ್, ನೋ ಡೌಟ್, ಬಟ್ ಯು ಹ್ಯಾವ್ ಯುವರ್ ಓನ್ ಐಡೆಂಟಿಟಿ. ನಿಮ್ದು ಓನ್ ಐಡೆಂಟಿಟಿ ನೀವು ಇಟ್ಕೊಳ್ಳಿ. ಯಾಕಂದರೆ ಎಷ್ಟೋ ಜನ SPB ಅವ್ರನ್ನ ಫಾಲೋ ಮಾಡೋದಾಗಲಿ, ಅಥವಾ ಇವನ್ ನಮ್ಮ SPB ಅವರೇ ಮೊಹಮ್ಮದ್ ರಫಿ ಅವ್ರನ್ನ ಮತ್ತೆ ಘಂಟಸಾಲ ಅವ್ರನ್ನ ಫಾಲೋ ಮಾಡ್ತಾ ಮಾಡ್ತಾ ಅವ್ರದೇ ತನನ ಅವರು ಸೃಷ್ಟಿ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಏನಾಗುತ್ತೆ ಸರ್, ನಮ್ ತನ ಹೊಟ್ಟೋಗುತ್ತಾಗ. ಹೌದು, ಈಗ ನಾನು ನಿಮ್ ಶೈಲಿನಲ್ಲಿ ಮಾತಾಡಕ್ ನಂಗೆ ಬರಲ್ಲ ಅಂತಲ್ಲ, ನಾನ್ ಮಾತಾಡ್ತೀನಿ, ಆದ್ರೆ ನನ್ನ ಶೈಲಿ ಹೊಟ್ಟೋಗುತ್ತೆ. ರಾಜು ನೋಡಿ ಸರ್, ಹುಲಿ ಹಸುವಾಗಿದ್ರು ಕೂಡ ಹುಲ್ಲನ್ನು ತಿನ್ನಲ್ಲ ಸರ್. ಹೌದು, ಹಾಗೆ ನಾವು ನಮ್ಮ ತನನ ಯಾವತ್ತೂ ಬಿಡಬಾರ್ದು. ಅದನ್ನ ತಿದ್ದಿ ತೀಡಿ, ನಾವು ಇರೋದೇ ಸರಿ ಅಂತಲ್ಲ, ಆನೆ ನಡೆದಿದೆ ಹಾದಿ ಅಂತಲ್ಲ, ಅದನ್ನ ತಿದ್ದಿ ತೀಡಿ ಸರಿಯಾದ ಮಾರ್ಗದಲ್ಲಿ ಹೋದ್ರೆ ಸರ್ ಜೀವನ ಮಾಡೋದು ಈಸಿ ಇದೆ ಸರ್. ಇವತ್ತು ಒಳ್ಳೆತನ ಇದ್ರೆ ನಿಮ್ಮನ್ನು ಕಾಯುತ್ತೆ ಸರ್. ವಿಕ್ಟರ್ ನಿಕೋಲಸ್ ಅವರು ಕಮೆಂಟ್ ಮಾಡಿದ್ದಾರೆ, ಸೂಪರ್ ಪ್ರೋಗ್ರಾಮ್ ಬ್ರದರ್, ರಿಯಲಿ ವಿ ಆರ್ ಹ್ಯಾಪಿ ವಿತ್ ದಿಸ್ ಪ್ರೋಗ್ರಾಮ್ ಅಂತ. ಮತ್ತೆ ಅಶೋಕ್ ಟಿ ಗೌಡ ಅವರು ನೈಸ್ ಅಂತ ಕಮೆಂಟ್ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾರೆ. ಶಿವನಗೌಡ ಪಾಟೀಲ್ ಅವರು ಕಮೆಂಟ್ ಹಾಕಿದ್ದಾರೆ. ಮತ್ತೆ ಪುನೀತ್ ಕುಮಾರ್ ಅವರು ಸೂಪರ್ ಅಂತ ಬರೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ಲಿ ಲವ್. ಪ್ರೀತಿ ವಿಶ್ವಾಸಕ್ಕೆ ನಾವು ಬಹಳ ಖುಷಿ ಪಡ್ತೇವೆ. ಇವತ್ತು ನಮ್ಮ SVB ಆಫಿಷಿಯಲ್ ಚಾನಲ್ಗೆ ತಾವು ಆಗಮಿಸಿದ್ದೀರಾ. 177ನೇ ಎಪಿಸೋಡ್ಗೆ ತಾವು ಬಂದಿದ್ದೀರಾ. ಇಟ್ಸ್ ಅ ಲಕ್ಕಿ ನಂಬರ್ ಅಂತ ನೀವು ಹೇಳ್ತಿದ್ದೀರಾ. ಎಸ್, ಇಟ್ ಈಸ್ ಲಕ್ಕಿ ಫಾರ್ ಅಸ್, ಬಿಕಾಸ್ ತಾವು ಬಂದು ಇಷ್ಟೊಂದು ವಿಚಾರಗಳನ್ನ ತಾವು ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಾ. ನಿಮಗೆ ಹೇಗೆ ಅನಿಸ್ತಾ ಇದೆ ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್. ನೀವು ಕೇಳಿದ್ರಲ್ಲ, ನಿಮ್ಮ ಜೀವನದಲ್ಲಿ ನೀವು ತುಂಬಾ ಖುಷಿ ಪಟ್ಟ ಕ್ಷಣ ಯಾವುದು ಅಂತ. ಇದು ಮಧುರ ಕ್ಷಣ. ಯಾಕೆ ಅಂತ ಹೇಳಿದ್ರೆ, ನನ್ನ ಜೀವನದ ಮೊದಲನೇ ಲೈವ್ ಇಂಟರ್ವ್ಯೂ ಇದು. ಅದು ಲೈವ್ ಇಂಟರ್ವ್ಯೂ ಅಂದ್ರೆ ಊರಿಗೆ ಮುಂಚೆ ಕ್ವಶನ್ ಗಳನ್ನ ಕೊಟ್ಟು ರಿಹರ್ಸಲ್ ಮಾಡಿಸಿ ಇದೇ ರೀತಿ ಮಾತಾಡಿ ಈ ಪ್ರಶ್ನೆ ಕೇಳ್ತೀವಿ ಅಂತ ಎಲ್ಲ ಪ್ರಿಪೇರ್ ಮಾಡಿರ್ತಾರೆ ಅಂತ ನಾನ್ ಅಂದ್ಕೊಂಡಿದ್ದೆ. ನಾನು ಅಂದ್ಕೊಂಡಿದ್ದೆ. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಾನ್ ಬಂದೆ, ನೀವು ಪ್ರಾರಂಭ ಮಾಡಿದ್ರಿ ಅಷ್ಟೇ. ಹಾಗಾಗಿ ನಾನು ಏನು ಪ್ರಿಪೇರ್ ಮಾಡ್ಕೊಂಡು ಬಂದಿಲ್ಲ. ನನ್ನ ಮನಸ್ಸಿಗೆ ನೀವು ಅನ್ಸಿದ್ದನ್ನ ನೀವು ಕೇಳಿದ್ದೀರಿ, ನನಗೆ ಅನ್ಸಿದ್ದನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಅದು ಮಂದಾಳದಿಂದ ಬರಬೇಕು. ನನಗೆ ಮನಸ್ಸಿಂದ ಸರ್ ತುಂಬಾ ಪ್ರಾಮಾಣಿಕವಾಗಿ 100% ನಿಮಗೆ ಸತ್ಯ ಹೇಳಿದ್ದೀನಿ ಅಂತ ನನಗೆ ಇದೆ. ಜೊತೆಗೆ ನಾನು ಇಷ್ಟೊತ್ತು ಮಾತಾಡಿ ನಾನೇ ಅನ್ಕೊಂಡಿರ್ಲಿಲ್ಲ ಸರ್. ಹಾಗಾಗಿ ಮಧುರವಾದ ಕ್ಷಣ ಅಂದ್ರೆ ಬಾಲು ಅವ್ರ ಜೊತೆ ಕಳೆದ ಈ ಅಮೂಲ್ಯವಾದ ಕ್ಷಣ ಏನಿದೆ, ಅದ್ರ ನನ್ನ ಕೈಂಡ್ ರಿಕ್ವೆಸ್ಟ್, ನಮ್ಮ ಎಪಿಸೋಡ್ ಗಳನ್ನ ಒಂದೊಂದಕ್ಕೆ ದಯವಿಟ್ಟು ಮಾಡಿ ನಿಲ್ಲಿಸಬೇಡಿ. ಒಂದೊಂದಿನ ಇನ್ನೊಂದು ರೌಂಡ್ ಕರೀರಿ ನಮಗೆ. ಯಾಕೆಂದ್ರೆ ಅಷ್ಟೊತ್ತಿಗೆ ಇನ್ನೂ ಹೆಚ್ಚು ಸಾಹಿತ್ಯ ಕೆಲಸ ಮಾಡಿರ್ತೀವಿ, ಸಾಮಾಜಿಕ ಕೆಲಸ ಮಾಡಿರ್ತೀವಿ. ಬೇಕಾದ್ರೆ ಹೇಳಿ 177 ಇವ್ರು ಬಂದಿದ್ರು ಅಂತ ಹೇಳಿ. ನಿಮ್ಮ ಬಾಂಧವ್ಯ ಇದೇ ರೀತಿ ಮುಂದುವರಿಲಿ. ನಮ್ಮ ನಾಡಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಅವರು ಕೂಡ ನೀವು ವೇದಿಕೆ ಮೂಲಕ ನಿಮ್ಮ ಮುಖಾಂತರ ಆ ವೇದಿಕೆಗಳನ್ನ ಈ ವೇದಿಕೆ ಮೂಲಕ ಅವರು ಕೂಡ ಪ್ರಚಾರಕ್ಕೆ ಬರಲಿ, ಅವರ ಕಲೆಗೂ ಮೌಲ್ಯ ಸಿಗಲಿ. ಈ ನಿಮ್ಮ SVB ಚಾನೆಲ್ ಏನಿದೆ 100 ಕಾಲ ಚಿರಸ್ಥಾಯಿಯಾಗಿರ್ಲಿ. ಧನ್ಯವಾದಗಳು. ನಿಮ್ಮ ಬಾಸ್ SBB ಅವರ ಪರವಾಗಿ ನನ್ನ ಶುಭ ಹಾರೈಕೆ. ಎಲ್ಲ ವೀಕ್ಷಕರಿಗೆ ನನ್ನ ಧನ್ಯವಾದಗಳು. ನಾನು ಸಾಧನೆ ಮಾಡಿರೋದು ಏನೂ ಇಲ್ಲ, ಮಾಡೋದು ಬಹಳಷ್ಟಿದೆ. ನಿಮ್ಮ ಪ್ರೀತಿ ವಿಶ್ವಾಸದಿಂದ ಅದು ನಿಮ್ಗೆ ಹೆಮ್ಮರವಾಗಿ ಕಾಣ್ತಾ ಇದೆ. ಖಂಡಿತ ಈ ನಾಡಿಗೆ, ಈ ನುಡಿಗೆ, ಈ ಗಂಡು ಮಣ್ಣಿಗೆ ನನ್ನ ದೊಡ್ಡ ಸಲ.
ಥ್ಯಾಂಕ್ ಯು ಸರ್. ನಿಮ್ಮ ಸಾಧನೆ, ನಿಮ್ಮ ಎಲ್ಲ ಮುಂದಿನ ಯೋಜನೆಗಳು ಶುಭವಾಗಲಿ ಮತ್ತು ನಿಮ್ಮ ಸಾಧನೆ ಇನ್ನೂ ಉನ್ನತ ಮಟ್ಟಿಗೆ ಬೆಳೀಲಿ ಅಂತ ನಮ್ಮ SVB ಆಫೀಷಿಯಲ್ ಚಾನಲ್ ಮುಖಾಂತರ ನಾವು ನಿಮ್ಮನ್ನು ಹಾರೈಸ್ತೀವಿ. ಮತ್ತು ಸರ್, ಇವತ್ತು ಇಷ್ಟೊತ್ತು ಶ್ರೀ ಡಾಕ್ಟರ್ AG ರಾಜು ಅವರು ನಾಟಕ ನಿರ್ದೇಶಕರು ಮತ್ತು ಬರಹಗಾರರು, ಅದ್ಭುತ ಬರಹಗಾರರು, ಮತ್ತು ನಮ್ಮ SVB ಆಫೀಷಿಯಲ್ ಚಾನಲ್ನ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದಾಗ ಅವರಿಗೆ ಅನಂತರದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅವರೊಂದಿಗೆ ಇವತ್ತು ನಿಜಕ್ಕೂ ಕರೆಯ ಸುರಿಮಳೆಯಾಗಿ ಅವರಿಗೆ ಅಭಿಮಾನಿ ದೇವರುಗಳು ಅಂತ ಹೇಳ್ಬೋದು. ಅವರೆಲ್ಲ ಕರೆ ಮಾಡಿ ಸಾಕಷ್ಟು ಕಾಲ್ ಮಿಸ್ ಆಗಿದೆ ಅಂತ ಹೇಳ್ತಿದ್ದೀರಾ. ಇನ್ನೂ ಎಷ್ಟು ಕಾಲ್ ಬರ್ತಿದ್ದು ಗೊತ್ತಿಲ್ಲ, ನನಗೆ ಮಾತಾಡೋಕೆ ಅವಕಾಶ ಇನ್ನೂ ಕೊಡ್ತಿದ್ರಲ್ಲ ಗೊತ್ತಿಲ್ಲ. ಬಟ್ ನಾನು ನಿರಾಳವಾಗಿ ಒಂಚೂರು ಆಮೇಲೆ ಮಾತಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು ಎಲ್ಲರೂ. ಸೊ ಆ ಒಂದು ಅಭಿಮಾನಿಗಳಿಗೂ ಕೂಡ ನಾನು ಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಆ್ಯಂಡ್ ನಮ್ಮನ್ನು ಹಾರೈಸಿದ್ದಕ್ಕೆ. ನಮ್ಮ ಚಾನಲ್ ಕೂಡ ಫಾಲೋ ಮಾಡಿ ನಮ್ಮೊಂದಿಗೆ ತಾವು ಬಂದಿದ್ದಕ್ಕೆ ಮತ್ತು ನಮ್ಮನ್ನು ಹಾರೈಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ನಮ್ಮ SVB ಆಫೀಷಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾಕಂದರೆ ಶೇರ್ ಯಾಕೆ ಮಾಡೋಕ್ಕೆ ಹೇಳ್ತೀವಿ ಅಂದರೆ, ಪ್ರತಿಯೊಂದು ಇಂಥ ಒಳ್ಳೊಳ್ಳೆ ವಿಚಾರಗಳನ್ನ ಹಂಚ್ಕೋತಾರೆ. ಅಂದರೆ ಆ ಒಂದು ವಿಚಾರ ಪ್ರತಿಯೊಬ್ಬರಿಗೂ ಅದು ತಲುಪಬೇಕು ಅನ್ನೋ ನಮ್ಮ ಒಂದು ಡಿಜಿಟಲ್ ಮುಖಾಂತರ ಅದು ರೀಚ್ ಆಗಬೇಕು ಅನ್ನೋದು ನಮ್ಮ ಒಂದು ವಿಚಾರ. ಸೊ ಸರ್, ನಮ್ಮಲ್ಲಿ ಇವತ್ತು ಅತಿಥಿಯಾಗಿ ಬಂದಂತಹ ಡಾಕ್ಟರ್ ರಾಜು AG ನಾಟಕ ನಿರ್ದೇಶಕರು ಮತ್ತು ಬರಹಗಾರರು, ಅವರಿಗೆ SVB ಆಫೀಷಿಯಲ್ ಚಾನಲ್ನಿಂದ ನಾವು ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೇವೆ. ಸರ್, ನಿಮ್ಮ ಪ್ರೀತಿನೇ ನನಗೆ ಜಾಸ್ತಿ ಆಗಿತ್ತು ಸರ್. ಇಲ್ಲ, ಈ ಸನ್ಮಾನ ಯಾವಾಗಲೂ ನಿಮಗೆ ಚಿರಕಾಲ ಅದು ಆಗ್ತಾನೆ ಇರಬೇಕು, ಸತತವಾಗಿ ನಡೀತಾನೆ ಇರಬೇಕು. ಅದೇ ಹೇಳಿದೆ ನಾನು ನಿಮಗೆ, ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ರೀಚ್ ಆಗಬೇಕು. ಯಾಕಂದ್ರೆ ಅಲ್ಲಿವರೆಗೂ ನಮ್ಮ ಕನ್ನಡದ ನಾಡು, ನಮ್ಮ ಇಲ್ಲಿಂದ ಸೊಗಡು, ಇಲ್ಲಿಂದ ಮಣ್ಣು, ಇಲ್ಲಿಂದ ಏನು ಆ ವಾಸನೆ ಅದು ರೀಚ್ ಆಗಬೇಕು. ವಿಶ್ವಾದ್ಯಂತ ಅದು ಆಗಬೇಕು. ಓಕೆ, ಸೊ ನಮ್ಮ ಚಾನೆಲ್ಗೆ ಸಹಕಾರ ನೀಡಿದಂಥ ಸವಿತಾ ರಾಜಣ್ಣ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮಗೆ ನೆನಪಿನ ಕಾಣಿಕೆ ನೀಡಿದಂತಹ ಮಹೇಂದ್ರ ಮನ್ನತರ್ಗೂ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ನಾಳೆ ಮತ್ತೆ ಸಿಗೋಣ ಹೊಸ ಸಾಧಕರೊಂದಿಗೆ. ಅಲ್ಲಿವರೆಗೂ ಸ್ಟೇ ವೆಲ್, ಸ್ಟೇ ಹ್ಯಾಪಿ, ಖುಷಿಯಾಗಿರಿ. ಯಾಕಂದ್ರೆ ಖುಷಿಯಾಗಿರ್ಲಿಕ್ಕೆ ದುಡ್ಡು ಬೇಕಾಗಲ್ಲ, ಖುಷಿಯಾಗಿರ್ಲಿಕ್ಕೆ ಮನಸ್ಸು ಬೇಕು. ಆ ಮನಸ್ಸಿಂದ ತಾವು ಹಾರೈಕೆನ ಹಾರೈಸಿ. ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಸರ್ವೇ ಜನ ಸೃಜನಮೂತು, ಸರ್ವೇ ಸೃಜನ ಸುಖಿನಮೂತು. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ನಗ್ತಾ ಇರಿ, ಎಲ್ಲರನ್ನು ನಗಿಸ್ತಾ ಇರಿ.